ವ್ಯಾಖ್ಯಾಮುದ್ರಾಂ ಕರಸರಸಿಜೈಃ ಪುಸ್ತಕಂ ಶಂಖಚಕ್ರೆ ಬಿಭ್ರದ್ಭಿನ್ನ ಸ್ಫಟಿಕರುಚಿರೆ ಪುಂಡರೀಕೆ ನಿಷಣ್ಣಃ ಅಮ್ಲಾನಶ್ರೀರಮೃತವಿಶದೈರಂಶಭಿಪ್ಲಾವಯನಮಾನಾವಿರ್ಭೂಯಾತ್ ಅನಘಮಹಿಮಾ ಮಾನಸೇ ವಾಗಧೀಶಃ ನಮಸ್ತೆ ಪ್ರಾಣೇಶ ಪ್ರಣತವಿಭವಾಯಾವನಿಮಗಾಃ ನಮಃ ಸ್ವಾಮಿನ್ನ ರಾಮಪ್ರಿಯತಮ ನಮನ್ ಗುರುಗುಣ ನಮಸ್ತುಭ್ಯಂ ಭೀಮಪ್ರಬಲತಮಕೃಷ್ಣೇಷ್ಟ ಭಗವನ್ ನಮಃ ಶ್ರೀಮನ್ಮಧ್ವಪ್ರದಿಶ ಸುದೃಶನ್ನೋ ಜಯ ಜಯ ಶ್ರೀ ಗುರುಭ್ಯೋ ನಮಃ ಧರ್ಮದೃಢಬದ್ಧಮೂಲಃ ವೇದಸ್ಕಂಧಃ ಪುರಾಣಶಾಖಾಢ್ಯಃ ಕ್ರತುಕುಸುಮಃ ಮೋಕ್ಷಫಲಃ ಸಜಯತಿ ಕಲ್ಪದ್ರುಮೋ ವಿಷ್ಣುಃ ನಾರಾಯಣಂ ನಮಸ್ಕೃತ್ಯ ನರಂ ಚೈವ ನರೋತ್ತಮಂ ದೇವೀಂ ಸರಸ್ವತೀಂ ವ್ಯಾಸಂ ತತೋ ಶಯಮುದೀರಯೇ. ವೇದವ್ಯಾಸರ ಗರುಡ ಪುರಾಣದ ಪ್ರೇತಖಂಡದ ಚಿಂತಕರಿಗೆ ವಂದನೆಗಳು. ಗರುಡನಿಗೆ ಶ್ರೀಕೃಷ್ಣ ಹೇಳುವಂತೆ ನಮ್ಮ ದಿನ ಹೇಗೆ ಸಾರ್ಥಕವಾಗ್ತದೆ ಅನ್ನೋ ಒಂದು ಮಾತು. ಗರುಡನ ಪ್ರಶ್ನೆ, ಏನು ಮಾಡಬೇಕು ಮನುಷ್ಯ, ಅವನ ಕರ್ತವ್ಯ ಏನು, ಶಾಸ್ತ್ರ ದೃಷ್ಟಿಯಲ್ಲಿ ಏನು ಹೇಳಿದ್ದಾರೆ ಅಂತ. ಅದಕ್ಕೆ ಆತ ಹೇಳಲಿಕ್ಕೆ ಶುರು ಮಾಡಿದ ಮಾತೆ ಸ್ನಾನಂ ದಾನಂ ಜಪಃ ಹೋಮಃ ಸ್ವಾಧ್ಯಾಯಃ ದೇವತಾರ್ಚನಂ ಯಸ್ಮಿನ್ ದಿನೇ ನ ಸೇವ್ಯಂತೆ ವ್ರತಾಸ ದಿವಸೋ ನೃಣ. ಈಗಾಗಲೇ ಪ್ರಶ್ನೆಯೂ ಬಂತು, ಅದಕ್ಕೆ ಅದನ್ನು ಎತ್ತಿಕೊಂಡೆ. ಯಾವ್ಯಾವ 35 ಅಧ್ಯಾಯಗಳಿವೆ. ಹಾಗಾಗಿ ರಾವಣ ಹೇಳಿದರು ಮತ್ತೆ ಗರುಡ ಪುರಾಣವೇ ಅದಕ್ಕೆ ಅಲ್ಲಿದ್ದ ಶ್ಲೋಕ ನಾ ಹೇಳಿದೆ, ಏನು ಪ್ರಶ್ನೆ ಕೇಳ್ತೀರಿ, ಅಲ್ಲಿ ವೇದವ್ಯಾಸರು ಏನು ಹೇಳುತ್ತಾರೆ. ಪ್ರಶ್ನೆಗಳು ನಮ್ಮದು ಏನಿದೆಯೋ ಅದನ್ನು ಎಲ್ಲರೂ ಹಿಂದೆ ಮಾಡಿದ್ದಾರೆ. ಶೌನಕರು ನೈಮಿಷಾರಣ್ಯದಲ್ಲಿ ಕೂತಾಗ, ನಾರದರು ಬ್ರಹ್ಮದೇವರಲ್ಲಿ ಬಂದಾಗ, ಶಿವ ಬ್ರಹ್ಮಲೋಕಕ್ಕೆ ವೈರಾಜಕ್ಕೆ ತೆರಳಿದಾಗ, ಇಂದ್ರ ಬೃಹಸ್ಪತ್ಯಾಚಾರಲ್ಲಿಗೆ ಬಂದಾಗ, ಇಲ್ಲಿಗೆ ಬಂದಾಗ ಧರ್ಮರಾಜ ಕೃಷ್ಣನನ್ನು ಮಾತಾಡಿಸಿದಾಗ, ವಿದುರನನ್ನು ಕೇಳಿಕೊಂಡಾಗ, ಉದ್ಧವ ಕೃಷ್ಣನಿಗೆ ಸಿಕ್ಕಿದಾಗ, ಮೈತ್ರೇಯರು ಮಾತಾಡಿದಾಗ, ಹೀಗೆ ಪರೀಕ್ಷಿತ ಕೊನೆಗೆ ಶುಕಾಚಾರ ಅಂತ ಕರೆದು ಕೇಳುತ್ತಾನೆ. ಹೀಗೆ ಎಲ್ಲ ಕಡೆ ಎಲ್ಲರೂ ಪ್ರಶ್ನೆ ಕೇಳುತ್ತಾರೆ, ಉತ್ತರ ಅವರವರು ಕೊಡ್ತಾ ಇರ್ತಾರೆ. ಕೆಲವೊಮ್ಮೆ ಕ್ರಾಸ್ ರೆಫರೆನ್ಸ್ ಮಾಡ್ತಾರೆ. ಅಲ್ಲಿ ಬ್ರಹ್ಮದೇವರು ನಾರದನ ಹೇಳಿದ್ದನ್ನು ಹೇಳುತ್ತೇನೆ ಅಂತ ಶುರು ಮಾಡ್ತಾರೆ ಕೆಲವೊಮ್ಮೆ. ಹಾಗಾಗಿ ಇಲ್ಲಿ ಗರುಡ ಕೇಳಿದ ಪ್ರಶ್ನೆ, ಕೃಷ್ಣನ ಉತ್ತರ ನೇರವಾಗಿದೆ. ಇಲ್ಲಿ ಕೃಷ್ಣ ಹೆಚ್ಚಿನ ರೆಫರೆನ್ಸ್ ಕೊಡುವುದಿಲ್ಲ, ಒಂದು ಕಡೆ ರೆಫರೆನ್ಸ್ ಕೊಡ್ತಾನೆ. ಭೀಷ್ಮ ಧರ್ಮರಾಜನಿಗೆ ಹೇಳಿದ್ದು ಅಂತ ಒಂದು ಇಲ್ಲಿ ಬರುತ್ತೆ, ಮತ್ತೆ ಹೆಚ್ಚು ಬರುವುದಿಲ್ಲ. ಹೆಚ್ಚು ಇನ್ನೊಬ್ಬರ ಸಂವಾದಗಳನ್ನು ಕೃಷ್ಣ ಹೇಳುತ್ತಾ ಇಲ್ಲ. ಹಾಗಾಗಿ ಇದು ಗರುಡನ ಜೀವ ತನ್ನ ಲೋಕದಲ್ಲಿದ್ದಾಗ ಮಾಡತಕ್ಕಂತಹ ಕ್ರಿಯೆಗಳು, ಕ್ರಿಯಾಲೋಪಗಳು, ಇದರ ಬಗ್ಗೆ ಏನು ಮಾತು ಅಂತ ಹೇಳುವಾಗ ಕೃಷ್ಣ ಒಂದು 2-3 ಗೆರೆಗಳನ್ನು ಕರ್ಮ ಸಿದ್ಧಾಂತದಲ್ಲಿ ಹೇಳುತ್ತಾನೆ. ನಾನು 2-3 ಗೆರೆಗಳನ್ನು ಎತ್ತಿಕೊಳ್ಳುತ್ತೇನೆ. ಈಗ ಆರಂಭದಲ್ಲಿ ಆ ಪ್ರಶ್ನೆ ಕೇಳಿದ್ದಕ್ಕೆ ಅಲ್ಲಿಂದಲೇ ಎತ್ತಿಕೊಂಡೆ. ನಮಗೆ ಅವಧಾನ ಪ್ರಪಂಚದಲ್ಲಿ ಹಾಗೆ ಯಾವ ಶಬ್ದ ಹೇಳ್ತೀರೋ ಅಲ್ಲಿಂದ ಶುರು ಮಾಡ್ಬೋದು ಕ್ರಮ ಆಗಿ. ಹಾಗೆ ಸ್ನಾನಂ ಕೇಳಿದಾಗ ಸ್ನಾನಂ ಶ್ಲೋಕವನ್ನು ಎತ್ತಿಕೊಳ್ಳುತ್ತೆ. ಸ್ನಾನಂ ದಾನಂ ಜಪೋ ಹೋಮಃ ಸ್ವಾಧ್ಯಾಯ ದೇವತಾರ್ಚನಂ ಯಸ್ಮಿನ್ ದಿನೇ ನ ಸೇವ್ಯಂತೆ. ಯಾವ ದಿನದಲ್ಲಿ ಈ ಹೇಳಿದ ವಿಷಯಗಳನ್ನು ಯಾರು ಮಾಡುವುದಿಲ್ಲ ಆ ದಿನ ಹಾಳು ಅಂತ ಅರ್ಥ. ಅದರಿಂದ ಅವರಿಗೆ ಸಾಧನೆ ಆಗಲಿಲ್ಲ ಅಂತ ಅರ್ಥ. ಅದರಿಂದ ಮೈನಸ್ ಮಾರ್ಕ್, ಅವರಿಗೆ ಹಾಳಾದ್ರು ಅಂತ ಅರ್ಥ. ಏನು ಮಾಡಲಿಕ್ಕುಂಟು ಅಂದರೆ ಮೊದಲು ಮಾಡಬೇಕಾದ್ದು ಸ್ನಾನ. ನಿನ್ನೆ ಎತ್ತಿಕೊಂಡೆ ಅದನ್ನು ಸಬ್ಜೆಕ್ಟ್ ಮಧ್ಯೆಯಲ್ಲಿ ಹೇಳುವಾಗ. ಸ್ನಾನ ಮೂಲ ಕ್ರಿಯಾ ಸರ್ವಾಹ ಅಂತ. ಸ್ನಾನ ಮಾಡದೆ ಏನು ಕೆಲಸ ಮಾಡಲಿಕ್ಕಿಲ್ಲ. ಬೆಳಿಗ್ಗೆದ್ದು ಸ್ನಾನ ಮಾಡಿದ ಬಳಿಕ ಮುಗಿಲಿಲ್ಲ, ಸ್ನಾನ ಮಾಡಿದ ನಂತರ ಗೋಪಿ ಇತ್ಯಾದಿಗಳನ್ನು ಹಚ್ಚಿಕೊಂಡ ಮೇಲೆ ಆನಂತರ ನಿರ್ಮಾಲ್ಯ ತೀರ್ಥವನ್ನು ಪ್ರಾಶನ ಮಾಡಿ, ಆಗುವುದಿದ್ದರೆ ಹೇಳಿಕೊಟ್ಟಿದ್ದರೆ ಕೃಷ್ಣಾಯ ನಮಃ ಅಂತಲೋ ನಾರಾಯಣಾಯ ನಮಃ ಏನೋ ನಾಮಮಂತ್ರಗಳ ಜಪ, ಹರೇ ರಾಮೋ ಮಹಾಲಕ್ಷ್ಮೀ ನಮಃ ಏನು ನಾಮಮಂತ್ರಗಳ ಜಪ ಆಗಿದೆ ಹೇಳಿಕೊಟ್ಟಿದ್ದರೆ ಒಂದು 10 ಬಗ್ಗೆ ಆದ್ರೆ ಹೇಳಿಕೊಂಡು, ಅದಕ್ಕೂ ಮೊದಲು ದೇಹಶುದ್ಧಿಗೋಸ್ಕರ ತತ್ವನ್ಯಾಸ ಮಾತೃಕಾನ್ಯಾಸವನ್ನು ಎಲ್ಲರೂ ಮಾಡಿಕೊಡ್ಲಿಕ್ಕುಂಟು. ಅದು ಕೇವಲ ತಂತ್ರಿಗಳು ಮಾತ್ರ ಮಾಡುವುದಲ್ಲ, ದೇವರಿಗೆ ಮಾತ್ರ ಮಾಡುವುದಲ್ಲ, ಎಲ್ಲೆಡೆಯೂ ಸಹ ಜಪ ಮಾಡುವ ಮುಂಚೆ ದೇಹದಲ್ಲಿ ಯಾರ್ಯಾರು ಎಲ್ಲೆಲ್ಲಿದ್ದಾರೆ ಅಂತ ಯೋಚನೆ ಮಾಡಿಕೊಂಡು ನಡೆಸಿಕೊಂಡು ಆ ಬಳಿಕ ಹೊಸ್ತಿಲು ಪೂಜೆ ಮಾಡಲಿಕ್ಕೆ ಹೆಂಗಸರಾದರೆ. ಉಳಿದವರಾದ್ರೆ ಅವರ ಕೆಲಸ ಮಾಡ್ತಾರೆ, ಜಪ ಮಾಡಲಿಕ್ಕೆ ಅವರಿಗೆ ನಿರ್ಮಾಲ ತೀರ್ಥ ಪ್ರಾಶನ ಆದ ನಂತರ ಜಪ ಮಾಡಲಿಕ್ಕೆ ಇರುವುದು, ಅವರಿಗೆ ಪೂಜೆ ಮಾಡಲಿಕ್ಕೆ ಇರುವುದು. ಮತ್ತೆ ಮನೆಗೆ ಬೇಕಾದಂತಹ ಅಡುಗೆಗೆ ಊಟಕ್ಕೆ ಬೇಕಾದ ನೀರನ್ನು ತರಲಿಕ್ಕೆ.
ಅದಕ್ಕಿಂತ ಮೊದಲು ಒಮ್ಮೆ ನಾವು ನೀರು ಸಂಗ್ರಹ ಮಾಡಿದ್ರೆ ಅಶುದ್ಧಿಯಲ್ಲಿಯೇ ನೀರು ಸಂಗ್ರಹ ಮಾಡಿದಾಗ ಆಗ್ತದೆ, ಉಳಿದವರಿಗೆಲ್ಲ ಅಶುದ್ಧಿಯನ್ನೇ ಕುಡಿಸಿದಾಗ ಆಗ್ತದೆ. ಸುಮಾರು ಹೊತ್ತಿಲ್ಲ, ಒಂದು 10 ನಿಮಿಷದಲ್ಲಿ ಕೆಲಸ ಹೋಗುತ್ತೆ. ಆದ್ರೂ ಅದು ಗಡಿಬಿಡಿ ಮಾಡುತ್ತೆ ಕೆಲವೊಮ್ಮೆ. ಅಂದ್ರೆ ಹೇಗಿರುತ್ತದೆ ಅಂದ್ರೆ ಸ್ನಾನ ಮಾಡುವಾಗಲೇ ಮಾಡಿದ ತಕ್ಷಣವೇ ಅಲ್ಲಿಂದಲೇ ಕೊಡಪಾನದಲ್ಲಿ ನೀರು ತಂದಾಗ್ತದೆ ಅಡಿಗೆ ಬೇಕಾದ. ಅವ ಇನ್ನೂ ಗೋಪಿಯನ್ನು ಹಚ್ಚಿಕೊಂಡಿರುವುದಿಲ್ಲ, ಅವನಿನ್ನೂ ಆಚಮನೆ ಮಾಡಿರುವುದಿಲ್ಲ, ಅವನಿನ್ನೂ ಶುದ್ಧ ಬಟ್ಟೆಯನ್ನು ಹುಟ್ಟಿರುವುದಿಲ್ಲ, ಒದ್ದೆ ಬಟ್ಟೆಯಲ್ಲೇ ತಂದಾಗ ಆಗ್ತದೆ. ಒದ್ದೆ ಬಟ್ಟೆಯಲ್ಲಿ ಮಾಡುವಂಥದ್ದು ಅಪರಕ್ರಿಯೆ. ದೇವತಾ ಕ್ರಿಯೆಗಳಿಗೆಲ್ಲ ಆರ್ದ್ರವಾಸ ಪ್ರಕೃವೀತ ಅಂತಾರೆ. ನದಿ ತೀರದಲ್ಲಿ ಒಂದೊಮ್ಮೆ ಜಪ ಇತ್ಯಾದಿಗಳು ನಡೆಸುವುದಾದ್ರೆ ನೀರಿನ ಪಕ್ಕದಲ್ಲಿ ನೀರಿನಲ್ಲಿ ಮಾಡಬಹುದು, ಒಂದು ಒದ್ದೆ ಬಟ್ಟೆಯಲ್ಲಿ ಮಾಡಬಹುದು ಅಂತ ಹೇಳ್ತಾರೆ. ಅಷ್ಟೇ ಹೊರತು ಮನೆಗೆ ಬಂದರೆ ಅಲ್ಲಿಂದ ಈಚೆ ತಂದರೆ ಒಳ್ಳೆ ಬಟ್ಟೆಯನ್ನು ಸುತ್ತಿಕೊಳ್ಳಿಕೊಂಡು. ಈಗ ಸ್ನಾನ ಅಂದಾಗ ಏನು ಮಾಡಲಿಕ್ಕೆ, ಅತ್ಯಂತ ಕಡಿಮೆ ಮಟ್ಟದಲ್ಲಿ ಹೇಳುವುದಾದರೆ ಮುಳುಗಿ ಸ್ನಾನ ಮಾಡುವುದು ಯೋಗ್ಯ ಅಂತ ನಾನು ಸಂಧ್ಯಾ ಸಮೀಕ್ಷೆಯಲ್ಲಿ ಹಾಕಿದ್ದೇನೆ. ಕೊನೆಗೆ ವೇದವ್ಯಾಸರ ವಾಕ್ಯನ್ನು ಕೇಳಿದರೆ, ಒಂದೊಮ್ಮೆ ಬಾವಿಯ ಸ್ನಾನವನ್ನೇ, ಲಾಸ್ಟ್ ಇರುವುದು ಬಾವಿ ಸ್ನಾನ, ಬಾವಿಯ ಸ್ನಾನವನ್ನೇ ಒಂದೊಮ್ಮೆ ಯಾರಾದರೂ 10-12 ವರ್ಷ ಮಾಡಿದರೆ ಅವನು ಮತ್ತೆ ಒಳ್ಳೆಯವನಾಗಿರುವುದಿಲ್ಲ ಅಂತ, ಅಲ್ಲಿಂದ ಅವನು ಬಿದ್ದೋದ ಅಂತ ಅರ್ಥ. ಖಾಲಿ ಬಾವಿ ಸ್ನಾನವನ್ನೇ 12 ವರ್ಷವೂ ತಪ್ಪಿಸದೆ ಮಾಡಿದ ಅಂದ್ರೆ ಅವನು ನಾಲಾಯಕ ಅಂತ ಅರ್ಥ. ಅದಕ್ಕೋಸ್ಕರ ನಾನು ಕೆಳಗೆ ಶರ ಬರೆದೇನೆ, ಗ್ರಹಣದ ಸಂದರ್ಭದಲ್ಲಿ ಆಗಲಿ, ಅಮಾವಾಸ್ಯೆ ಆಗಲಿ, ಸಂಕ್ರಾಂತಿ ಅಂದಾಗಲಿ, ಪರ್ವಕಾಲದಲ್ಲಿ ಆಗಲಿ, ನಡುವೆ ಆದರೂ ಸರೋವರಕ್ಕೋ ನದಿಗೂ ಹೋಗಿ ಮುಳುಗಿ ಸ್ನಾನ ಮಾಡುವ ಅಭ್ಯಾಸ ಮಾಡಿಕೊಳ್ಳಿ. ಆಗ 12 ವರ್ಷ ಬ್ರೇಕ್ ಮಾಡಿದರೆ ಆಗ್ತದೆ. ಕಂಟಿನ್ಯೂ 12 ವರ್ಷ ಆಗಲಿಲ್ಲ, ನಾವು ಪ್ರತಿ ವರ್ಷ ಒಂದು 5-6 ಸರ್ತಿ ಮುಳುಗಿ ಸ್ನಾನ ಮಾಡೋದ್ರಿಂದ ಅದೊಂದು ಲಾಭ ಮಾಡಲಿಕ್ಕೆ ಆಗ್ತದೆ. ತಪ್ಪಿಸುವುದು ಹೇಗೆ ಅಂತ ಅವ್ರು ಹೇಳಿದ್ದೇನು ಅಂದರೆ, ಒಬ್ಬ ಕಂಟಿನ್ಯೂ ಲಾಸ್ಟ್ ಅಂದರೆ ಬಾವಿ ಸ್ನಾನ, ಅದರ ಆಚೆ ಕೊಡುವುದೇ ಇಲ್ಲ, ನಳ್ಳಿ ಮೀಯಲಿಕ್ಕೆ ಹೇಳುವುದೇ ಇಲ್ಲ, ಹಂಡೆ ಸ್ನಾನಕ್ಕೆ ಬೆಲೆಯೇ ಕೊಡೋದಿಲ್ಲ. ಸಮುದ್ರಗಾಮಿಯಾದ ನದಿ ಅಂತಾರೆ, ಮಹಾನದಿ ಅಂತಾರೆ, ಇಲ್ಲಾದ್ರೆ ಪುಷ್ಕರಣಿ ಅಂತಾರೆ, ಸರೋವರ ಅಂತಾರೆ, ಕೊನೆಗೆ ದೇವಖಾತ ಅಂತ ಹೇಳ್ತಾರೆ, ಋಷಿಖಾತ ಅಂತಾರೆ, ಕೊನೆ ಮತ್ನಾಗ ವಾಪಿ ಅಂತಾರೆ, ಕೊನೆಗೆ ಕೂಪ ಅಂತಾರೆ. ವಾಪಿ ಅಂದ್ರೆ ಇಳಿಬಾವಿ. ಪರಿವಾರ ಸ್ವಾಮಿಗಳ ಸಮೇತ ಇಳಿದು ಬೆಂಗಳೂರಲ್ಲಿ ಮುಳುಗಿ ಬಂದದ್ದುಂಟು. ಇಳಿಬಾವಿ ಅಂದ್ರೆ ಬಹಳ ಕಷ್ಟ, ಇಳಿಯುವುದು ಸುಲಭ, ಹತ್ತುವುದು ಕಷ್ಟ. ಅದು ಹೀಗೆ ರೌಂಡಾಗಿ ಹತ್ವೆ ಮೇಲೆ ಬಂದಾಗ, ಇಳಿಯುವುದು ಹಾಗೆ ಇಳ್ಕೊಂಡು ಹೋಗ್ಲಿಕ್ಕೆ. ಹಾಗೆ ಇಳಿಬಾವಿ, ಕೊನೆಗೆ ಕೂಪ, ಉದ್ರತ ನೀರು ಅಂತ, ಎಳೆದು ಸ್ನಾನ ಮಾಡುವ ಬಗೆ ಅಂತ. ಹೀಗೆ ಇಷ್ಟು ರೀತಿಯಲ್ಲಿ ಸ್ನಾನದ ವೈಭವ ಹೇಳುತ್ತಾರೆ. ಕಡಿಮೆ ಮಟ್ಟದಲ್ಲಿ ಸ್ನಾನಕ್ಕೆ ಹೋಗುವಾಗ ಗೋಮಯ ಹಚ್ಚಿಕೊಂಡು ಹೋಗಲಿಕ್ಕೆ, ಆ ಬಳಿಕ ಮೃತ್ತಿಕೆ, ತುಳಸಿ ಮೃತ್ತಿಗೆಯನ್ನು ಹಚ್ಚಿಕೊಂಡು ಹೋಗಬೇಕು. 3 ಸರಿಯಾದರೂ ದೇವರ ಮಂತ್ರವನ್ನು ನಾರಾಯಣ, ವಾಸುದೇವ, ವಿಷ್ಣು, ಇದು 3 ನಾಮವನ್ನು ಆಚಾರ್ಯ ಮಧ್ವರು ಎತ್ತಿಡಿದ್ದಾರೆ. ದುಷಡಷ್ಟ ಷಡಕ್ಷರೈ ತ್ರಿರ್ನಮಜ್ಯ ಅಂತ ವಾಸುದೇವ ಮಂತ್ರ, ವಾಸುದೇವಾಯ ನಮಃ. ನಿಜವಾಗಿ ವಾಸುದೇವ ಮಂತ್ರ 12 ಅಕ್ಷರದ್ದು, ನಮೋ ಭಗವತೆ ವಾಸುದೇವಾಯ ಅಂತ ಪ್ರಣವಪೂರ್ವಕ. ಮತ್ತೊಂದು ಅಷ್ಟಾಕ್ಷರ, ನಮೋ ನಾರಾಯಣ ಅಂತ ಪ್ರಣವ ಆದ್ಯದಲ್ಲಿ. ಮತ್ತೊಂದು ವಿಷ್ಣವೇ ನಮಃ ಅಂತ 5 ಅಕ್ಷರದ ಮಂತ್ರ. ಹೀಗೆ ಈ 3 ಮಂತ್ರವನ್ನಾದರೂ ಹೇಳಿಕೊಳ್ಳಬೇಕು. ಮತ್ತೆ ಎಲ್ಲ ನದಿ ದೇವತೆಗಳನ್ನು ಕರಿಬೇಕು. ಗಂಗೆ ಚೇಮನೆ ಚೈವ ಗೋದಾವರಿ ಸರಸ್ವತಿ ನರ್ಮದೆ ಸಿಂಧು ಕಾವೇರಿ ಚಂದ್ರಭಾಗೆ ಚ ಕೌಶಿಗಿ ಶ್ವೇತಗಂಗೆ ಕನಕಲೆ ಪಾರಿಭದ್ರೇ ಚ ಗಂಡಕಿ. ಇದೆಲ್ಲ ಇಷ್ಟಿದ್ದು ಇದೆಲ್ಲ ಬಿಟ್ಟು ಹೋಗಿದೆ. ಜಲೇಸ್ಮಿನ್ ಸನ್ನಿಧಿ ಗುರು ಕೊನೆ ಏನಿದು. ಹಾಗಾಗಿ ಕೊನೆಯದ್ದು ಮಧ್ಯದ್ದು ಒಟ್ಟು ಮಾಡಿಕೊಂಡು ನಾವು ಹೇಳ್ತಾ ಇದ್ದೇವೆ. ಮಧ್ಯೆಯಲ್ಲಿ 27 ನದಿಗಳನ್ನು ಬಿಟ್ಟಿದ್ದೇವೆ. ನಾನು ಅದನ್ನೆಲ್ಲ ಮೂಲ ಶ್ಲೋಕಗಳನ್ನೆಲ್ಲ ಹಾಕಿದ್ದೇನೆ ಸಂಧ್ಯಾ ಸಮೀಕ್ಷೆಯಲ್ಲಿ, ಎಷ್ಟೆಲ್ಲ ತೀರ್ಥ ದೇವತೆಗಳ ಸ್ಮರಣೆ ಇತ್ತು ಅಂತ. ಆದಷ್ಟು ಹೋಗುವಾಗವೋ ಬರುವಾಗವೋ ತೀರ್ಥ ದೇವತೆಗಳಿಗೆ ಕರೆದು, ಕೊನೆಗೆ ಗಂಗೆ ಎಲ್ಲಿದ್ಲು ಯೋಜನಾನಾಂ ಶತೈರಪಿ ಅಂತ 100 ಯೋಜನೆಗಳಲ್ಲಿ ಮೈಲುಗಳಲ್ಲಿ ಇರತಕ್ಕಂತಹ ವ್ಯಕ್ತಿ ಕರೆದರೂ ಗಂಗೆ ಬರ್ತಾಳೆ. ಆದ್ದರಿಂದ ಗಂಗೆಯನ್ನು ಬಾರದೇ ಇರುವ ಕ್ರಮ ಇಲ್ಲ. ಅದರಿಂದ ಗಂಗೆಯನ್ನು ಭಗವಂತನ ಪಾದೋದಕವನ್ನು ಕರೆದು ಮೀರಿ ಅಂತಾರೆ. ಇದು ಮಿನಿಮಮ್ ನಾನು ಹೇಳಿಕೊಟ್ಟದ್ದು, ಇದರಾಚೆಗೆ ಹೆಚ್ಚು ಬೇಡ. ಸ್ನಾನದ ಘಟ್ಟದಲ್ಲಿ ಬರೆದಿದ್ದೇನೆ. ಒಟ್ಟಾರೆ ದೇವರ ನೆನಪಿನಲ್ಲಿ ಸ್ನಾನ ಮಾಡಿ ಅಂತ ಹೇಳ್ತಾರೆ. 3 ದೇವರ ನಾಮ ಹೇಳುವುದರಲ್ಲಿ ಏನು ತಪ್ಪಿಲ್ಲ. ನಳ್ಳಿ ಸ್ನಾನ ಮಾಡುವವರಿಗೂ, ಹಂಡೆ ಸ್ನಾನ ಮಾಡುವವರಿಗೂ, ಶವರ್ ಬಾತಿನವರಿಗೂ ದೇವರ ನಾಮ ಹೇಳುವುದರಿಂದ ಏನು ತಪ್ಪಾಗುವುದಿಲ್ಲ. ಅದರಿಂದ 3 ನಾಮವನ್ನು ಎಷ್ಟು ಸಣ್ಣ ಮಗುವಲ್ಲಿಯೂ ಸಹ ನಾ ಬಾಯಲ್ಲಿ ಹೇಳಿಸ್ಲಿಕ್ಕೆ ಬರ್ತದೆ. ಗಂಗೆಯನ್ನು ಕರೀಲಿಕ್ಕೆ ಆಗ್ತದೆ. ಈಗ ಸ್ನಾನಂ, ದಾನಂ, ಅನಂತರ ಬದುಕಿನಲ್ಲಿ ಬಹಳಷ್ಟು ದೊಡ್ಡ ಅಂಶವನ್ನು ಕೃಷ್ಣ ಬಹಳ ಬಾರಿ ಇಲ್ಲಿ ಗರುಡ ಪುರಾಣದಲ್ಲಿ ಅಂತೂ ತುಂಬ ದಾನಗಳ ಬಗ್ಗೆ ಉಲ್ಲೇಖ ಮಾಡ್ತಾರೆ. ಶಯ್ಯಾದಾನ ಆಗಲಿ, ಆ ಬಳಿಕ ದಶದಾನ ಆಗಲಿ ಮುಖ್ಯವಾಗಿ, ಮತ್ತು ಪದದಾನ ಆಗಲಿ, ಛತ್ರ ಅಂದರೆ ಕೊಡೆ, ಉಪಾನಹ ಮೆಟ್ಟು ಅಂದರೆ ಹೋಗುವ ವ್ಯಕ್ತಿಗೆ ಹೋಗುವ ದಾರಿಯಲ್ಲಿ ಕಲ್ಲು ಮುಳ್ಳುಗಳ ಬಾಧೆ ಇರದಂತೆ, ಬಿಸಿಲಿನ ತಾಪ ಆಗದಂತೆ, ಬಾಯಾರಿಕೆ ಬರದಂತೆ ನೀರಿನ ದಾನ. ಆನಂತರ ಅವನಿಗೆ ಅಂಧತ್ವ, ಮೂಕತ್ವ, ಬಧಿರತ್ವ ಮುಂತಾದ್ದು ಬರಬಾರದಂತೆ ಮುಂದಿನ ಜನ್ಮಗಳಲ್ಲಿ. ಅಂದರೆ ಮೂಕನಾಗಬಾರ್ದವನು, ಕುರುಡನಾಗಬಾರ್ದವನು, ಕಿವುಡನಾಗಬಾರ್ದು. ಅದಕ್ಕೋಸ್ಕರ ಅವನಿಗೆ ಪುಸ್ತಕ ದಾನ, ಹಾಗೆ ಗಂಟಾಮಣಿ ದಾನ,
ಹಾಗೆ ದೀಪದ ದಾನ, ಇವೆಲ್ಲ ಯಾಕೆ ಪ್ರತಿಯೊಂದಕ್ಕೂ ಯಾಕೆ ಅಂತ ಗರುಡನಿಗೆ ಉತ್ತರ ಹೇಳಿ ಕೃಷ್ಣ ಹೇಳಿಕೊಡ್ತಾನೆ. ಬ್ಲೈಂಡ್ಲಿ ಹೇಳಲೇ ಇಲ್ಲ, ಸುಮ್ಮನೆ ಅದು ಕೊಡು ಹೇಳಲೇ ಇಲ್ಲ, ಯಾವುದಕ್ಕೆ ಏನೇನು ಅಂತ ಹೇಳಿಕೊಂಡು ಹೇಳ್ತಾನೆ. ಶೀತವಾತಾತಪದ ನಿವೃತ್ತಿಗಾಗಿ ವಸ್ತ್ರಗಳ ದಾನ, ಯಜ್ಞೋಪವೀತ ದಾನ, ಗೋಪಿಚಂದನ ದಾನ, ಇವೆಲ್ಲವನ್ನು ಬಹಳ ಚಂದವಾಗಿ ಸಪ್ತಧಾನ್ಯಗಳು, ಸಪ್ತಧಾನ್ಯಂ ಕ್ಷಿತಿ ಗಾವಹ, ಇವೆಲ್ಲ ಪಟ್ಟಿ ಮಾಡಿ, ತತ್ರೋದಾನ, ಕಮಂಡಲು, ಭಾಜನ, ಪಾತ್ರೆಗಳ ದಾನಗಳು, ಆಸನದ ದಾನ, ಮಣೆ ಮುಂತಾದ್ದು, ಇವನ್ನೆಲ್ಲ ಹೆಸರಿನಲ್ಲಿ ಆದರೂ ಅವನ ಹೆಸರಿನಲ್ಲಿ ಕೊಡಿ ಅಂತ. ಗೋದಾನದ ಬಗ್ಗೆ ಮಾತಾಡುವಾಗ ಕೃಷ್ಣ ಬಹಳ ದೊಡ್ಡದಾಗಿ ಹೇಳುತ್ತಾನೆ. ಏಕಾಗೌಹು ಸ್ವಸ್ಥ ಚಿತ್ತಸ್ಯ, ಇದೆಲ್ಲ ನಾವು ಕೇಳಿದ್ರೆ ಬೈತೇವೆ ಕೆಲವೊಮ್ಮೆ. ನೀವು ಚೆನ್ನಾಗಿದ್ದಾಗ ಒಂದು ದನ ದಾನ ಮಾಡಿ ಸಾಕು ಅಂತ. ನೀವು ಬೀಳ್ಲಿಕ್ಕೆ ಹೋಗ್ತೀರಾದ್ರೆ ಆ ಥರ ಅಂದ್ರೆ ಬೀಳ್ಲಿಕ್ಕೆ ಹೋಗುದು, ಇನ್ನು ಗ್ಯಾರಂಟಿ ಇಲ್ಲ ಬದುಕುವುದಾದ್ರೆ ಆ ಹೊತ್ತಿಗಾದ್ರೆ 10 ದಾನ ಮಾಡಿ ಅಂತ. ದನದಾನ ಸರಿ ಇದ್ದಾಗ ಒಂದು ಕೊಡಿ, ಬೀಳ್ಲಿಕ್ಕೆ ಹೋದಾಗ 10 ಕೊಟ್ಟಕ್ಕೆ ಒಂದು ಸಮಾತು, ಸತ್ತ ನಂತರ ಕೊಟ್ಟರೆ 100ಕ್ಕೆ ಕೊಡಬೇಕು ಹೇಳ್ತಾನೆ. 100 ದಾನ ಮಾಡಬೇಕಾಗ್ತದೆ. ಆದ್ರಿಂದ ಏನು ಅಂತ ನೀವೇ ಲೆಕ್ಕಾಚಾರ ಮಾಡುವುದು. ಸತ್ತ ಬಳಿಕ ಕೊಡುವ 100ಕ್ಕಿಂತ ಬಿದ್ದೋದಾಗ 10 ಕೊಡುವುದಕ್ಕಿಂತ ಸರಿ ಇದ್ದಾಗ 1 ಕೊಡುವುದೇ ಚಂದ. ನೀನೇ ಕೈಯಾರೆ ಕೊಡು ಅಲ್ಲ. ಗಮ್ಮತ್ತಿದೆ, ನಮ್ದು ಸ್ವತ್ತು ಮಕ್ಕಳು ಉಪಯೋಗಿಸ್ತಾರೆ ಮತ್ತೆ ನಮ್ಮ ಹೆಸರಿನಲ್ಲಿ ಅಂತ. ಒಂದೇ ಕ್ವಶನ್ ಕೇಳ್ತಾನೆ ಕೃಷ್ಣ, ನೀನು ನಿನ್ನ ಸೊತ್ತು ಇಟ್ಕೊಂಡಿ, ಸರಿ, ನೀನು ಹೋದ ಬಳಿಕ ಸೊತ್ತು ಯಾರದ್ದು ಕೇಳ್ತಾನೆ. ಯಾರದ್ದು? ನಿನ್ನದು ಹೇಳಲಿಕ್ಕೆ ನೀನಿಲ್ಲ ಅಲ್ಲಿ, ಮತ್ತೆ ಯಾರದ್ದು? ಅದು ಯಾರಿಗೆ ಕೇಳಿದರೆ ಕಾನೂನು ಹೇಳ್ತದೆ ಅದು ಮಕ್ಕಳದ್ದು ಅಂತ, ಶಾಸ್ತ್ರ ಹೇಳುತ್ತದೆ ಮಕ್ಕಳದ್ದು ಅಂತ. ಈಗ ಯಾರ ದುಡ್ಡಿನಲ್ಲಿ ಯಾರು ಕೆಲಸ ಮಾಡಿದ್ದು ಕೇಳ್ತಾನೆ ಕೃಷ್ಣ. ಹೋದ ಬಳಿಕ ನಿನ್ನ ಸಂಸ್ಕಾರವನ್ನು ಮಕ್ಕಳು ಮಾಡಿದ್ರು ಅಂತ ನೀನು ಹೇಳಿದ್ರೆ, ನಾನು ದುಡ್ಡು ಇಟ್ಟೋಗಿದ್ದೇನೆ ಹೇಳಿದ್ರೆ, ಇಟ್ಟೋದದ್ದು ಮಕ್ಕಳ ಹೆಸರಿಗೆ ಆಗಿ ಹೋಯ್ತು. ಹೋದ ತಕ್ಷಣ ಅವರು ಡೆತ್ ಸರ್ಟಿಫಿಕೇಟ್ ತೋರಿಸಿದ್ರೆ ಅವರಿಗೆ ಅಧಿಕಾರದಲ್ಲಿ ತೆಗಿಲಿಕ್ಕೆ ಬಿಡುತ್ತಾರೆ. ಅವರ ದುಡ್ಡಿನಲ್ಲೇ ಮಾಡಿದಾಯ್ತಲ್ಲ. ಆದ್ರಿಂದ ನೀನು ಇದ್ದಾಗ ನೀನೇ ಕೈಯಾರೆ ದಾನ ಮಾಡು ಅಂದ ದೇವರು. ಎಷ್ಟೋ ಜನರಿಗೆ ಇದು ಕಷ್ಟ ಆಗತ್ತೆ. ಮತ್ತೆ ಹೇಳ್ತಾನೆ, ಅವರು ಕೊಡ್ತಾರೆ ಅಂತ ಖಾತ್ರಿ ಏನು? 10 ಕೊಡುವಲ್ಲಿ 1 ಕೊಟ್ರೆ ಅದು ಸರಿಯೇ? ಮತ್ತೆ ಕೆಲವೊಮ್ಮೆ ಕ್ವಾಂಟಿಟಿ ಹೆಚ್ಚು ಕಮ್ಮಿ ಆಗ್ತದೆ, ಕೆಲವೊಮ್ಮೆ ಕ್ವಾಲಿಟಿ ಹೆಚ್ಚು ಕಡಿಮೆ ಆಗುತ್ತೆ. ಬಟ್ಟೆ ಕೊಡು ಅಂತಾರೆ, ಒಂದು ಪರ್ಕಟ್ ಬಟ್ಟೆ ಕೊಟ್ರೆ ಕಮ್ಮಿ ರೇಟ್ ಇದು ಕೊಟ್ರೆ, ಕೊಟ್ಟಿದ್ದಾನೆ ಬಟ್ಟೆ. ಅದೇ 10 ಕೊಡು ಹೇಳಿದ್ರೆ ಅಲ್ಲಿ 1 ಕೊಟ್ರೆ ಅದು ಸರಿಯೇ? ಆದ್ರಿಂದ ನೀನು ಕೈಯಾರೆ ಬುದ್ಧಿ ಗಟ್ಟಿ ಇದ್ದಾಗ ಖುಷಿಯಲ್ಲಿ ಕೊಟ್ಟುಕೋ. ಏನು ಬೇಕಾದ್ರೂ ಕೊಡ್ಲಿಕ್ಕೆ ಬರುತ್ತೆ ಅಂದಾನೆ. ಉಪ್ಪು ದಾನ ಮಾಡ್ತೀಯ, ಎಳ್ಳು ದಾನ ಮಾಡ್ತೀಯ, ಎಣ್ಣೆ ದಾನ ಮಾಡ್ತೀಯ, ಪಾತ್ರೆ ದಾನ ಮಾಡ್ತೀಯ, ಲೋಹ ದಂಡ ಮಾಡ್ತೀಯ, ಏನು ಬೇಕಾದ್ರೂ ದಾನ ಮಾಡುವಂದ. ಅದೆಲ್ಲ ಯಾಕೆ ಕೇಳಿದ್ರೆ, ಅದು ಯಮದೂತರ ಕೈಯಲ್ಲೆಲ್ಲ ಆಯುಧ ಉಂಟು, ಅದರಿಂದ ನಿನಗೆ ಘಾಸಿ ಆಗುದಿಲ್ಲ, ಅದರಿಂದ ಕತ್ತಿ ಗುರಾಣಿ ಎಲ್ಲ ದಾನ ಮಾಡೋಂದ. ಏನು ವಿಚಿತ್ರ! ಎಂತ ಕೇಳಿದ್ದಕ್ಕೂ ಉತ್ತರ ಕೊಡ್ತಾನೆ ಕೃಷ್ಣ. ದಾನ ಯಾಕೆ ಬೇಕು ಕೇಳಿದ್ರೆ, ದಾನ ಕೊಡುವುದರಿಂದ ಅದರ ಉಪಯೋಗ ಆಗತ್ತೆ, ಉಪಯೋಗದಲ್ಲಿ ನಿನ್ನ ನೆನಪಿರುತ್ತೆ, ನಿನಗೆ ಅನುಕೂಲ ಆಗುತ್ತೆ. ಹಾಗಾಗಿ ಎಲ್ಲವನ್ನು ಕೊಟ್ಟು ಹೋಗ್ಲಿಕ್ಕೆ ಸ್ನಾನಂ ದಾನಂ ಜಪಃ, ನಾರಾಯಣ ಮಂತ್ರ ಜಪ ಮಾಡಿ ಅಂತಾರೆ. ಅಧಿಕಾರ ಎಲ್ಲರಿಗಿದೆ. ದೇವರ ನಾಮಸ್ಮರಣೆ ಮಾಡೋದ್ರಲ್ಲಿ ಯಾವ ಜಾತಿ, ಯಾವ ಆಶ್ರಮ, ಯಾವ ಹಂತ ಏನಿಲ್ಲ. ಇಂಥವರು ಮಾತ್ರ ಹೇಳಬೇಕು, ಇಂಥವ್ರು ಹೇಳಬಾರದು ಎನ್ನುವುದು ದೇವರ ಜಪಕ್ಕೆ ರಿಸ್ಟ್ರಿಕ್ಷನೇ ಇಲ್ಲ. ದೇವರ ನಾಮವನ್ನು ಯಾವುದನ್ನು ಯಾರು ಎಲ್ಲಿ ಬೇಕಾದ್ರಲ್ಲಿ ಹೇಗೆ ಬೇಕಾದ್ರೂ ಬಳಸ್ಬೋದು, ಎಷ್ಟು ಬೇಕಾದ್ರೂ ಬಳಸ್ಬೋದು. ನಾನು ನಿಂತು ಹೇಳ್ತೇನೆ, ಹೇಳಯ್ಯ ಅಂದ. ನಾನು ಕೂತು ಹೇಳ್ತೇನೆ, ಆಯ್ತು ಮಾರಯ್ಯ ಅಂದ. ಆಸೀನ ಸ್ತಂಭವಾತ್ ಅಂತ ವೇದವ್ಯಾಸರ ಸೂತ್ರ. ಅನುಷ್ಠಾನಕ್ಕೆ ಜಪಕ್ಕೆ ಎಲ್ಲ ಏನು ಬೇಕು ಕೇಳಿದರೆ ಏನು ಬೇಕಾಗಿಲ್ಲ. ನೀನು ಸ್ವಸ್ಥವಾಗಿರಬೇಕು, ನಿನ್ನ ಮನಸ್ಸು ಸರಿ ಇರಬೇಕು. ನಿನ್ನ ಮನಸ್ಸು ಹೇಗೆ ಕೂತರೆ ಸರಿ ಇರ್ತದ ಹಾಗೆ ಕೂತು. ಅದು ಪದ್ಮಾಸನ ಹಾಕಬೇಕು ಹೇಳಿ ಕೈಕಾಲೆಲ್ಲ ಒಳಗೆ ಹಾಕಿ ಗಟ್ಟಿ ಮಾಡಿಕೊಂಡು ಕಾಯಲ್ಲಿ ನೋವು ಸರಿ ಇಲ್ಲ ಯೋಚನೆ ಮಾಡ್ತಾರೆ, ಇಲ್ಲಿ ಜಪ ಆಗುವುದಿಲ್ಲ. ಕಾಲನ್ನು ಬದಲಿಸುವುದರಲ್ಲೇ ಆಯ್ತು ಅವನು ಕೂತ್ಕೊಂಡು ಇಡೀ ದಿನ. ಅದನ್ನು ಪ್ರಾಕ್ಟೀಸ್ ಮಾಡೋದ್ರಲ್ಲೇ ಆಯ್ತು. ಅದಕ್ಕೆ ಹೇಳ್ತಾನೆ, ನೀನು ಹೇಗೆ ಕೂತ್ಕೊಂಡು ನಿನಗೆ ಕಂಫರ್ಟೇಬಲ್ ಹೇಳಲಿಕ್ಕೆ ಬರ್ತದೆ ಮಾತಾಡು, ಅದೇ ಜಪ ಮಾಡು ಅಂತ. ಅದನ್ನ ಜಪಕ್ಕೋಸ್ಕರ ಹೀಗೆ ಇರಬೇಕು ಹಾಗೆ ಇರಬೇಕು ಅಂತ ನಿರ್ಬಂಧ ಇಲ್ಲ. ಆಸೀನ ಸಂಭವಾತ್. ಎಷ್ಟೋ ಜನರಿಗೆ ವರ್ಷ ಆದಾಗ ಆಚೀಚೆ ಕೂತ್ಕೊಳ್ಳಿಕ್ಕೆ ಆಗೋದಿಲ್ಲ. ಜಗಲಿಯಲ್ಲಿ ಕೂತ್ಕೊಳ್ತೇನೆ, ಕೂತ್ಕೊಳ್ಳಿ ಅಂದನು. ಕಂಬಕ್ಕೆ ಹೊರಗ್ತೇನೆ, ಹೊರಗಿಕೊಳ್ಳಿ. ಹೇಳುವುದು ಬಿಡಬೇಡಿ. ಕೃಷ್ಣನ ತಾತ್ಪರ್ಯವನ್ನು ಕೇಳಿದ್ರೆ ಏನಾದರೂ ತಪ್ಪಿಸಿಕೊಳ್ಳಿಕ್ಕೆ 1000 ಕಾರಣ ಇರ್ತದೆ ನಮಗೆ, ಆದ್ರೆ ಅದನ್ನು ಮಾಡದೇ ಇರಬೇಡ ಹೇಳಿ. ಸ್ನಾನಂ ದಾನಂ ಜಪ ಹೋಮಃ. ಅಧಿಕೃತವಾಗಿ ಕರ್ಮಾಂಗಗಳನ್ನು ನಡೆಸಲಿಕ್ಕುಂಟು ಅಗ್ನಿಮುಖದಲ್ಲಿ. ಒಟ್ಟು ಮನುಷ್ಯನಿಗೆ ಜಾತ್ಯುತ್ತವಾದ ಆಶ್ರಮೋಚಿತವಾದ ಕರ್ಮಗಳನ್ನು ನಡೆಸಲಿಕ್ಕೆ ಯಾವತ್ತೂ ಬಿಟ್ಟರೆ ತಪ್ಪು ಅಂತಾನೆ ಕೃಷ್ಣ. ಪಂಚಯಜ್ಞ ಪರಾಯಣ ಅಂತ ಕರೀತಾನೆ. ಪಂಚಯಜ್ಞಗಳನ್ನು ಮಾಡಲೇಬೇಕು ಮನುಷ್ಯ ಬದುಕಿದ್ದಾಗ. ಯಾರಿಗೆಲ್ಲ ಆಶ್ರಮ ಕೇಳಿದ್ರೆ, ಈಗ ಬ್ರಹ್ಮಚಾರಿ ಇದ್ದಾನೆ, ಕಲಿತಾ ಇದ್ದಾನೆ, ಅವನಿಗೇನು ನಿರ್ಬಂಧ ಇಲ್ಲ. ಅವನಿಗೆ ಭಿಕ್ಷೆ ಬೇಡಲಿಕ್ಕೆ ಉಂಟು ಅವನಿಗೆ ಕ್ರಮ ಹಾಗೆ. ಮತ್ತೆ ಇನ್ನೊಬ್ಬ ಸನ್ಯಾಸಿ ಇದ್ದಾನೆ, ಎಲ್ಲವನ್ನು ತೊರೆದವ, ಅವನು ಭಿಕ್ಷೆ ಬೇಡಲಿಕ್ಕೆ ಇರುದವನು.
ಸಮಾಜದಲ್ಲಿ ಭಿಕ್ಷೆ ಕೇಳಲಿಕ್ಕೆ ಇಬ್ಬರಿಗೆ ಅಧಿಕಾರ. ಒಬ್ಬ ಹುಡುಗನಿಗೆ, ಕಲಿತಾ ಇರುವವನಿಗೆ, ಇನ್ನೊಬ್ಬ ಎಲ್ಲವನ್ನು ಬಿಟ್ಟು ಹೋದ ಸನ್ಯಾಸಿ. ಮತ್ತೆ ಗೃಹಸ್ಥನಿಗೆ, ವಾನಪ್ರಸ್ಥನಿಗೆ ಬೇಡ್ಲಿಕ್ಕಿಲ್ಲ. ಗೃಹಸ್ಥನನ್ನು ಆಶ್ರಯಿಸಿಕೊಂಡು ಎಲ್ಲರೂ ಇರ್ತಾರೆ. ಹುಡುಗ ಕೇಳಲಿಕ್ಕೆ ಬರೋದು ಗೃಹಸ್ಥನ ಮನೆಗೆ, ಸನ್ಯಾಸಿಗಳು ಕೇಳಲಿಕ್ಕೆ ಬರೋದು ಗೃಹಸ್ಥನಲ್ಲಿಗೆ. ಆದ್ರಿಂದ ಎಲ್ಲರಿಗೂ ಕಾರಣನಾದವ ಗೃಹಸ್ಥ, ಮನೆಯಲ್ಲಿರುವ. ವಾನಪ್ರಸ್ಥ ಕಾಡಿಗೆ ಹೋದವ ಕಾಡಿನದ್ದನ್ನು ಮಾತ್ರ ಬಯಸ್ಬೇಕವನು. ಅಲ್ಲಿ ಎಲ್ಲ ಗಂಟುಮುಟ್ಟೆ ಕಟ್ಟಿಕೊಂಡು ಹೋಗಿ ಮತ್ತೆ ಯಥಾ ಪ್ರಕಾರ ಅಡುಗೆ ಮಾಡಿಕೊಂಡು ಒಂದು ಮಿಕ್ಸರ್ ತರೋದು, ಒಂದು ಫ್ರಿಡ್ಜ್ ಇರುವುದು, ಅದೆಲ್ಲ ಇಲ್ಲ. ಕಾಡಿಗೆ ಹೋದ ನಂತರ ಕಾಡಿನಾಗೆ ಇರುವುದು. ಪ್ರಾಣಿಗಳ ಹಾಗೆ, ಪ್ರಾಣಿಗಳು ಎಲ್ಲಿ ಮಲಗ್ತಾವೆ ಹಾಗೆ ಮಲಗಲಿಕ್ಕೆ, ನೆಲದಡಿಯಲ್ಲಿ, ಮರದ ಬುಡದಲ್ಲಿ ಎಲ್ಲ. ಏನ್ ತಿಂತಾವೆ? ಹಣ್ಣು ಹಂಪಲು ಬಿದ್ದೆ ಎಲೆ, ಅದನ್ನೇ ತಿನ್ನು. ಕಾಡಿನಲ್ಲಿ ಹೇಗೆ ಪ್ರಾಣಿಗಳಿರ್ತಾರೋ, ಮೃಗಚರ್ಯ ಅಂತಾರೆ. ವಾನಪ್ರಸ್ಥ ಅಂದ್ರೆ ಅದು ಸುಲಭ ವಿಷಯ ಅಲ್ಲ, ಆದ್ರೆ ಬಹಳ ಚಂದದ ವಿಷಯ ಅಷ್ಟೆ. ಅದು ಯಾವತ್ತು ಹೇಳಿದ್ರೆ ನಿಜವಾಗಿ 50 ವರ್ಷದ ನಂತರ ಕಾಡಿಗೆ ಹೋಗ್ಬೇಕು ಹೇಳ್ತಾರೆ ವಾನಪ್ರಸ್ಥ. ಕೊನೆಗೇನು ಅಂದ್ರೆ ಮಗನಿಗೆ ಮಕ್ಕಳಾದ ನಂತರ ಆದ್ರೂ, ಮಕ್ಕಳಿಗೆ ಮಕ್ಕಳಾದ ನಂತರ ಆದ್ರೂ ನೀವು ಅಜ್ಜ ಅಂತ ಆಗ್ತದಲ್ಲ, ಆ ನಂತರ ನೀವು ಬೇಡ ಅಂತ ಅರ್ಥ, ಹೋಗ್ಬೋದು ಅಂತ ಅರ್ಥ. ಹೇಗೆ ಮಗನಿಗೆ ಮಗ ಇದ್ದಾನೆ ನೋಡಿಕೊಳ್ಳಿಕ್ಕೆ, ಇನ್ನು ಕೆಲಸ ಉಂಟಲ್ಲಿ. ಅದನ್ನ ಕೊನೆಯ ಪಕ್ಷ ಒಂದು ಅಜ್ಜ ಆದ ಬಳಿಕ, ಇಲ್ಲ 50 ಆದ ಬಳಿಕ ಕಾಡಿಗೆ ಹೋಗ್ಲಿಕ್ಕೆ. ಕಾಡಿನಲ್ಲಿ ಮತ್ತೆ ಮುಕ್ಕಾಲು ಆಯುಷ್ಯ ಮುಗಿದ ನಂತರ ಸನ್ಯಾಸವನ್ನು ತಗೊಳ್ಳಿಕ್ಕೆ, ಎಲ್ಲವನ್ನು ತೊರೆದಿಡ್ಲಿಕ್ಕೆ, ಕಮ್ಮಿ ಊಟ ಮಾಡಲಿಕ್ಕೆ. ಅಂದ್ರೆ ನಾವು ಕಾಡು, ಮನೆ, ಬ್ರಹ್ಮಚಾರಿ ಆಶ್ರಮ ಇವೆಲ್ಲ ಹೇಳಲಿಕ್ಕೆ ಸುಲಭ. ತಿನ್ನುವ ಲೆಕ್ಕಾಚಾರ ಕೇಳಿದ್ರೆ ಹೆದರಿ ಹೋಗ್ತೇವೆ. ಅಷ್ಟೌ ಗ್ರಾಸಾಹ ಯತೆ ಪ್ರೋಕ್ತ 12 ಅರಣ್ಯವಾಸಿನ 32 ಗೃಹಸ್ಥಸ್ಯ ಯಥೇಷ್ಟಂ ಬ್ರಹ್ಮಚಾರಿಣ. ಯಥೇಷ್ಟಂ ಬ್ರಹ್ಮಚಾರಿಣ ಹೇಳಿದ್ದಿಲ್ಲಿ, ನಾವು ಅದನ್ನು ಯದ್ವಾ ತದ್ದು ಬಳಸ್ತೇವೆ ಯಾರ್ಯಾರಿಗೂ. ಯತಿ ಊಟ ಮಾಡುವುದು ಎಷ್ಟು ಕೇಳಿದ್ರೆ 8 ತುತ್ತು ಊಟ ಮಾಡಲಿಕ್ಕೆ, ಹ್ಯಾಂಡ್ ಟು ಮೌತ್. ಎಷ್ಟು ದೊಡ್ಡ ಮುದ್ದೆ ತಗೊಳ್ಳಿ, ಅವನು ಬಾಯೊಳಗೆ ಹೇಗೆ ಬೇಕಾದ್ರೂ ತೋರಿಸ್ಲಿ, 8 times ಓನ್ಲಿ, ಮತ್ತೆ ಇಲ್ಲ. ಅವನು ಎಷ್ಟು ಜನರ ಮನೆ ಹೋಗಬಹುದು ಅಂದ್ರೆ 3 5 7 ಸದ್ಮಾನಿ ಗಚ್ಚೇತ್ ನಾತಿ ವ್ರಜೇತ್ ಯತಿ. 7 ಮನೆವರೆಗೆ ಕೇಳಲಿಕ್ಕೆ ಹೋಗ್ಬೋದು ಅವನು. ಭಿಕ್ಷಾಂದೇಹಿ ಅಂತ ಪ್ರತಿಯೊಬ್ಬರು ಒಂದೊಂದೇ ಮುದ್ದೆ ಕೊಟ್ಟಿದ್ರೆ 7 ಮುದ್ದೆ ಆಯ್ತು, 8ನೇದ್ದಿಲ್ಲ ಅವತ್ತವನಿಗೆ. ಸಿಕ್ಕಿದ್ರೆ ಅದರಲ್ಲಿ 8 ಆಯ್ತು. 3ರಲ್ಲೇ ಅಷ್ಟು ಸಿಕ್ಕಿದ್ರೆ ಸಾಕು, ಮತ್ತೆ ಹೋಗುದು ಬೇಡ. 3 ಅಥವಾ 5 ಮತ್ತೆ 7 ಅದರ ಆಚೆಗೆ ಮನೆಗೆ ಅವನು ಬೇಡ್ಲಿಕ್ಕಿಲ್ಲ. ಇದು ಯತಿಗೆ ಮಾತ್ರ ಹೀಗೆ ಬೇಡ್ಲಿಕ್ಕೆ ಹೋಗ್ಲಿಕ್ಕೆ. ಬ್ರಹ್ಮಚಾರಿ ಎಷ್ಟು ಬೇಡ್ಲಿಕ್ಕೆ ಬರುತ್ತೆ? ಯಾಕೆಂದ್ರೆ ಬ್ರಹ್ಮಚಾರಿ ಅವನು ಮಾತ್ರ ತಿನ್ನುವುದಲ್ಲ, ತಗೊಂಡೋಗಿ ಗುರುಗಳಿಗೆ ಕೊಡ್ಲಿಕ್ಕೆ ಉಂಟು, ಗುರುಗಳು ಪಾಲು ಮಾಡಿಕೊಡ್ಲಿಕ್ಕೆ. ಎಲ್ಲಾ ವಿದ್ಯಾರ್ಥಿಗಳು ತಂದದ್ದನ್ನ ಇವತ್ತು ಅಂತ ನಮೂನೆ ಆಗುವುದೇ ಇಲ್ಲ ಬಿಡಿ. ಹಾಗಾಗಿ ಯತಿ ಸನ್ಯಾಸ ತಗೊಂಡ ನಂತರ ಒಂದೇ ಹೊತ್ತು ಊಟ, ಅವನಿಗೆ 3 ಹೊತ್ತು ಮುಳುಗಲಿಕ್ಕೆ ಉಂಟು ಸ್ನಾನ. ಅವನಿಗೆ ಯಶೇಹೆ ತ್ರಿಶವನಂ ಸ್ನಾನ, 3 ಹೊತ್ತು ಮುಳುಗಬೇಕು ಸ್ನಾನ ಮಾಡಲಿಕ್ಕೆ. ಅವನು ಯತಿಗೆ 3 ಹೊತ್ತು ಸ್ನಾನ, ತಿನ್ನುವುದು 1 ಹೊತ್ತು ಅಷ್ಟೇ. ತಿನ್ನುವಾಗ 8 ತುತ್ತು. ನಾನು 8 ತುತ್ತು ಒಮ್ಮೆ ಹೇಳುವಾಗ ಹೇಳಿದ್ರು ಅವರು, ಒಂದೊಂದರಲ್ಲಿ ಅಂತ. ಒಂದೊಂದರಲ್ಲಿ ಅಲ್ಲ, ಸಾರಿನಲ್ಲಿ 8, ಹುಳಿಯಲ್ಲಿ 8, ಒಟ್ಟು ಸೇರಿಸಿ ನೀವು ಏನು. ಆದ್ರಿಂದ ಇವತ್ತಿನ ಯತಿಯ ಊಟವನ್ನು ನೋಡಿ ನೀವು ಅದನ್ನೆಲ್ಲ ಅರ್ಥ ಮಾಡ್ಲಿಕ್ಕೆ ಆಗುದಿಲ್ಲ. ಅವರ ಔತಣ ನೋಡಿದಾಗ ಯತಿಗಳಿಗೆ ಔತಣ, ಮತ್ತೆ ಯಾರಿಗೆ ಇರುವುದಿಲ್ಲ. ಆದ್ರಿಂದ ಇದನ್ನು ನೀವು ಭಿಕ್ಷೆ ಅಂತ ಹೇಳಿದ್ರೆ, ಸ್ವಾಮಿಗಳಿಗೆ ಭಿಕ್ಷೆ ಹೇಳಿದ್ರೆ ಅದು ಅಂಗಳ ತುಂಬಾ ಅಡುಗೆ ಆಗಿರ್ತದೆ ಆವತ್ತು. ಆದ್ರಿಂದ ಅದು ಲೆಕ್ಕಾಚಾರ ಬರೋದು 8 ತುತ್ತು. ಅವ್ರು ಏನ್ ಮಾಡ್ಲಿ? ಒಬ್ಬರು ಸ್ವಾಮಿಗಳಿದ್ರಂತೆ ಹಿಂದೆ ಇಲ್ಲಿ ಉಡುಪಿಯಲ್ಲಿ. ಅವ್ರು ಎಷ್ಟು ತುಂತು ತಿಂತಿದ್ರು ನನಗೆ ಗೊತ್ತಿಲ್ಲ. ಆದ್ರೆ ವಿಷಯ ಏನು ಕೇಳಿದ್ರೆ, ಬನ್ನಂಜಿಯವರು ನೋಡಿದ್ರು, ಹೇಳಿದ್ದು ಕಾಣೀರ್ ಸ್ವಾಮಿಗಳು ಹಿಂದಿನದ್ದು. ಅವ್ರು ಎಲ್ಲ ಬೆಡಸುವವರೆಗೆ ಕಾಯುವುದು, ಹಾಕಿದ ನಂತರ ಪೂರ ಒಟ್ಟು ಪಾಯಸ ಎಲ್ಲ ಬಂದ ನಂತರ ಪೂರ ಒಟ್ಟು ಕಲಸಿ ತಿನ್ನುವುದು. ಪ್ರತ್ಯೇಕ ಟೇಸ್ಟೇ ಇಲ್ಲ, ರುಚಿಯ ಯೋಚನೆ ಇಲ್ಲ, ತಿಂದುಬಿಟ್ಟು ಹೇಳುದು ಅಷ್ಟು. 8 ತುತ್ತು ಮಾಡ್ತಾರ ಆಗ್ಲಿ. ಸಲ್ಲೇಖನದವರೆಲ್ಲ ಮಾಡಬಹುದು, ಇವತ್ತಿನಿಂದ ನಿಂತವರು ಮಾಡುವುದಿಲ್ಲ. ಅಂದ್ರೆ ಈಗೀಗ ಜೈನರಲ್ಲಿ ಈಗ ಹುಡುಗಿಯರು ಆಶ್ರಮ ತಗೊಳ್ತಾರೆ, ಹುಡುಗರು ಆಶ್ರಮ ಇದ್ದಾರೆ, ಯುವಕರಿದ್ದಾರೆ. ಅವರಲ್ಲಿ ಸಲ್ಲೇಖನ ವ್ರತ ಅಂತ ಇದೆ. ಸಾಯ್ಲಿಕ್ಕೆ ಹೋದಾಗ ತುತ್ತು ಕಮ್ಮಿ ಮಾಡುದು, ಅನಶನ ಮಾಡುದು ಅಂತ. ಹಾಗೆ ಈ ಪ್ರಕಾರದಲ್ಲಿ ಕೈಯಲ್ಲಿ ಹಾಕಿದ್ದನ್ನು ತಿನ್ನುವ ಕೆಲಸ ಮಾಡುತ್ತಾರೆ ಮುದುಕರಾದವರು. ಇಲ್ಲಿ ನನಗೆ ಹೇಳಿದೆ, ಮುಕ್ಕಾಲಂಶ ಆದ ನಂತರ ಸನ್ಯಾಸ ಪಡೀಲಿಕ್ಕೆ ವರ್ಷದಲ್ಲಿಯೂ 75 ವರ್ಷದ ನಂತರ, 50ರ ನಂತರ ವಾನಪ್ರಸ್ಥ, 75ರ ನಂತರ ಸನ್ಯಾಸ. ಸನ್ಯಾಸದ ಲೆಕ್ಕಾಚಾರದಲ್ಲಿ 8 ತುತ್ತು ಊಟ, ಒಂದೇ ಹೊತ್ತು. ಆಗಲೇ ನೀರು ಕುಡಿಲಿಕ್ಕೆ, ಮತ್ತೆ ಏನು ತಿನ್ಲಿಕ್ಕಿಲ್ಲ, ಕುಡಿಲಿಕ್ಕೂ ಇಲ್ಲ. ಆ ನಂತರ 12 ಅರಣ್ಯವಾಸಿನ, ವಾನಪ್ರಸ್ಥನಿಗೆ 12 ತುತ್ತು ಊಟ. ಬೇಕಾದ್ರೆ ಅವನು 2 ಹೊತ್ತು ಬಾಯಿ ಆಚೀಚೆ ಶೇರ್ ಮಾಡಿ ತಿನ್ಬಹುದು, 6 ಏನಾದ್ರು. ಒಟ್ಟು 12 ತುತ್ತು ಅವನು ತಿನ್ಲಿಕ್ಕೆ. ಹಣ್ಣನ್ನೆಲ್ಲ ಒಟ್ಟು ಮಾಡಿ ಕತ್ತರಿಸಿಕೊಂಡು ಅಥವಾ ಗೆಡ್ಡೆ ಗೆಣಸುಗಳನ್ನು ಇಟ್ಟುಕೊಂಡು, ಅಂತೂ ಟೋಟಲಿ ವಾನಪ್ರಸ್ಥ, ವನದಲ್ಲಿ ಕಾಡಿನಲ್ಲಿ ಇರತಕ್ಕಂಥ ಸಂಗತಿಯಲ್ಲಿ ಬದುಕಲಿಕ್ಕೆ ಅವನು 12. ಅವನು 3 ಹೊತ್ತು ಸ್ನಾನ ಮಾಡಬೇಕು, ಇಲ್ಲ 2 ಹೊತ್ತು ಸ್ನಾನ ಮಾಡಬಹುದು, ಬೆಳಿಗ್ಗೆ ಮತ್ತು ಮಧ್ಯಾಹ್ನ, ಸಂಜೆ ಇಲ್ಲ. 2 ಹೊತ್ತು ಅಂದ್ರೆ ಬೆಳಿಗ್ಗೆ ಮಧ್ಯಾಹ್ನ ಮಾತ್ರ, ಸಂಜೆ ಇಲ್ಲ. 32 ಗೃಹಸ್ಥಸ್ಯ, ಗೃಹಸ್ಥನಿಗೆ 32 ತುತ್ತು ಊಟ 2.
ಮಧ್ಯಾಹ್ನ ಮತ್ತೆ ರಾತ್ರಿ. ಕೆಲವು ದಿವಸ ರಾತ್ರಿ ಇಲ್ಲ. ಹುಣ್ಣಿಮೆ, ಅಮಾವಾಸ್ಯೆ, ಸಂಕ್ರಾಂತಿ, ದಶಮಿ, ದ್ವಾದಶಿ, ಏಕಾದಶಿಯಲ್ಲಿ ಎಲ್ಲ 2 ಹೊತ್ತು ಊಟ ಇಲ್ಲ. ಏಕಾದಶಿಯಲ್ಲಿ 2 ಹೊತ್ತು ಊಟ ಇಲ್ಲ. ಒಟ್ಟು 32 ತುತ್ತು. ಅವನು ಬೇಕಾದ್ರೆ 16 ಮಾಡಲಿ, 20, 12 ಮಾಡಲಿ, ಹೇಗೆ ಬೇಕಾದ್ರೆ ತಿನ್ನಲಿ ಅವನು. ಒಟ್ಟು ಅಷ್ಟೇ. ಗೃಹಸ್ಥನಿಗೆ ತಿನ್ನಲಿಕ್ಕೆ ಪರವಾನಿಗೆ ಶಾಸ್ತ್ರ ಕೊಟ್ಟದ್ದು 32 ತುತ್ತು, ಅದರ ಹೆಚ್ಚಿಗೆ ಇಲ್ಲ. ಆಗ ಅವನು ಚೆನ್ನಾಗಿರ್ತಾನೆ, ಅನಟಮಿ ಚೆನ್ನಾಗಿರುತ್ತೆ, ಹೊಟ್ಟೆ ಡುಬ್ಬು ಇರುವುದಿಲ್ಲ, ಅಥವಾ ಕೈಕಾಲುಗಳು ಹೆಚ್ಚು ಕಡಿಮೆ ಆಗಿರುವುದಿಲ್ಲ. ಆರಾಮವಾಗಿ ಕಮ್ಮಿ ಊಟ ಮಾಡು. ಅಂದರೆ 1 ಊಟ ಮಾಡುವವನು ಯೋಗಿ, 2 ಊಟ ಮಾಡುವವನು ಭೋಗಿ, ಶ್ರೀಮಂತ ಅಂತ ಅರ್ಥ. ಅಂದರೆ ಶಾಸ್ತ್ರ ಹೇಳಿದೆ ಅವನಿಗೆ. 3 ಹೊತ್ತು ಊಟ ಮಾಡುವವನು ಅವನು ರೋಗಿ. ಮತ್ತೆ 4 ಮಾಡಿದ್ರೆ ಇಲ್ಲಿ ಹೊತ್ಕೊಂಡು ಹೋಗಿ ಅಂತಲೇ, ಮತ್ತೆ ಇಲ್ಲಿ ಇರುವುದಿಲ್ಲ. ನಾವು 4-6 ಸರ್ತಿ ತಿನ್ಲಿಕ್ಕೆ ಹೋಗುವವರಂದಾಗ ನಮ್ಮ ಕತೆ ಹೇಗಿರುತ್ತೆ. ಅದರಿಂದ ಗಾರಸ್ಥ್ಯದ ಬಗ್ಗೆ ಇವರು ಹೇಳುವಾಗ ಹೋಮೋ ದೈವಃ ಅಂತೇಳಿ ಗೃಹಸ್ಥನಿಗೆ 5 ಯಜ್ಞಗಳಿವೆ. ಅಧ್ಯಾಪನಂ ಬ್ರಹ್ಮಯಜ್ಞ, ಪಿತೃಯಜ್ಞಸ್ಸು ತರ್ಪಣಂ, ಹೋಮೋ ದೈವಃ, ಬಲಿಃ ಭೌತಃ, ನೃಯಜ್ಞ, ಅತಿಥಿ ಪೂಜನಂ. ಪಂಚಯಜ್ಞಗಳು ಅಂದರೆ 5 ಕುಂಡ ಹಾಕಿ 5 ದ್ರವ್ಯಗಳನ್ನು ಹಾಕಿ ಹಗಲು ರಾತ್ರಿಯನ್ನದೇ ಉರಿಸುವ ಕತೆ ಅಲ್ಲ. ಪಂಚಯಜ್ಞ ಅಂದರೆ ಎಲ್ಲವನ್ನು ನಾವು ಯಜ್ಞ ಅಂತ ಹೇಳ್ತೇವೆ. ಯಜ್ಞ ಅಂದರೆ ನಾನು ಕಳೆದ ಬಾರಿ ಹೇಳಿದೆ, ಶಬ್ದಗಳು ಅದರ ಅರ್ಥಗಳೇ ಬೇರೆ. ಯಜ್ಞ ಅಂದರೆ ಯಜದೇವ ಪೂಜಾಯಾಮ್ ಅಂತ, ದೇವರ ಸಮಾರಾಧನೆ ಅಂತ ಅರ್ಥ ಯಜ್ಞ ಅಂದರೆ. ಯಜ್ಞ ಅಂದರೆ ಅಗ್ನಿಯಲ್ಲೇ ಆಹುತಿ ಕೊಡಬೇಕು ಅಂತ ನಿಯಮ ಇಲ್ಲ. ಆದ್ದರಿಂದ ದ್ರವ್ಯಯಜ್ಞ, ತಪೋಯಜ್ಞ, ಯೋಗಯಜ್ಞ, ಸ್ವಾಧ್ಯಾಯಜ್ಞ, ಜ್ಞಾನಯಜ್ಞ ಎಲ್ಲ ಯಜ್ಞಗಳು ಇವೆ ಆ ಲೆಕ್ಕದಲ್ಲಿ. ಆದ್ದರಿಂದ ಮುಖ್ಯವಾದ ಯಜ್ಞ 5 ಯಜ್ಞಗಳು ಗೃಹಸ್ಥನಿಗೆ ಹೇಳಲ್ಪಟ್ಟದ್ದು. ಮುಖ್ಯವಾಗಿ 1ನೇದ್ದು ಅಧ್ಯಾಪನಂ ಬ್ರಹ್ಮಯಜ್ಞ ಅಂತ. ಬ್ರಹ್ಮಯಜ್ಞ ಅಂದರೆ ಬ್ರಹ್ಮ ಅಂದರೆ ವೇದ. ವೇದದಲ್ಲಿ ತಿಳಿಯಲ್ಪಡತಕ್ಕಂಥ ಪರಮೋಚ್ಚವಾದ ವಸ್ತು ಅದು ಭಗವಂತ. ಅದು ಬ್ರಹ್ಮಯಜ್ಞ ಅಂದರೆ ವೇದ ಮತ್ತು ವೇದದಲ್ಲಿ ಇರತಕ್ಕಂಥ ದೇವರು, ಇದರ ಅನುಸಂಧಾನ ಚಿಂತನೆ ನಿಜವಾದ ಬ್ರಹ್ಮಯಜ್ಞ. ಇದನ್ನು ಪ್ರತಿಯೊಬ್ಬ ಗೃಹಸ್ಥ ಮಾಡಲೇಬೇಕು. ಅಧ್ಯಾಪನಂ ಬ್ರಹ್ಮಯಜ್ಞ ಅಂತ ಹೇಳಿ ನಿರಂತರ ಓದಲಿಕ್ಕೆ, ನಿಲ್ಲಿಸ್ಲಿಕ್ಕಿಲ್ಲ. ಯಾವತ್ತು ನಿಲ್ಲಿಸುವುದು ಓದುವುದು ಅಂದರೆ ಯಾವಜ್ಜೀವಂ ಅಂತ, ಸಾಯುವವರೆಗೆ. ಯಾವಜ್ಜೀವಮಧೀತೆ ವಿಪ್ರಹ ಅಂತ, ಕಲೀಲಿಕ್ಕೆ ಸಾಯುವವರೆಗೂ ಮುಗಿಯುವುದಿಲ್ಲ, ಬಾಕಿ ಇರ್ತದೆ. ಒಂದ್ಸರ್ತಿ ಒಬ್ಬ ಹೀಗೆ ತಪಸ್ಸು ಮಾಡ್ತಾ ಕಲಿತಾ ಕೂತವ 90-99 ಆದಾಗೆಲ್ಲ ನಿಲ್ಲಿಸಿದ. ಕೊನೆಗೆ ಬದುಕಬೇಕು ಕಂಡಿತು. ಇಂದ್ರ ಬಂದಾಗ ಕೇಳ್ತಾನೆ ಅವನ ಹತ್ರ, ನನಗೆ ಆಯುಷ್ಯ ಇನ್ನು 100 ಬೇಕು ವರ್ಷ ಅಂತ. ಕೊಡುವ, ಎಂತದಕ್ಕೆ? ಓದಲಿಕ್ಕೆ. ಕೊಡುವ ಅಂದ. ಹಾಗೆ 100 ವರ್ಷ ಕೊಟ್ಟ ಅವನಿಗೆ. ಮತ್ತೆ ಓದಿದ. ಮತ್ತೆ ಆ 100ರಲ್ಲಿ 99 ಆಗ್ತಾ ಬಂತು. ಮತ್ತೆ ಇಂದ್ರ ಬಂದ, ಏನಾಯ್ತು? ಓದಿ ಆಯ್ತು. ಇಲ್ಲ, ಚೂರು ಬಾಕಿ ಉಂಟು, ಇನ್ನೊಂಚೂರು 100 ವರ್ಷ ಕೊಟ್ಟು. ಆಯ್ತು, ಕೊಟ್ಟೆ ಅಂದ. ತಗೋ ಅಂದ. 300 ಆಯ್ತು ಈಗ ಅವನಿಗೆ. ಓದ್ತಾ ಇದ್ದ. ಮತ್ತು ಇಂದ್ರ ಬಂದ, ಆಯ್ತು ಆಗ್ಲಿಲ್ಲ, ಇನ್ನು ಕೊಡು. ಅಯ್ಯ ಮಾರಾಯ, ನಿನಗೀಗ ನೋಡಲ್ಲಿ ಹೇಳಿದ. ನೋಡ್ತಾನೆ. ನೋಡುವಾಗ 3 ಬೆಟ್ಟ, ದೊಡ್ಡ ಬೆಟ್ಟ. ಆ ಬೆಟ್ಟ ತೋರಿಸಿ ಹೇಳ್ತಾನೆ, ನೀನು ಅಲ್ಲಿಂದ ಒಂದೊಂದರಲ್ಲಿ ಒಂದೊಂದು ಹಿಡಿತಾ ಅಂದ. ಒಂದೊಂದು ಹಿಡಿ ಅಲ್ಲಿದ್ದು ಮಣ್ಣೋ ಏನೋ ತಂದ. ಇಂದ್ರನ ಹತ್ರ ತಂದಿದ್ದೇನೆ, ನೋಡು, ಇದು ನೀನು ಓದಿದ್ದು 300 ವರ್ಷದಲ್ಲಿ ನಿನ್ನ ಕೈಯಲ್ಲಿದ್ದು, ಅದಷ್ಟು ಬೆಟ್ಟದೋಪಾದಿ ಕಲೀಲಿಕ್ಕೆ ಉಂಟು. ನೀನು ತಿಳ್ಕೊಳ್ಳಿಕ್ಕೆ ಓದದ್ದು 300 ವರ್ಷದಲ್ಲಿ 3 ಹಿಡಿಯ ಹತ್ರ. ಇದು ಮುಗಿಯುವುದು ಹೌದಾ? ಅದಾಗ್ತದ ಕೇಳಿದ. ಅನಂತಾವೈ ವೇದ, ನಮಗೊತ್ತು ತಾನೆ, ವೇದಗಳು ಲೆಕ್ಕ ಇಲ್ಲ. ಮತ್ತೆ ರಾಮಾಯಣ ಮುಗಿಸ್ತೀರಾ? ಚರಿತಂ ರಘುನಾಥಸ್ಯ ಶತಕೋಟಿ ಪ್ರವಿಸ್ತರಂ, 100 ಕೋಟಿ ಶ್ಲೋಕ ಉಂಟು ರಾಮಾಯಣ. ನಮಗೆ ಅದು ಗೊತ್ತಾಗುವುದಿಲ್ಲ. ಅಂತ ಮುಗೀತಲ್ಲ, ಯುದ್ಧ ಆಯ್ತಲ್ಲ, ಯುದ್ಧಕಾಂಡದಲ್ಲಿ ರಾವಣ ಸತ್ತಲ್ಲ, ಮತ್ತೆ ಉತ್ತರಕಾಂಡ ಬಂತಲ್ಲ, ಅಷ್ಟೇ ಅಲ್ವ. ಕೊನೆಗೆ ಅವನು ಸರಯು ನದಿಗೆ ಹೋದ, ಎಲ್ಲರೂ ಬರ್ಲಿಕ್ಕೆ ಹೇಳಿದ, ಹೋದ ಅಂತ. ತಡೀರಿ, ರಾಮನಿಗೆ 12 ವರ್ಷ ಆದಾಗ ಕಾಡಿಗೆ ಹೋಗ್ಲಿಕ್ಕೆ ಬಂತು. ವಿಶ್ವಾಮಿತ್ರ ಕರೆದ. 16 ವರ್ಷ. ಊನಷೋಡಶ ವರ್ಷೀಯ ರಾಮೋ ರಾಜೀವಲೋಚನ ಹೇಳ್ತಾನೆ. ಇನ್ನು 16 ನಾನೇ ಬರ್ತೇನೆ, ದಶರಥ ಗಲಾಟೆ ಮಾಡಿದ್ದ. ಇಲ್ಲ, ರಾಮನೇ ಬೇಕು ಅಂತ ವಿಶ್ವಾಮಿತ್ರ ಕರ್ಕೊಂಡು ಹೋದ. 16 ವರ್ಷಕ್ಕೆ ಅವನಿಗೆ ಮಿಥಿಲೆಗೆ ಹೋಗಿ ಮದುವೆ ಆಯ್ತು. ಸೀತೆ ಸಮೇತ ಅಯೋಧ್ಯೆಯಲ್ಲಿ 12 ವರ್ಷ ಇದ್ದ. 28 ವರ್ಷ ಆಯ್ತು ರಾಮನಿಗೆ. ಆಗ ಕೈಕೈ ಗಲಾಟೆ ಮಾಡಿ ಕಾಡಿಗೆ ಹೋದ. 14 ವರ್ಷ ಕಾಡಲ್ಲಿ ಇದ್ದ. ಹಿಂದೆ ಬರುವಾಗ 42 ವರ್ಷ ಆಯ್ತು ಅವನಿಗೆ. ರಾಮ ರಾಜ. ಈಗ ಅಲ್ಲಿಗೆ ಯುದ್ಧಕಾಂಡ ಮುಗಿಯಿತು, ಕತೆ ಆಯ್ತು. ಇನ್ನು ಉತ್ತರಕಾಂಡ ಇರುವುದು ಚೂರೆ. ಈ 42 ವರ್ಷದ ರಾಮ ರಾಜ್ಯಭಾರ ಮಾಡಿದವ 11,000 ವರ್ಷಗಳವರೆಗಿದ್ದ. ದಶವರ್ಷ ಸಹಸ್ರಾಣಿ ದಶವರ್ಷ ಶತಾನಿಚ ರಾಮೋ ರಾಜ್ಯಮಕಾರಯ. ಎಲ್ಲಿ ಉಂಟು ಚರಿತ್ರೆ? 42 ವರ್ಷದ ನಂತರ 11,000 ವರ್ಷದವರೆಗಿನ ರಾಮನ ಚರಿತ್ರೆ ನಮಗೆ ಬೇಕು. 42ಕ್ಕೆ ಇಷ್ಟಿರುವುದು, 1,00,000. ಇದೇ ಮಿಸ್ ಆದದ್ದು.
ಚರಿತಂ ರಘುನಾಥಸ್ಯ ಶತಕೋಟಿ ಪ್ರವಿಸ್ತರಂ. ಅದಕ್ಕೆ ಹೇಳಿದ್ದು ರಾಮಾಯಣ ಎಷ್ಟು ದೊಡ್ಡದು ಅಂದರೆ 100 ಕೋಟಿ ಶ್ಲೋಕ ಉಂಟು. ನಮಗೆ ಪೆಟ್ಟು ಪುಡೆ ಮಾತ್ರ ಟ್ರೆಜಡಿ ಗಲಾಟೆ ಇದ್ದು ನಮಗೆ ಆಕ್ಷನ್ ಅಲ್ಲಿ ಕೊಟ್ಟ. ಅದರ ಆಚೆಗೆ ಇನ್ನು ಉಳಿದದ್ದು ಪೂರ ಜ್ಞಾನಕಾಂಡ. ಜ್ಞಾನಂ ಶರಂಚ ತತಂ ಪ್ರಿಯ ಸಮೇತ. ರಾಮದೇವರು ಹೇಗಿದ್ದಾರೆ ಕೇಳಿದ್ರೆ ಕೈಯಲ್ಲಿ ಜ್ಞಾನ ಮುದ್ರೆ, ಇನ್ನೊಂದು ಕೈಯಲ್ಲಿ ಬಾಣ. ಒಳ್ಳೆಯವರಿಗೆ ಸಾಕು ಇಷ್ಟು, ಕೆಟ್ಟವರಿಗೆ ಬೇಕು ಇದು. ಹಾಗೆ ಇದು ಎರಡು ಇಟ್ಕೊಂಡಿದ್ದಾನೆ ಅವನು. ಆದ್ರಿಂದ ಅಷ್ಟು ಜನರಿಗೆ ಜ್ಞಾನೋಪದೇಶ ಮಾಡಿದ ರಾಮ ಇವತ್ತು ನಮಗೆ ಅವನೇನು ಹೇಳಿಕೊಟ್ಟ, ಏನು ಕಲಿತಾ, ಏನು ಆಯ್ತು, ಯಾರು ಕೇಳುವವರಿಲ್ಲ ಹೇಳುವವರಿಲ್ಲ. ಅರ್ಜುನ ಹೋರಾಡಿದ್ದನ್ನೆಲ್ಲ ಗಮ್ಮತ್ನಲ್ಲಿ ಎಲ್ಲ ನೋಡ್ತಾರೆ. ಅರ್ಜುನ ಕೇಳಿದ್ದು ಗೀತೆಯನ್ನು ಯಾರು ಓದ್ಲಿಕ್ಕೆ ಹೋಗುವುದಿಲ್ಲ. ಅದು ಸಾಕಷ್ಟು ತೊಂದರೆ ಇಲ್ಲ. ಯುದ್ಧ ಮಾಡಿದ್ನಲ್ಲ ಕೊನೆಗೆ ಮಾಡಿದ್ನಲ್ಲ, ಮೊದಲೇನಾಯ್ತು ಯಾರು ಹೇಳೋದಿಲ್ಲ. ಎಷ್ಟೆಲ್ಲ ವೇದಾಂತಗಳುಂಟು ಅದು ಯಾರಿಗೂ ಬೇಡ. ಅವರಿಬ್ಬರು ಮಾತಾಡಿಕೊಂಡದ್ದು ಮಾತಾಡ್ಲಿ ಬಿಡ್ತೇವೆ ನಾವು. ಹಾಗೆ ಇವೆಲ್ಲ ಕಥೆಗಳು ಇಷ್ಟು ದೊಡ್ಡದಿದೆ. ಹಾಗೆಯೇ ಪುರಾಣಂ ತಾವದೇವಹಿ ಅಂತಾರೆ. ಶತಕೋಟಯ ಪಂಚರಾತ್ರಂ ಪುರಾಣಂ ತಾವದೇವಹಿ. ಕೋಟಿಗಟ್ಟಲೆ ಪಂಚರಾತ್ರ, ಕೋಟಿಗಟ್ಟಲೆ ಪುರಾಣಗಳು. ಇದು ಎಬ್ರಿಜನ್ ನೋಟ್ಸ್ ನಮಗೆ. ಪುರಾಣ 18 ವೇದವ್ಯಾಸರು ಸಣ್ಣದು ಮಾಡಿ ಮುದ್ದೆ ಮಾಡಿ 4 ಲಕ್ಷಕ್ಕೆ ಕೊಟ್ಟದ್ದು. ಅದು ನಿಜವಾಗಿ 100 ಕೋಟಿ ಅಂದ್ರೆ ಎಷ್ಟು ಶ್ಲೋಕ ಆಯ್ತು. ನಮ್ಮ ಒಬ್ಬೊಬ್ಬರಿಗೆ ಒಂದು 10,000 20,000 ಶ್ಲೋಕಗಳೇ ಸಿಗುವುದಿಲ್ಲ, ಚಿಂತನೆಗೆ ಎಡಕುವುದಿಲ್ಲ. ಅದೆಷ್ಟಾಯ್ತು. ಆದ್ರಿಂದ ಮುಗಿಯುವುದಿಲ್ಲ. ಮನುಷ್ಯ ಸಾಯುವವರಿಗೆ ಓದಲೇಬೇಕು ಅಂತಾರೆ. ಸ್ವಾಧ್ಯಾಯ ಅಧ್ಯಾಪನಂ ಬ್ರಹ್ಮಯಜ್ಞ ಪಿತೃಯಜ್ಞಸ್ತು ತರ್ಪಣಂ. ಪಿತೃಯಜ್ಞ ಮಾಡಬೇಕು ಮನುಷ್ಯ. ತಂದೆ ತಾಯಿಗಳ ನೆನಪಿನಲ್ಲಿ ಯಾವತ್ತು ತರ್ಪಣವನ್ನು ಕೊಡಬೇಕು. ಹೊರಗೋಗುವಾಗ ಹುಡುಗನಿಗೆ ಪಾಠ ಮಾಡ್ತಾರೆ ಅವರು ಗುರುಗಳು. ದೈವ ಪಿತೃಕಾರ್ಯಾಭ್ಯಾನ್ನ ಪ್ರಮದಿತವ್ಯಂ ಅಂತ. ದೇವತೆಗಳ ಸೇವೆಯನ್ನು ನಿಲ್ಲಿಸಬೇಡ, ತಂದೆ ತಾಯಿಗಳ ಸೇವೆಯನ್ನು ನಿಲ್ಲಿಸಬೇಡ. ಇದು ಅವನಿಗೆ ಬೋಧೆ ಶಾಲೆಯಿಂದ ಹೊರಗೆ ಬಂದಾಗ. ಇವತ್ತು ಶಾಲೆಯಿಂದ ಹೊರಗೆ ಬಂದ ಮಕ್ಕಳು ಎಲ್ಲಿ ಇರ್ತಾರೆ? ಅವ್ರ ತಂದೆ ತಾಯಿಗಳಿಗೆ ಬಿಟ್ಟು ಹೋಗಿಬಿಡ್ತಾರೆ. ಪರದೇಶಕ್ಕೋ ಇನ್ನೆಂದಿ ಕಡೆಗೋ ಕೆಲಸಕ್ಕೋ ಹೋಗ್ತಾರೆ. ಅಲ್ಲೇ ಮತ್ತೆ ಮದುವೆ ಮತ್ತೊಂದು ಮಾಡಿಕೊಂಡು ಕೂತು ಬಿಡ್ತಾರೆ. ಕೊನೆಗೆ ಬರುವುದೇ ಇಲ್ಲ. ಸತ್ತ ಸುದ್ದಿ ಕೇಳಿದ್ರು ಬರುವುದಿಲ್ಲ. ದುಡ್ಡು ಕಳಿಸ್ತೇನೆ ಯಾರಾದ್ರೂ ಮಾಡ್ಲಿ ಹೇಳ್ತಾನೆ. ಇಲ್ಲ, ಇವರನ್ನೇ ವೃದ್ಧಾಶ್ರಮದಲ್ಲಿ ಹಾಕಿರ್ತಾನೆ. ಫೋನಲ್ಲಿ ಅದೆಂತದ್ದು ವಿಡಿಯೋ ಕಾಲಲ್ಲಿ ನೋಡ್ತಾರೆ. ಸರಿ ಇದ್ದೀರಲ್ಲ, ಆಯ್ತು. ಇವು ಹೇಳ್ತಾನೆ ಹೊರಗೋಗುವ ಹಿಂದಿನ ಕಲಿಕೆ ಹೇಗಿತ್ತು ಅಂದ್ರೆ, ಶಾಲೆ ಬಿಟ್ಟು ಹೋಗುವಾಗ ಮಗುವಿಗೆ ಪಾಠ ಅಪ್ಪಮ್ಮನ ಸೇವೆ ನಿಲ್ಲಿಸಬೇಡ, ಪಿತೃದೇವೋಭವ ಮಾತೃದೇವೋಭವ, ಅಲ್ಲಿ ಹಾಕಿ ಬಂದದ್ದು. ದೈವ ಪಿತೃಕಾರ್ಯಾಭ್ಯಾನ್ನ ಪ್ರಮದಿತವ್ಯಂ. ತರ್ಪಣ ಹೇಗೆ ಕೊಡ್ಲಿಕ್ಕೆ ಉಂಟು ಪ್ರತಿನಿತ್ಯ. ಪರ್ವಕಾಲದಲ್ಲಿ ಹೇಗೆ ತಿಲ ತರ್ಪಣ ಕೊಡಬೇಕು, ಎಳ್ಳು ಹಿಡ್ಕೊಂಡು. ತಿಲಾಹ ಪವಿತ್ರ ತಿಲಾಹ ಮಮ ದೇಹ ಸಮುದ್ಭವ ಅಂತ ಕೃಷ್ಣ ಇಲ್ಲಿ ಹೇಳ್ತಾನೆ. ಎಳ್ಳು ಎಲ್ಲಿಂದ ಬಂತು ಹೇಳುವಾಗ ನನ್ನ ದೇಹದಿಂದ ಸೃಷ್ಟಿ ಮಾಡಿದ್ದೇನೆ ಅಂತ ಗರುಡನಿಗೆ ಹೇಳಿ, ಅದು ಅತ್ಯಂತ ಪವಿತ್ರವಾದದ್ದು. ಸರ್ವ ಪಾಪ ಪ್ರಣಾಶನ ಅಂತಾರೆ, ಎಲ್ಲ ಪಾಪದ ನಿವೃತ್ತಿಗೆ. ಅದಕ್ಕೋಸ್ಕರ ಎಳ್ಳಿನ ಊಟ ಉಪಯೋಗಿಸಿ ಅಂತಾರೆ. ಉಂಡೆ ಮಾಡಿಯೋ ಅಥವಾ ತಂಬುಳಿ ಮಾಡಿಯೋ ಉಪಯೋಗಿಸಿ ಅಂತಾರೆ. ತಿಲವನ್ನು ಸೇವನೆ ಮಾಡಿ, ತಿಲದ ಎಣ್ಣೆಯನ್ನು ಹಾಕೊಳ್ಳಿ, ತೈಲವನ್ನು ಬಳಸಿಕೊಳ್ಳಿ, ಆನದ ದೀಪವನ್ನು ಹಚ್ಚಿಡಿ, ತರ್ಪಣಕ್ಕೆ ಉಪಯೋಗಿಸಿಕೊಳ್ಳಿ. ತಿಲಸ್ನಾಯಿ, ತಿಲಭೋಜಿ, ಆನಂತರ ತಿಲಹೋಮಿ, ಎಳ್ಳಿನ ಹೋಮವನ್ನು ಮಾಡಿಕೊಡಿ. ತಿಲದಾನ, ತಿಲವನ್ನು ದಾನ ಕೊಡಿ ಅಂತ. ಹೀಗೆ ಷಡ್ತಿಲಾಹ ಪಾಪನಾಶ. 6 ಬಗೆಯಿಂದ ಎಳ್ಳನ್ನು ಉಪಯೋಗಿಸಿಕೊಳ್ಳಿಕ್ಕೆ ಉಂಟು. ಅದು ನನ್ನ ಮೈಯಿಂದ ಸೃಷ್ಟಿಯಾಗಿದೆ ಅಂತ ದೇವರು ಹೇಳ್ತಾನೆ. ಎಲ್ಲವೂ ದೇವರದ್ದೇ ಸೃಷ್ಟಿ. ಬ್ರಹ್ಮಣ ಸೃಷ್ಟಪೂರ್ವಮ್ಮಿ ಅಂತ. ಇಡೀ ಜಗತ್ತು ಭಗವಂತನದ್ದಾದ್ರೆ ಇದು ಸ್ಪೆಷಲಿ ತುಳಸಿಯನ್ನು ಸೃಷ್ಟಿ ಮಾಡಿದ ಹಾಗೆ ಇವನ್ನೇನು ಸ್ಪೆಷಲ್ ಆಗಿ ಭಗವಂತ ತಾನು ವಿಶೇಷವಾಗಿ ಅದರ ಮೇಲೆ ಒತ್ತು ಕೊಟ್ಟು ತನ್ನ ವಿಭೂತಿ ಅಂಶಗಳನ್ನೆಲ್ಲ ಅದರಲ್ಲಿ ತುಂಬಿಸಿಟ್ಟು ದೊಡ್ಡ ದೊಡ್ಡ ಕೆಲಸಕ್ಕೆ, ಎಳ್ಳು ಇಲ್ಲದೆ ಪಿತೃಕಾರ್ಯವೇ ಇಲ್ಲ ಅನ್ನೋ ಮಟ್ಟಿಗೆ ತರುವ ಹಾಗೆ. ಹಾಗಾಗಿ ಬೇಕೇ ಬೇಕು. ಶ್ರಾದ್ದದಲ್ಲಿ ಯಾವುದು ಮುಖ್ಯ ಅಂದಾಗ 3 ಹೇಳ್ತಾರೆ. ತೇನ್ ಶ್ರಾದ್ದೇ ಪವಿತ್ರಾಣಿ ದೌಹಿತ್ರ ಕುತಪಃ ತಿಲಾಹ ಅಂತ. ಮಗಳ ಮಗ ಬರಬೇಕಂತ ದೌಹಿತ್ರ ಅಂದ್ರೆ ಹಾಗೆ. ಮಗಳೇ ಇಲ್ಲಾದ್ರೆ ಮತ್ತೆ ಕೇಳಲಿಕ್ಕಿಲ್ಲ, ನಾವು ಹೇಳಬಾರ್ದು ಅದನ್ನೆಲ್ಲ. ಇವತ್ತಿನ ರೆಡ್ಯೂಸ್ಡ್ ಕುಟುಂಬ ಪದ್ಧತಿ ಆದ್ರಿಂದ ಹೇಳುವಾಗ ಹೇಳ್ತಾರೆ ಮಗಳ ಮಗ ಅಂದ್ರೆ ಮಗ ಕುಟುಂಬದವರಾಯ್ತು. ಮಗಳ ಮಗ ಕುಟುಂಬ ಅಲ್ಲ, ಬೇರೆ ಗೋತ್ರ, ಅವ್ರು ಬರಬೇಕು. ಮಗಳ ಮಗ ಶಾರದದಲ್ಲಿ ಮುಖ್ಯ ಅಧಿಕಾರಿ ಅಂತ. ಆನಂತರ ಕುತಪ ಅಂದ್ರೆ ಕು ಅಂದ್ರೆ ನೆಲ, ಕುಜ ಅಂದ್ರೆ ನಮಗೊತ್ತು ಭೂಮಿ ಪುತ್ರ ಅಂತ. ಕು ಅಂದ್ರೆ ನೆಲ ಬಿಸಿಯಾದಾಗ ಶ್ರಾದ್ದ ಮಾಡ್ಲಿಕ್ಕೆ. ನೆಲ ಬಿಸಿಯಾಗುವುದು ಯಾವಾಗ ಅಂದ್ರೆ ಮಧ್ಯಾಹ್ನ ಸೂರ್ಯ ಆಚೆ ಕಂತಿದಾಗ. ಸುಮಾರು 2 ಗಂಟೆ ನಂತರ ಶ್ರಾದ್ದದ ಸಹಜವಾದ ಕಾಲ, ಮುಖ್ಯ ಕಾಲ ಅದು. ನಾವು ಹೇಳಲಿಕ್ಕೆ ಮಾತ್ರ ಕಾಲೋಸ್ತು ಮುಖ್ಯ ಕಾಲೋಸ್ತು ಹೇಳ್ತೇವೆ, ಕಾಲ ಮುಖ್ಯ ಕಾಲ ಆಗಲಿ ಅಂತ. ಬೆಳಿಗ್ಗೆ 6 ಗಂಟೆಗೆ ಬೇಗ ಬರ್ಲಿಕ್ಕೆ ಹೇಳ್ತಾರೆ ಮಠ ಮಂದಿರಗಳಲ್ಲಿ. 7 ಗಂಟೆಗೆ ಶ್ರಾದ್ದ ಮುಗಿದು ಕಳಿಸ್ತಾರೆ. ಅವನಿಗೂ ಭಾರಿ ಇಷ್ಟ ಆಫೀಸಿಗೆ ಹೋಗ್ಲಿಕ್ಕೆ ಉಂಟು ಹೇಳ್ತಾನವ. ರಜೆ ಹಾಕ್ಲಿಕ್ಕೆ ಇಷ್ಟಪಡುವುದಿಲ್ಲ, ಊಟಕ್ಕೆ ಓಡಿ ಬರ್ತಾನೆ. ನಿಜವಾಗಿ ನಾವು ಕಾಲದಲ್ಲಿ ಮಾಡಲಿಲ್ಲ. ಕಾಲೇ ಸಂಧ್ಯಾ ಪ್ರಕುರ್ವೀತ ಅಂತಾರೆ. ಮಾಡುವ ಎಲ್ಲ ಕೆಲಸವನ್ನು ಕಾಲದಲ್ಲಿ ಮಾಡಿದ್ರೆ ಕೆಲಸ ಆಗ್ತದೆ. ಕಾಲ ತಪ್ಪಿ ಮಾಡಿದ್ರೆ ಏನು ಪ್ರಯೋಜನ ಇಲ್ಲ ಅಂತ. ಟೈಮಿಗೆ ಪ್ರಧಾನ. ನಿನ್ನೆ ನೋಡಿ
ಮಂದಿರದಲ್ಲಿ ಪ್ರಾಣಪ್ರಶ್ನೆ ಅಭಿಜಿನ ಮುಹೂರ್ತ ಹೇಳಿಕೊಂಡು ಅದನ್ನು ದೊಡ್ಡದು ಮಾಡಿಕೊಂಡು ಇಷ್ಟುಕೊಂಡು ಅಂದ್ರೆ ಇಡೀ ದಿನದಲ್ಲಿ 3 ಮುಹೂರ್ತ ಮುಖ್ಯ. ಒಂದು ಬ್ರಾಹ್ಮ ಮುಹೂರ್ತ, ಸೂರ್ಯೋದಯಕ್ಕಿಂತ ಮೊದಲು 3 ಗಂಟೆಯಿಂದ ಶುರುವಾಗುತ್ತೆ ಅದು. ಮಧ್ಯಾಹ್ನ ಅಭಿಜಿನ ಮುಹೂರ್ತ, ನಡುವು ಮಧ್ಯಾಹ್ನ ಸೂರ್ಯ ಆಚೆ ತೆರಳಿದಾಗ. ಸಂಜೆ ರೌದ್ರ ಮುಹೂರ್ತ, ಕಂತುವ ಮುಂಚೆ ಸೂರ್ಯ ಕಂತುತ್ತಿರುವಾಗ. ಇದು 3 ಜನರು, ಬ್ರಹ್ಮ ವಿಷ್ಣು ಮಹೇಶ್ವರ. ಅಭಿಜಿನ ಮುಹೂರ್ತಕ್ಕೆ ವಿಷ್ಣುವೇ ಪ್ರಧಾನ ದೇವತೆ, ಬ್ರಾಹ್ಮ ಮುಹೂರ್ತಕ್ಕೆ ಬ್ರಹ್ಮದೇವರಿದ್ದಾರೆ, ಸಂಜೆ ಹೊತ್ತಿನಲ್ಲಿ ರುದ್ರದೇವರಿದ್ದಾರೆ. ಹಾಗಾಗಿ 3 ಜನರ ಕಾಲಕ್ಕೆ ಸಂಬಂಧಪಟ್ಟಂತೆ ಕೆಲಸ ಮಾಡಲಿಕ್ಕೆ ಪ್ರಾತರೇವ ಹಿ ದೇವಾನಾಂ ಮಧ್ಯಂ ದಿನಂ ಮನುಷ್ಯಾಣಂ ಅಪರಾಹ್ನ ಪಿತೃಣಾಂ ರಾತ್ರಿರೇವ ಅಸುರಾಣಾಂ ಅಂತ ಕರ್ಮ ಮಾಡತಕ್ಕಂಥ ವ್ಯವಸ್ಥೆ ಏನು ಕೇಳಿದ್ರೆ, ಯಾರಿಗೇನು ಕೇಳಿದ್ರೆ, ಬೆಳಗ್ಗಿನ ಹೊತ್ತು ದೇವರ ಪೂಜೆ, ದೇವತೆಗಳಿಗೆ ಆಹುತಿ, ಅಗ್ನಿಮುಖದ ಸಮಾರಾಧನೆ, ಇದು ದೇವತೆಗಳ ವ್ಯವಸ್ಥೆ. ಮಧ್ಯಾಹ್ನ ಅದು ಮನುಷ್ಯರಿಗೆ, ಸಂಜೆ ಪಿತೃಗಳಿಗೆ, ರಾತ್ರಿ ಅಸುರರಿಗೆ. ನಾವಿವತ್ತು ಯಾರ್ಯಾರು ಯಾವ್ಯಾವ ಕಾಲವನ್ನು ಬೆಳೆಸ್ತೇವೆ. ರಾತ್ರಿಯೂ ನಮ್ಮದು ಗೌಜಿ ಆಗ್ತದೆ ಕೆಲವೊಮ್ಮೆ. ದೇವರ ಪೂಜೆಗಳು, ದೇವರ ಪದ್ಧತಿಗಳಿಗೆ ರಾತ್ರಿ ಇಲ್ಲವೇ ಇಲ್ಲ, ಎಲ್ಲಿಯೂ ಇಲ್ಲ, ಯಾವ ವ್ಯವಸ್ಥೆಯಲ್ಲಿ ಇಲ್ಲ. ದಿಕ್ಪಾಲ ಬಲಿಗಳು ಮಾತ್ರ ರಾತ್ರಿ ಇರುವಂಥದ್ದು. ನಿಜವಾಗಿ ವಾಸ್ತು ಪೂಜೆಯೂ ಮಧ್ಯಾಹ್ನವೇ, ದೇವತೆ ಅದು. ವಾಸ್ತುವಿನ ಮೇಲೆ ವಾಸ್ತುಸ್ಥ 53 ದೇವತಾಭ್ಯೋ, ದೇವತಾಗಳಿಗೆ ಪೂಜೆ ಮಾಡಲಿಕ್ಕೆ, ಬ್ರಹ್ಮಾದಿ ದೇವತೆಗಳಿಗೆ ಪೂಜೆ, ಅದು ಹಗಲಿಗೆ ಮಾಡಲಿಕ್ಕೆ. ಮತ್ತೆ ರಕ್ಷೋಗ್ನ, ಅದು ರಾತ್ರಿ ನಿಶಾಚರರಾದ್ರಿಂದ ಅವರನ್ನು ಓಡಿಸಲಿಕ್ಕೆ ರಕ್ಷೋಗ್ನ ಹೋಮ ಅಥವಾ ಸುದರ್ಶನ ಬಲಿ, ಇವೆಲ್ಲ ರಾತ್ರಿ ರಕ್ಷೆಗೋಸ್ಕರ ಮಾಡಲಿಕ್ಕೆ ಇರುವಂಥದ್ದು ರಾತ್ರಿ. ಅದು ಅದೇ ಅಗ್ನಿಯಲ್ಲಿ, ವಾಸ್ತು ಆರಾಧನೆ ಮಾಡಿದ ಅಗ್ನಿಯಲ್ಲೇ ಸಾಯಂಕಾಲ ರಕ್ಷೋಗ್ನ ಹೋಮದ ಕತೆ. ಇವತ್ತೆಲ್ಲ ಒಟ್ಟು ಎರಡು ಯಾರು ಮಾಡ್ತಾರೆ ಹೇಳಿಕೊಂಡು ಎಲ್ಲ ರಾತ್ರಿಯೇ ಮಾಡಿಕೊಂಡು ಕೇಳುವವರು ಹೇಳುವವರು ಏನು ಇರುವುದಿಲ್ಲ, ನಡೀತದೆ ಅಂತ. ಹಾಗಾಗಿ ವಾಸ್ತವವಾಗಿ ಪ್ರಾತರೇವ ಹಿ ದೇವಾನಂ, ನೀವು ಏನು ದೇವರ ಸಮಾರಾಧನೆ ಮಾಡ್ತೀರಿ ಅದು ಬೆಳಿಗ್ಗೆ. ಯಾಕೆಂದ್ರೆ ವಾಸ್ತವವಾಗಿ ಉಪವಾಸವತಾ ಕಾರ್ಯಂ ಜಪ ಹೋಮ ಅಮರಾರ್ಚನಂ, ಖಾಲಿ ಹೊಟ್ಟೆಯಲ್ಲಿ ಕೆಲಸ ಮಾಡಲಿಕ್ಕಿರುವಂಥದ್ದು ಜಪ ಹೋಮ ಪೂಜೆ, ದೇವರ ಸೇವೆ. ಅದನ್ನ ದೇವರ ಪೂಜೆ ದೇವರ ಹೋಮ ಯಾಕೆ ಬೆಳಿಗ್ಗೆ ಬಂತು ಅಂದ್ರೆ ಉಪವಾಸದಲ್ಲಿ ಮಾಡ್ಲಿಕ್ಕೆ ಇರೋದ್ರಿಂದ. ನಾವು ಮಧ್ಯಾಹ್ನ ಸಂಜೆ ಮಾಡ್ಲಿಕ್ಕೆ ಹೋದ್ರೆ ತಿಂದಿರ್ತೇವೆ, ತಿಂದ ನಂತರ ಅವರಿಗೆ ಇಷ್ಟ ಆಗುವುದಿಲ್ಲ, ಯಾಕೆಂದ್ರೆ ಅವರು ನಮ್ಮ ಒಳಗಿದ್ದಾರೆ ಅಂತ. ಇವನ್ನೆಲ್ಲ ಇಲ್ಲಿ ಬಿಡಿಸ್ತಾನವ ಹೇಳುವಾಗ ದಿಗ್ವಾತಾರ್ಕ ಪ್ರಚೇತೋಶ್ವನ್ನಿಂದ್ರೋಪೇಂದ್ರ ಮಿತ್ರಗ ಹೇಳಿ ನಮ್ಮ ದೇಹ ಅಂದಾಗ 24 ಇಡೀ ಪ್ರಪಂಚದ ತತ್ವಗಳೆಲ್ಲ ಇಲ್ಲಿವೆ ಅಂತಾನೆ ಕೃಷ್ಣ. ನೀನು ಸ್ವಲ್ಪ ಮುಟ್ಟಿದ್ದೆ ಅದನ್ನು, ದೇಹ ಹೇಗಿದೆ ಅಂತ ಹೇಳುವಾಗ. ಹಾಗಾಗಿ ನಮ್ಮ ಇಡೀ ಇಂದ್ರಿಯಗಳಲ್ಲಿ ಎಲ್ಲ ದೇವತೆಗಳು ಕೂತಿದ್ದಾರೆ. ಕಣ್ಣಿನಲ್ಲಿ ಸೂರ್ಯ ಇರುವಂತೆ, ನಾಲಿಗೆಯಲ್ಲಿ ಅಗ್ನಿ ಇರುವಂತೆ, ಇಡೀ ದೇಹದಲ್ಲಿ ಎಲ್ಲ ದೇವತೆಗಳು ಕೂತದ್ರಿಂದ ನಾವು ತಿಂದು ಬಂದು ಅವರ ಸೇವೆ ಮಾಡಿದ್ರೆ ಅವರು ತಗೊಳ್ಳೋದಿಲ್ಲ ಅಂತ, ರಿಜೆಕ್ಟ್ ಮಾಡ್ತಾರೆ. ಅದರಿಂದ ಉಪವಾಸವತಾ ಕಾರ್ಯಂ ಜಪ ಹೋಮ ಅಮರಾರ್ಚನ. ಇವತ್ತು ಹೋಮದವರಿಗೆ ಹೇಳಿದ್ರೆ ಅವರು ಊಟ ತಿನ್ನದೆ ಟಿಫಿನ್ ಮಾಡದೆ ಊಟ ಹೋಮಕ್ಕೆ ಕೂತ್ರೆ ತಡ ಆದ್ರೆ ಲೇಟ್ ಹೆಚ್ಚು ಕಮ್ಮಿ ಆಗ್ತದೆ, ತೊಂದರೆ ಆಗ್ತದೆ. ಬೇಗ ಬಂದ್ರೆ ನೀವು ಹೇಳ್ತೀರಿ ಬೇಗ ಬರಬಾರ್ದು ಅಂತ, ಬೇಗ ಮನೆಯಲ್ಲಿ ತಯಾರಾಗೋದಿಲ್ಲ. ಹೀಗಾಗಿ ಸಿಕ್ಕಿ ಬಿಡ್ತಾರೆ. ಅದಕ್ಕೆ ಏನ್ ಮಾಡ್ತಿದ್ದರೆ ಅಂದ್ರೆ ಆಚಾರ್ಯ ಹೇಳುವಾಗ 10-16 ಕುಂಡಗಳನ್ನು ಹಾಕಿ ಹೆಚ್ಚು ಜನರನ್ನು ಅವರ ಎತ್ತೆ ಕರೀಲಿ, ಆಗ ಒಬ್ಬೊಬ್ಬರೇ 100 ಯಾವತ್ತಿ ಕೊಟ್ರೆ ಪಕ್ಕ ಮುಗೀತಲ್ಲ ಅಂತ. ಇವತ್ತು ನಾವು ಅದು ಮಾಡೋದಿಲ್ಲ, ಇದು ಮಾಡೋದಿಲ್ಲ. ಹೆಚ್ಚು ಜನರಿಗೆ ಕೊಡ್ಲಿಕ್ಕೆ ಸಂಪತ್ತಿರುವುದಿಲ್ಲ, ಬೇಗ ಮುಗಿಸ್ಲಿಕ್ಕೆ ಪುರ್ಸೋತಾಗುವುದಿಲ್ಲ. ಹೀಗಾಗಿ ಒಟ್ಟಾರೆ ಹೆಚ್ಚು ಕಡಿಮೆ ಆಯ್ತು. ಹೆಚ್ಚು ಕಡಿಮೆ ಆಗಿ ಏನಾಯ್ತು ಅಂದ್ರೆ ಒಂದು ಅಗ್ನಿಕುಂಡ, ಆ ಅಗ್ನಿಯನ್ನು ನಮ್ಮ ಎದುರು ಕರೆದಿರ್ತೇವೆ, ಆಹುತಿ ಕೊಡುವಾಗ ನಾವು ಕೊಡ್ಲಿಕ್ಕೆ ಶ್ರಮ ಆಗುತ್ತೆ. ಅತ್ತ ಇತ್ತ ಎಲ್ಲರೂ ಸೇರಿ ಅವನಿಗೆ ಹಾಕ್ಲಿಕ್ಕೆ ಶುರು ಮಾಡಿದ್ರೆ ನಾನು ಕಕ್ಕ ಬಿಕ್ಕಿ ಆಗ್ತಾನೆ, ಯಾರು ತಿನ್ನುವುದು ಯಾರು ಕೊಡೋದು ಯಾರು ಅಂತ. ಕರೆದವರು ನಾವು, ಹಾಕುವವರು 10 ಜನ, ಇದೇನು ಕತೆ ಅಂತ. ಈಗ ಊಟ ಮಾಡೋರು ನಾವಾದ್ರೆ 10 ಜನ ಒಟ್ಟಿಗೆ ನಮ್ಮ ಎಲೆಗೆ ಬೆಳೆಸಿದ್ರೆ ನಾವು ಊಟ ಮಾಡೋದು ಹೇಗೆ? ಒಬ್ಬರು ಊಟ ಮಾಡುವಾಗ ಒಬ್ಬ ಬೆಳೆಸಿದ್ರೆ ಸಾಕಾಗತ್ತೆ. ಅವು ಹೋದಂದ್ರೆ ಇನ್ನೊಬ್ಬ ಬೆಳೆಸಿ ತೊಂದರೆ, ಅಲ್ಲದ ವಿಷಯ ಬೇರೆ. ಇದು ಎಲ್ಲ ಒಂದು ಸಮಿಚರ್ವಾಜ್ಯ ಹೋಮ ಅಂದ್ರೆ ಮೊದಲು ಕಟ್ಟಿಗೆ ಹಾಕ್ಲಿಕ್ಕೆ ಸಮಿದೆ, ಆನಂದ ಅದರ ಮೇಲೆ ಚರ್ವ ಹಾಕ್ಲಿಕ್ಕೆ ಅನ್ನ ಪಾಯಸ, ಅದರ ಮೇಲೆ ತುಪ್ಪ ಹಾಕ್ಲಿಕ್ಕೆ, ಆಗ ಉರಿತದ. ಇದು ಎಟ್ ಎ ಟೈಮ್ ಎಲ್ಲ ಬಿದ್ದರೆ ಯಾವುದು ಹುತ ಆಗುವುದಿಲ್ಲ. ಒಂದೊಮ್ಮೆ ಅಗ್ನಿ ಪ್ರಜ್ವಲನ ಆಗದೆ ಕೂತು ಆಹುತಿ ಕೊಟ್ಟರೆ ಯಜಮಾನ ಕಣ್ಣು ಹೋಗುತ್ತೆ ಅಂತ ಉಂಟು ವಾಕ್ಯಗಳು, ಎಲ್ಲ ಗಲಾಟೆ ಆಗ್ತದೆ. ಧೂಮದಲ್ಲಿ ಆಹುತಿಯೇ ಕೊಡ್ಲಿಕ್ಕಿಲ್ಲ ಅಂತ ಹೇಳಿಬಿಟ್ಟಿದ್ದಾರೆ. ಇನ್ನು ಆದ್ರಿಂದ ಏನದು, ಒಬ್ಬನೇ ಕೂತು ಒಂದೇ ಕುಂಡ ಇಟ್ಕೊಂಡು ಸಣ್ಣಕ್ಕೆ ಮಾಡುವಂತ ವ್ಯವಸ್ಥೆ. ಹೀಗೆ ಬಹಳ ಚಂದವಾಗಿ ಇದನ್ನು ಹೇಳಿದ ರೀತಿಯವರು. ಆದ್ರಿಂದ ಪ್ರಾತರೇವ ಹಿ ದೇವಾನಂ ಹೇಳಿಕೊಂಡು ಮಧ್ಯಾಹ್ನ ಕುತುಬ ಕಾಲಕ್ಕೆ ಶ್ರಾದ್ದಕ್ಕೆ ಅತ್ಯಂತ ಪ್ರಶಸ್ತವಾದದ್ದು ಹೇಳಿತು. ಮಧ್ಯಾಹ್ನ ನೆಲ ಬಿಸಿಯಾಗದೆ, ಯಾಕೆ ನೆಲದಲ್ಲಿ ಶ್ರಾದ್ದ ಮಾಡಲಿಕ್ಕೆ, ಶ್ರಾದ್ದದ ಜಾಗ ಎಲ್ಲ ಅಂಗಳ, ಮನೆಯ ಹೊರಗೆ ಮಾಡಲಿಕ್ಕೆ ಶ್ರಾದ್ದಾದಿಗಳ ಕ್ರಿಯೆ. ನದಿ ತೀರ ಆದ್ರೆ ಭಾರಿ ಬೆಸ್ಟ್ ಅಂತಾರೆ, ಮುಳುಗಲಿಕ್ಕೂ ಆಗತ್ತೆ ವಿಸರ್ಜನೆಗೂ ಆಗತ್ತೆ ಅಂತ. ಮತ್ತೆ ಒಂದು ಹೇಳ್ತಾರೆ ತ್ರೀಣಿ ಶ್ರಾದ್ದೇ ಪವಿತ್ರಾಣಿ. ಏನು ಹೇಳಿದ್ರೆ ಅದರಲ್ಲಿ ಮುಖ್ಯವಾಗಿ ತ್ರೀಣಿ ಶ್ರಾದ್ದೇ ಪ್ರಶಂಸಂತಿ ಶೌಚಂ ಅಕ್ರೋಧಂ ಅತ್ವರ.
ಮಡಿವಂತಿಗೆಯನ್ನು ಕಾಪಾಡಿಕೊಳ್ಳಿ. ಅದಕ್ಕೋಸ್ಕರ ಹೆಚ್ಚು ಜನರನ್ನು ಕರೆಯುವುದು, ಹೆಚ್ಚು ಕೆಲಸ ಮಾಡುವುದು, ಹೆಚ್ಚು ವ್ಯವಸ್ಥೆ ಮಾಡಿಕೊಳ್ಳುವುದೆಲ್ಲ ಬೇಡ ಅಂದ. ಇಲ್ಲಾದ ಶೌಚಭಂಗ ಆಗ್ತದೆ, ಮಡಿವಂತಿಗೆ ಹಾಳಾಗ್ತದೆ ಅಂತ. ಮತ್ತೆ ಕೋಪ ಬರಬಾರದು ಹೇಳ್ತಾನೆ. ಅದರಲ್ಲಿ ಕೋಪ ಬರುವುದೇ ಜಾಸ್ತಿ, ಏನಾದರೂ ಹೆಚ್ಚು ಕಡಿಮೆ. ಕೋಪಿಸಿಕೊಂಡು ಮಾಡಿದರೆ ಅದು ಮೈಲಿಗೆ ಆಯಿತು, ಹಾಳಾಯಿತು ಅಂತ ಹೆಚ್ಚು ಕಡಿಮೆ ಆಗುತ್ತೆ. ಯಾರ ಮೇಲೂ ಸಿಟ್ಟು ಮಾಡಲಿಕ್ಕಿಲ್ಲ. ಮತ್ತೆ ಗಡಿಬಿಡಿ ಮಾಡಬಾರ್ದು. ಮೂರನೇ ಅಂಶ, ಗಡಿಬಿಡಿ ಮಾಡಿದರೆ ಹಾಳಾಗ್ತದೆ. ನಿಧಾನ ಮಾಡಲಿಕ್ಕೆ. ಹಾಗಾಗಿ ಪಿತೃಕರ್ಮವನ್ನು ನಿಧಾನ ಮಾಡಲಿಕ್ಕೆ ಉಂಟು, ಗಲಾಟೆ ಮಾಡಿಕೊಳ್ಳದೆ. ಇದು ಪ್ರೀತಿಗಳಿಗೆ ಪ್ರಿಯವಾದದ್ದು ಅಂತ ಹೇಳ್ತಾರೆ. ಯಾರು ನೋಡ್ತಾರೆ ಅಂತ ನಾವು ಯೋಚನೆ ಮಾಡುವುದು. ಆಗ ಕೃಷ್ಣ ಇಷ್ಟುದ್ದ ಪಟ್ಟಿ ಕೊಡುತ್ತಾನೆ ಕೊನೆಗೆ 2 ರೀತಿಯಲ್ಲಿ. ಒಂದು ಶ್ರವಣ ಬ್ರಹ್ಮಣ ಪುತ್ರ ಅಂತ ಶುರು ಮಾಡ್ತಾನೆ ಕೃಷ್ಣ. ಶ್ರವಣ ದೇವತೆಗಳು ಇದ್ದಾರೆ, ಪ್ರತಿ ವ್ಯಕ್ತಿಯ ಕಿವಿಯಲ್ಲಿ ನಿಂತಿರ್ತಾರೆ. ದೂರಾಶ್ರವಣ ವಿಜ್ಞಾನಂ, ಅವರಿಗೆ ದೂರದಲ್ಲಿಯೇ ನಾವು ಮಾತಾಡಿದ್ದು ಕೇಳಿದ್ದು ನೆನಪಿಸಿಕೊಂಡದ್ದೆಲ್ಲ ಗೊತ್ತಾಗ್ತದೆ. ಬ್ರಹ್ಮದೇವರ ಮಕ್ಕಳು ಅವ್ರು ಏನ್ ಮಾಡ್ತಾರೆ ಕೇಳಿದ್ರೆ, ನಾವು ಏನು ಮಾಡಿದ್ದೇವೆ ಎನ್ನುವುದನ್ನು ದಾಖಲೆ ಮಾಡ್ತಾರೆ, ಮತ್ತೆ ಯಮನಿಗೆ ಹೇಳ್ತಾರೆ, ರಿಪೋರ್ಟ್ ಮಾಡ್ತಾರೆ. ಇಷ್ಟೇ. ಕಥಯಂತಿ ಮಹಾತ್ಮಾನಃ ಪೂಜಿತ ಅಪೂಜಿತ ಸ್ವಯಂ. ನಾವರಿಗೇನಾದ್ರೂ ಪೂಜೆ ಪುನಸ್ಕಾರ ಮಾಡಿ ಆಹುತಿ ಬಲಿ ಎಲ್ಲ ಕೊಟ್ಟು ಏನಾದ್ರೂ ಏನು ಲಂಚ ಗಿಂಚಕ್ಕೆ ಬಗ್ಗೋದಿಲ್ಲಂತೆ ಅವರು. ಪೂಜಿತ ಅಪೂಜಿತ ಸ್ವಯಂ ಕಥೆಯಂತೆ. ಅವರು ಇದ್ದದ್ದನ್ನು ಇದ್ದಾಗೆ ಹೇಳಿಬಿಡ್ತಾರೆ. ದೇವತೆಗಳು ಎಲ್ಲಿಯೂ ನಮ್ಮ ಪೂಜೆ ಪುನಸ್ಕಾರಗಳಿಗೆ ಆತುಕೊಂಡು ನಮಗೆ ಅಧರ್ಮ ಮಾಡಲಿಕ್ಕೆ ಪರವಾನಿಗೆ ಕೊಡುವುದಿಲ್ಲ. ಅವರೇನು ನಮ್ಮ ಹತ್ರ ಅಧರ್ಮದೊಟ್ಟಿಗೆ ಕಾಂಪ್ರಮೈಸ್ ಮಾಡುವುದಿಲ್ಲ. ನಾವು ಲೋಕದಲ್ಲಿ ಮಾಡುತ್ತೇವೆ, ತೊಂದರೆ ಎಲ್ಲ ಹಾಗೀಗೆ ಅಂತ. ಅವರಿಲ್ಲ. ತಸ್ಮಾ ಶಾಸ್ತ್ರಂ ಪ್ರಮಾಣ, ಅವರಿಗೆ ಹೇಳಿದ ಹಾಗೆ ಮಾಡಬೇಕು, ಹೇಳಿದಂತೆ ಇರಬೇಕು. 12 ಜನ ಶ್ರವಣರು ಪ್ರತಿಯೊಬ್ಬ ವ್ಯಕ್ತಿಯ ಪ್ರತಿಯೊಂದು ವಿಷಯವನ್ನು ಮೊದಲೇ ಅವನಾಗುವುದನ್ನೆಲ್ಲ ತಿಳಿದು ನೋಡಿಕೊಂಡು ಎಲ್ಲ ಅಧಿಕೃತವಾಗಿ ಹೇಳುವವರು. ಹಾಗಾಗಿ ಅವರನ್ನು ಸಹ 12ನೇ ದಿನದಲ್ಲಿ ಕೊನೆಗೆ ಆರಾಧನೆ ಅವರನ್ನು ನೆನಪಿನಲ್ಲಿ ಮಾಡಿಕೊಳ್ಳಬೇಕು ಅಂತ ಹೇಳ್ತಾರೆ. ಇವತ್ತು ಮೊನ್ನೆವರೆಗೂ ಶ್ರವಣಾರಾಧನೆ 12 ಜನ ಅಂತ ಹೇಳಿಕೊಂಡು ಕೇಶವನಾರಾಯಣ ಅಂತ ಹೇಳ್ತಾ ದೇವರ ಹೆಸರಿನಲ್ಲೇ ಮಾಡುತ್ತಾ ಬಂದಿದ್ದಾರೆ. ಆದರೆ ಬ್ರಹ್ಮನ 12 ಶ್ರವಣ ಪುತ್ರರು ಯಾರು ಎನ್ನುವುದು ಯಾರ ಹೆಸರು ಬರಲಿಕ್ಕೆ ಹೋಗಲಿಲ್ಲ. ನಾನು ಬರೆದಿದ್ದೇನೆ ಅದಕ್ಕೋಸ್ಕರ. ಮೊದಲ ಬಾರಿಗೆ ಗರುಡ ಪುರಾಣದ ಅನುವಾದದಲ್ಲಿ ಪ್ರೇತಖಂಡದಲ್ಲಿ ನಾನು ಅವರು ಯಾರ ಹೆಸರು ಅಂತೇಳಿ ಪುರಾಣದಲ್ಲಿ ವೇದವ್ಯಾಸರು ಕೊಟ್ಟ ಹೆಸರುಗಳು ಯಾರು ಅಂತ ಕೊಟ್ಟಿದ್ದೇನೆ. ನಿಜವಾಗಿ ಅಂದ್ರೆ ಇವತ್ತಿನ ನಾನು ಆ ಪುಸ್ತಕದಲ್ಲಿ ಕೊಡೋ ಮುಂಚೆ ಯಾರು ಹೇಳ್ತಿರ್ಲಿಲ್ಲ, ಅಷ್ಟೇ ಹೇಳ್ತಿದ್ರು ಶ್ರವಣ ಮಕ್ಕಳು ಅಂತ 12 ಜನ ಯಾರು ಅಂತ ಹೇಳ್ತಿರ್ಲಿಲ್ಲ. ಕೇಶವಾದಿ ಸಮಾರಾಧನೆ ಮಾಡೋದ್ರಲ್ಲಿ ತಪ್ಪಿಲ್ಲ, ಎಲ್ಲರೊಳಗೂ ದೇವರ ರೂಪವನ್ನೇ ನೋಡ್ಲಿಕ್ಕೆ. ಆದ್ರೆ ಅವರು ಯಾರು ಮುಖ್ಯ ಅದು ತಿಳ್ಕೊಳ್ಬೇಕು. ಹಾಗೆ ಅಂತಹ ಶ್ರವಣ ದೇವತೆಗಳು ಮಾತ್ರ ಅಲ್ಲ, ನಮ್ಮ ನಿತ್ಯದ ಆಗು ಹೋಗುಗಳಿಗೆ ಒಂದಿಷ್ಟು ಸಾಕ್ಷಿಗಳಿದ್ದಾರೆ ಅಂತ ಕೃಷ್ಣ ಪಟ್ಟಿ ಮಾಡಿ ಗರುಡನಿಗೆ ಹೇಳ್ತಾನೆ. ಆದಿತ್ಯ ಚಂದ್ರವು ಅನಿಲೋ ನಲಶ್ಚ ದೇವ್ರ್ಭೂಮಿ ರಾಪಃ ಹೃದಯಂ ಯಮಶ್ಚ ಅಹಶ್ಚ ರಾತ್ರಿಶ್ಚ ಉಭೇಚ ಸಂಧ್ಯೆ ಧರ್ಮಶ್ಚ ಜಾನಾತಿ ನರಸ್ಯ ವೃತ್ತಂ. 14 ಸಾಕ್ಷಿಗಳು ಉಂಟಂತೆ. ಹಗಲು ಮಾಡಿದ್ದಕ್ಕೆ ಸೂರ್ಯ ಇದ್ದಾನೆ, ಹಗಲು ಕಳೆದು ಮಾಡಿದ್ರೆ ಚಂದ್ರ ಇದ್ದ. ಚಂದ್ರನು ಇಲ್ಲ ಹೇಳಿಬಿಟ್ರೆ, ಅಮಾವಾಸ್ಯೆಯಲ್ಲಿ ಚಂದ್ರನು ಸಿಗುವುದಿಲ್ಲ ಹೇಳಿದ್ರೆ ಒಂದೇ ದಿನ ಅಲ್ಲ ಮತ್ತೆ ದಿನ ಇದ್ದಾನಲ್ಲ, ಪರವಾಗಿಲ್ಲ, ಬೇರೆಯವರನ್ನು ಹೇಳುತ್ತೇವೆ ಅಂದ್ರೆ ಇವರು. ಆದಿತ್ಯ ಚಂದ್ರವು ಅನಿಲಹ, ನಿಮಗೆ ಉಸಿರಾಡುವುದಿಲ್ಲ, ನೀವು ಎಷ್ಟನೇ ಉಸಿರಿನಲ್ಲಿ ಏನು ಮಾಡಿದ್ದೀರಿ ಅಂತ ಲೆಕ್ಕ. ಮನುಷ್ಯ ಪ್ರತಿನಿತ್ಯ 21,600 ಉಸಿರಾಟ ಮಾಡ್ತಾನೆ. ಅವರೆಲ್ಲ ಲೆಕ್ಕ ಬರೆದಿದ್ದಾರೆ, ನಮಗೆ ಗೊತ್ತಿಲ್ಲ. ನಮಗೆ ಮೂಗು ಉಂಟು, ಗಾಳಿ ಉಂಟು, ಹೋಗ್ತದೆ. ಎಷ್ಟು ಯಾರಿಗೆ ಗೊತ್ತು? ಅವರು ಹೇಳ್ತಾರೆ ಇಷ್ಟುಂಟು ನಿಮ್ಮದು ಶ್ವಾಸೋಚ್ಛ್ವಾಸದ ನಿಯಂತ್ರಣದ ವ್ಯವಸ್ಥೆ ಪ್ರತಿನಿತ್ಯ ಸರಿಯಾಗಿದ್ರೆ, ಆರೋಗ್ಯವಂತರಾಗಿದ್ರೆ. ಹಾಗಾಗಿ ಎಷ್ಟನೇ ಉಸಿರಿನಲ್ಲಿ ಏನು ಕೆಲಸ ಆಗಿದೆ. ಹಾಗಾದ್ರೆ ನಮ್ದು ಡೈರಿಯಲ್ಲಿ ಎಷ್ಟು ಕಾಲಂ ಬೇಕು ಗೊತ್ತಾಯ್ತು ನಮಗೆ. ಅಂದ್ರೆ ಕೆಲವರು ಡೈರಿ ಬರೆಯೋರಿದ್ದಾರೆ, ಅವರಿಗೆ ಕೆಲವೊಮ್ಮೆ 1 ಗಂಟೆಗೆ 1 ಸಾಲು ಬೇಕು. 24 ಸಾಲಿನ ಪುಸ್ತಕ ಹುಡುಕ್ತಾರೆ ಅವರು ಪೇಜ್. ಕೆಲವರಿಗೆ ಅದು ಕಮ್ಮಿ ಆಗ್ತದೆ ಕೆಲವೊಮ್ಮೆ. ಹಾಗಾಗಿ ಇರ್ಲೇ ಹೇಳ್ತಾರೆ 21,600 ಲೈನ್ ಇದ್ರೆ ಆಗ್ಬೋದಾ, ಯಾವ ಉಸಿರಿನಲ್ಲಿ ಏನಾಯ್ತು ಅಂತ. ಇಷ್ಟೆಲ್ಲ ಆಗುತ್ತೆ. ಕೆಲವೊಮ್ಮೆ ರಾತ್ರಿ ಯಾಕೆ ಬೇಕು ಹೇಳಿದ್ರೆ, ರಾತ್ರಿಯಲ್ಲಿ ಸ್ವಪ್ನ ನೋಡಿದ್ದೆಲ್ಲ ಬರೀಲಿಕ್ಕೆ ಉಂಟು. ಮತ್ತೆ ಇಂಥ ಸ್ವಪ್ನವಿತ್ತು, ಇಂಥದ್ದಾಯ್ತು, ಇಂಥ ಕಡೆ ಹೋದೆ ಎಲ್ಲ. ಅನಿಲ ಇದ್ದಾನಲ್ಲ ಗಾಳಿದೇವ, ಅವನು ದೊಡ್ಡ ನಮಗೆ ಸಾಕ್ಷಿ. ಇಲ್ಲ ಹೇಳಲಿಕ್ಕೆ ಇಲ್ಲ. ಮೂಗು ಮುಚ್ಚಿಕೊಂಡು ಪ್ರಾಣಾಯಾಮ ಮಾಡಿಕೊಂಡು ಯಾರು ಕೆಲಸ ಮಾಡ್ಲಿಕ್ಕೆ ಹೋಗುವುದಿಲ್ಲ. ಗಾಳಿ ಇದ್ದಾನೆ, ನಮ್ಮ ಮೂಗಿನಲ್ಲಿ ಇಲ್ಲದಿದ್ರು ಹೊರಗಿದ್ದಾನೆ ನೋಡ್ಲಿಕ್ಕೆ. ಹಾಗಾಗಿ ಗಾಳಿ, ಬೆಂಕಿ ಅಡುಗೆ ಮಾಡಲಿಲ್ಲ ಇವತ್ತು ಮನೆಯಲ್ಲಿ, ಬೆಂಕಿಯಲ್ಲಿ ಸಾಕ್ಷಿ ಆಗ್ತದೆ ಹೇಳಿದ್ರೆ ಹೊಟ್ಟೊಳಗೆ ಬೆಂಕಿ ಉಂಟು. ವೈಶ್ವಾನರೋ ಭೂತ್ವ. ಮನುಷ್ಯನ ಹೃದಯದಲ್ಲಿ ಬೆಂಕಿದೆ. ಕೈ ಮುಟ್ಟಿಕೊಂಡಾಗ ಬಿಸಿ ಆಗ್ತದೆ, ಕುತ್ತಿಗೆ ಮುಟ್ಟಿದಾಗ ಬಿಸಿ ಕಾಣ್ತದೆ, ಕಾಲು ಮುಟ್ಟಿದಾಗ ಬಿಸಿ ಇರ್ತದೆ. ತಣ್ಣಗಾದ್ರೂ ಉತ್ಕೊಂಡು ಹೋಗ್ತಾರೆ ಮತ್ತೆ. ಹಾಗಾಗಿ ನಾವು ಬಿಸಿ ಇಲ್ಲೇ ಇದೆ, ಹುಡುಕ್ಬೇಕಾಗಿಲ್ಲ. ಅದನ್ನ ಅನಿಲಹ ಅನಲಶ್ಚ ದ್ಯೌಹು ಭೂಮಿ ಆಪಹ. ಮತ್ತೆ ನೋಡ್ಲಿಕ್ಕೆ ಹೋದ್ರೆ
ಮೇಲಿನ ಲೋಕ ನಮಗೆ ಸಾಕ್ಷಿ ಹೇಳುತ್ತದೆ. ಡ್ರೋನ್ ಅಲ್ಲಿ ಉಂಟು, ನಮಗೆ ಯಾರು ಕಳಿಸ್ಲಿಲ್ಲ, ಮೊದಲೇ ತಿರುಗ್ತಾ ಉಂಟು ಡ್ರೋನ್ ಎಲ್ಲೆಡೆ, ಎಲ್ಲರನ್ನು ನೋಡ್ತಾ ಉಂಟು ಅಂತರಿಕ್ಷ ಲೋಕ. ನಾವು ಎಲ್ಲಿ ಮಾಡಿದ್ದೇವೆ ಅಂತ ಹೇಳಲಿಕ್ಕೆ ನೆಲ, ನಾವು ನಿಂತ ಜಾಗ ಅದು ಸಾಕ್ಷಿ ಹೇಳ್ತದೆ. ಭೂಮಿ ತಾಯಿ ಇದ್ದಾಳೆ, ಭೂಮಿದೇವಿ ಇದ್ದಾಳೆ, ಇಷ್ಟನ ಹೆಜ್ಜೆಯಲ್ಲಿ ಇಂಥ ಕಡೆಯಲ್ಲಿ ಹೇಳಲಿಕ್ಕೆ ಅವಳಿದ್ದಾಳೆ. ನೀರು ಕುಡಿತಾ ಇರ್ತೇವಲ್ಲ ನಾವು, ಪಸೆ ಇಲ್ಲದೆ ಬದುಕುವುದಿಲ್ಲ. ದೇಹದೊಳಗೆ ನೀರಿನ ಅಂಶ ಬೇಕೇ ಬೇಕು, ಹೆಚ್ಚು ನೀರಿರುವುದು ದೇಹದಲ್ಲಿ. ಹಾಗಾಗಿ ನೀರು ಸಾಕ್ಷಿ ಇದೆ ಅಂತಾರೆ. ಹೃದಯಂ, ನಮ್ಮ ಮನಸ್ಸು ಉಂಟಲ್ಲ, ಅದು ಯಾರು ಹೇಳೋದು? ನಾವು ಅಲ್ಲ ಹೇಳಿದ್ರು, ಕಳ್ಳನ ಹತ್ರ ಕೇಳಿದ್ರೆ ಹೇಳ್ತಾನೆ ನೀನು ಕದ್ಯ ಇಲ್ಲ ಅಂತಾನೆ. ಆದ್ರೆ ಮನಸ್ಸು ಹೇಳ್ತಾ ಇರ್ತದೆ ನನ್ನ ಕದ್ದದೌದಲ್ಲ ಅಂತ. ಅದು ಯಾರು ಹೇಳೋದಿಲ್ಲ. ಒಳಗಿಂದ ಅವನಿಗೆ ಮನಸ್ಸು ಸಾಕ್ಷಿ ಸತ್ಯವನ್ನೇ ಹೇಳ್ತದೆ, ಹೊರಗಿನಿಂದ ಬಾಯಲ್ಲಿ ಸುಳ್ಳು ಹೇಳ್ತಾನೆ. ಯಮಶ್ಚ, ಯಮನು ಸಾಕ್ಷಿ ಇದ್ದಾನೆ, ನಿಯಂತ್ರಣದ ದೇವತೆ, ಕಂಟ್ರೋಲರ್. ಯಮಗಳು, ರೀತಿಗಳು, ನಿಯಮಗಳು ಎಲ್ಲ, ರಿಚುವಲ್ಸ್ ಎಲ್ಲ ಇದ್ದಾಗೆ, ರೂಲ್ಸ್ಗಳೆಲ್ಲ ಇದ್ದಾಗೆ ಅವರೆಲ್ಲ ನಮ್ಮನ್ನು ಹೇಳ್ತಾರೆ, ನೋಡ್ತಾ ಇರ್ತಾರೆ. ಅಹಶ್ಚ, ರಾತ್ರಿಶ್ಚ, ಹಗಲು ಮಾಡಿದ್ರೆ ಹಗಲು, ಹಗಲಿನ ದೇವತೆ ಸೂರ್ಯನಾಗಿ ಹಗಲಿಗೂ ದೇವತೆಗಳಿದ್ದಾರೆ. ಅಹರೇ ವ ಪ್ರಾಣ, ರಾತ್ರಿ ರೇ ವರೈಹಿ ಅಂತಾರೆ. ಹಗಲು ಪ್ರಾಣ ಇದ್ದಾನೆ, ರಾತ್ರಿ ಭಾರತಿ ಇದ್ದಾಳೆ ಅಂತ ಹೇಳಿ. ಅದನ್ನ ಅಹಶ್ಚ ರಾತ್ರಿಶ್ಚ, ಹಗಲು ರಾತ್ರಿ, ಉಭೇಚ ಸಂಧ್ಯೆ, ಎರಡು ಸಂಧಿಕಾಲಗಳು. ಹಗಲು ಬರುವ ಮುಂಚೆ ರಾತ್ರಿ ಕಳೆಯುವಾಗ, ರಾತ್ರಿ ಬರುವ ಮುಂಚೆ ಹಗಲು ಕಳೆಯುವಾಗ ಎರಡು ಸಂಧ್ಯೆ ಉಂಟು ನಮಗೆ, ಪ್ರಾತಃ ಸಂಧ್ಯೆ ಮತ್ತು ಸಾಯಂ ಸಂಧ್ಯೆ. ಇದು ಎರಡನ್ನು ಉಪಯೋಗಿಸಿಕೊಳ್ತಾರೆ. ಇವೆರಡು ಸಾಕ್ಷಿ ಹೇಳುತ್ತೇನೆ, ಉಭೇಚ ಸಂಧ್ಯೆ. ಮತ್ತೆ ಧರ್ಮಶ್ಚ ಜಾನಾತಿ, ನಮ್ಮ ಕ್ರಿಯೆಯೇ ಸಾಕ್ಷಿ. ಮನುಷ್ಯ ಕರ್ಮ ನಿಲ್ಲಿಸಿ ಇರುವುದೇ ಇಲ್ಲ. ಇದು ಕೃಷ್ಣನ ಲೆಕ್ಕ. ನಹಿ ಕಶ್ಚಿತ್ ಕ್ಷಣಮಪಿ ಜಾತು ನಿಷ್ಠತ್ಯ ಕರ್ಮ ಕೃತ. ಅರ್ಜುನ ಹೇಳ್ತಾನೆ, ಒಂದರೆ ಕ್ಷಣವೂ ಮನುಷ್ಯ ಕೆಲಸ ಮಾಡದೆ ಇರುವುದಿಲ್ಲ. ಕೈಕಾಲೆಲ್ಲ ಕಟ್ಟಿ ಕೂತ್ಕೊಳ್ತಾನಾದ್ರೆ ಬಾಯಿಯಲ್ಲಿ ಮಾತಾಡದೇ ಇರ್ತಾನೆ, ಬಾಯಿ ಮುಚ್ಚಿ ಕೂತ್ಕೊಳ್ತಾನಾದ್ರೆ ಮನಸ್ಸನ್ನು ಲೆಕ್ಕಾಚಾರ ಮಾಡ್ತಾ ಇರ್ತಾನೆ. ಅಲ್ಲ, ನಿದ್ದೆಯಲ್ಲಿ ಅಂತ ಮಾಡುವುದಿಲ್ಲ ಅಂದ್ರೆ ನಿದ್ದೆಯಲ್ಲಿಯೂ ಗೊರಕೆ ಹೊಡಿತಾ ಇರ್ತಾನಲ್ಲ, ನಿದ್ದೆ ಮಾಡ್ತಾ ಇದ್ದಾನೆ, ಅದೊಂದು ಕ್ರಿಯೆ ಅಲ್ಲ. ನಿದ್ದೆಯಲ್ಲಿ ಸುಪ್ತಿಯನ್ನು ಪಡೆಯುವುದು, ರೆಸ್ಟ್ ಅನ್ನು ಪಡೆಯುವುದು ಒಂದು ಕ್ರಿಯೆ. ಎಲ್ಲಿಯಾದ್ರೂ ತಪ್ಪಿದರೆ ಸ್ವಪ್ನ ಕಾಣುತ್ತಾನೆ. ಇನ್ನು ಕೆಲವರು ನಿದ್ದೆಯಲ್ಲಿ ಎದ್ದು ಹೋಗುವುದು, ಬೈದಾಡುವುದು, ಬೊಬ್ಬೆ ಹೊಡೆಯುವುದೆಲ್ಲ ಮಾಡ್ತಾರೆ. ಅದ್ರ ಕ್ರಿಯೆ ಅಲ್ವ ಅದು? ಏನಲ್ಲ, ಅದ್ರ ಉಸಿರಾಟ ಒಂದುಂಟಲ್ಲ, ನಿದ್ದೆಯಲ್ಲಿ ನಿಲ್ಲಿಸ್ತಾರ, ಅದು ನಿಲ್ಲಿಸುವುದಿಲ್ಲ. ಕಣ್ಣು ಮುಚ್ಚುತ್ತಾರೆ, ಕಿವಿ ಮುಚ್ಚುತ್ತಾರೆ, ಬಾಯಿ ಮುಚ್ಚುತ್ತಾರೆ, ಎಲ್ಲ ಸರಿ, ಆದರೆ ಉಸಿರು ನಿಲ್ಲಿಸುವುದಿಲ್ಲ. ಅಂದ ಯೋಗಿ ಉಸಿರನ್ನು ನಿಲ್ಲಿಸ್ತಾನಲ್ಲ, ಪ್ರಾಣಾಯಾಮ ಮಾಡ್ತಾನಲ್ಲ, ಹೌದು, ಅವನು ಮನಸ್ಸಿನಲ್ಲಿ ಧ್ಯಾನ ಮಾಡ್ತಾ ಇದ್ದಾನಲ್ಲ, ಮಾನಸ ಕ್ರಿಯೆ ಉಂಟಲ್ಲ. ಎಲ್ಲಿ ಕ್ರಿಯೆ ಎಲ್ಲ ಕೇಳಿದು? ಕೃಷ್ಣ ರಾಜಾರೋಷವಾಗಿ ಹೇಳ್ತಾನೆ, ಕೆಲಸ ಇಲ್ಲದೆ ಒಬ್ಬ ಇರುವುದೇ ಇಲ್ಲ. ಅದನ್ನ ಕ್ರಿಯೆಯೇ ನಮಗೆ ಸಾಕ್ಷಿ, ಕ್ರಿಯಾ ದೇವತೆ. ತುಂಬಾ ಜನ ಇದ್ದಾರೆ ಕ್ರಿಯಾ ದೇವತೆಗಳು. ನಾನು ಆಗ ಹೇಳಿದ್ನಲ್ಲ, ಒಬ್ಬೊಬ್ಬರಿಗೆ ಒಂದೊಂದು ರೀತಿಯ ಕರ್ಮಗಳಿವೆ. ಬ್ರಹ್ಮಚಾರಿಯ ಕರ್ಮಗಳೇ ಬೇರೆ, ಅಧ್ಯಯನ ಇತ್ಯಾದಿಗಳು. ಗೃಹಸ್ಥನ ಕರ್ಮಗಳೇ ಬೇರೆ, ಮನೆವಾಳತೆ ಮುಂತಾದ್ದು. ವಾನಪ್ರಸ್ಥನ ಕರ್ಮವೇ ಬೇರೆ, ಅವನ ಅಧ್ಯಯನಾದಿಗಳು ಉಂಟು. ಅವನಿಗೆ ಅರಣ್ಯವಾದಂಥ ಅಧ್ಯಯನ. ಸನ್ಯಾಸಿ ಇದ್ದುಂಟು, ಅವನಿಗೆ ವಿಷ್ಣುರೇವಹಿ ತರ್ಪಣಂ ಅಂತ ದೇವರ ಚಿಂತನೆ ಮಾತ್ರ, ಬೇರೆ ಏನು ಮಾಡಲಿಕ್ಕಿಲ್ಲ. ಅವನು ಬೇರೆ ಏನು ಯೋಚನೆ ಇಲ್ಲ, ಅವನು ಎಲ್ಲವನ್ನು ತೊರೆದಿದ್ದಾನವನು. ಆದ್ದರಿಂದ ಅವನು ದೇವರನ್ನು ಮಾತ್ರ ಎಲ್ಲ ಕಡೆ ತುಂಬಿಸಿದ್ದಾನೆ. ಹಾಗೆ ಪ್ರತಿಯೊಬ್ಬರಿಗೂ ಅವರದ್ದೇ ಆಗಿರತಕ್ಕಂಥ ಕರ್ಮಗಳಿವೆ. ಬ್ರಾಹ್ಮಣನಿಗೆ ವೇದದ ಕ್ರಿಯೆಗಳು, ರಾಜನಿಗೆ ಆಡಳಿತ ಇದೆ, ವೈಶ್ಯನಿಗೆ ಕೃಷಿ ಗೋರಕ್ಷ ವಾಣಿಜ್ಯ ಇದೆ, ಶೂದ್ರನಿಗೆ ಪರಿಚರ್ಯ ಮುಂತಾದಿದೆ. ಅದನ್ನು ಯಾವ ಆಶ್ರಮ ಇರಲಿ, ಯಾವ ಜಾತಿ ಇರಲಿ, ಯಾವ ದೇಶ ಇರಲಿ, ಅವರವರಿಗೆ ಆದ ಸ್ವಧರ್ಮೇ ನಿಧರ್ಮಶ್ರೇಯದ ಕೃಷ್ಣ ಹೇಳಿದ್ದು, ನಿನ್ನ ಕೆಲಸ ನೀನು ಮಾಡು. ಗುರು ಭುಂಕ್ಷಜ ಕರ್ಮ ನಿಜಂ ನಿಯತಂ. ಮಧ್ವಾಚಾರ್ಯ ಹೇಳ್ತಾರೆ, ನಿಮ್ಮ ಕೆಲಸ ಸರಿಯಾಗಿ ನೀವು ಮಾಡಿದರೆ ನಿಮಗೆ ಒಳ್ಳೆ ಮಾರ್ಕ್ ಸಿಗ್ತದೆ, ಇನ್ನೊಬ್ಬರ ಕೆಲಸ ಮಾಡ್ಲಿಕ್ಕೆ ಹೋಗ್ಬೇಡಿ, ಅದರಿಂದ ನೀವು ಒಳ್ಳೆಯವರಾಗ್ತೀರಿ. ಹೀಗೆ ಬಹಳ ಚಂದವಾಗಿ ಕೃಷ್ಣ ಇಲ್ಲಿ ಎಲ್ಲಾ ಪ್ರಮಾಣಗಳನ್ನು ಇಟ್ಟು ಇವರೆಲ್ಲ ಸಾಕ್ಷಿಗಳಿದ್ದಾರೆ. ನಿನ್ನ ಕೆಲಸಕ್ಕೆ ನೀನು ಮಾಡ್ತಾ, ಒಂದೊಮ್ಮೆ ನಿನ್ನ ಕೆಲಸ ಬಿಟ್ರೆ ಇದಕ್ಕೆ ಜೋರಾಗಿ ಉತ್ತರ ಕೊಡ್ತಾನೆ. ಈಗ ಸರ್ವಕರ್ಮ ಪರಿಭ್ರಷ್ಟ ನಾಸ್ತಿಕ ವೇದ ನಿಂದಕ ಅಸತ್ಯವಾದ ನಿರತಃ ನರಃ ಪ್ರೇತೈ ಪ್ರಪೀಡ್ಯತೆ. ಪ್ರೇತ ದೋಷ ಬರ್ತದೆ ಅಂತ ಇದು ದೊಡ್ಡ ಚಾಪ್ಟರ್ ಗರುಡ ಪುರಾಣದಲ್ಲಿ. ಆದ್ರಿಂದ ಇದಕ್ಕೆ ಪ್ರೇತಖಂಡ ಅಂತ ಹೆಸರು. ನಿನ್ನೆ ಒಂದು ಅರ್ಥ ಕೊಟ್ಟಿದ್ದೆ ನಾನು, ಇಲ್ಲಿಂದ ಹೊರಡುವುದು ಸಾಯುವುದು ಎನ್ನುವ ಅರ್ಥದಲ್ಲಿ ಬಂತು ಅಂತ. ಈಗ ಹಾಗಲ್ಲ. ಈಗ ಏನು ಅರ್ಥ ಕೇಳಿದ್ರೆ, ಈಗ ಅವನು ಎಡಬಿಡಂಗೆ ಆಗ್ತಾನೆ ಅಂತ. ಸಂಸ್ಕಾರಗಳು ಇಲ್ಲದೆ ಹೋಗಿ ಅವನು ಯೋಗ್ಯ ದೇಹವನ್ನು ಪಡೆಯದೆ ಅತಂತ್ರನಾಗಿರ್ತಾನೆ. ಒಂದು ಕತೆ ಹೇಳಿದ್ದೆ ನಾನು, ಬಬ್ರುವಾಹನನಲ್ಲಿ ಬಂದಿರತಕ್ಕ ಒಂದು ಪ್ರೇತ ಮಣಿ ಕೊಟ್ಟದ್ದು ನಾರಾಯಣ ಬಲಿಗಾಗುವ ಹೇಳಿದ್ದೆ. ಇನ್ನೊಂದು ಪ್ರೇತದ ಕಥೆಯನ್ನು ಕೃಷ್ಣ ಇಲ್ಲಿ ಉಲ್ಲೇಖ ಮಾಡಿದ್ದಾನೆ. ಇದು ಭೀಷ್ಮ ಯುಧಿಷ್ಠಿರ ಸಂವಾದ. ಇದು ಒಂದು ಸಂವಾದ ಎತ್ತಿಕೊಳ್ತಾನೆ. ಧರ್ಮರಾಜನೇ ಕೇಳಿದ್ದ ಭೀಷ್ಮರಲ್ಲಿ,
ಅವ್ರು ಹೇಳಿದ ಕಥೆಯನ್ನು ಹೇಳುತ್ತೇನೆ ಅಂತ ಇಲ್ಲಿ ಒಂದು ರೆಫರೆನ್ಸ್ ಕೊಡ್ತಾನೆ. ಈ ಒಂದು ಪ್ರೇತದ ಕಥೆ ಅವನದ್ದು. ಒಬ್ಬ ಬ್ರಾಹ್ಮಣ, ಅವನ ಹೆಸರು ಸಂತಪ್ತಕ ಅಂತ. ಒಳ್ಳೆ ಪರಿಶ್ರಮಿ ಅಂತ ಅರ್ಥದಲ್ಲಿ, ಒಳ್ಳೆ ಕೆಲಸ ಮಾಡಿದ್ದಾನೆ. ಮತ್ತೆ ಹೇಳ್ತೇನೆ ಏನೆಲ್ಲ ಕೆಲಸ ಏನೋ ಮತ್ತೆ ನೋಡುವ. ಒಳ್ಳೆ ಕೆಲಸ ಮಾಡುವ ಆತ ಕೊನೆಗೆ ಎಲ್ಲವನ್ನು ತೊರೆದು ವಾನಪ್ರಸ್ಥನಾದ. ಅಲ್ಲಿಯೂ ನಿಲ್ಲದೆ ಅವನು ಎಲ್ಲೆಲ್ಲಿಯೂ ತೀರ್ಥಕ್ಷೇತ್ರಕ್ಕೆ ಸಂಚಾರಕ್ಕೆ ಹೋಗ್ತಾ ಇರು. ಸಾಯಂಗ್ರಹಿ ಅಂತ ಹೆಸರು ಅದಕ್ಕೆಲ್ಲ, ಅವರಿಗೆಲ್ಲ ಹೋಗುವವರಿಗೆ. ಎಲ್ಲಿ ಎತ್ತರ ಸಾಯಂತನಂ ಅಂತ, ಸಾಯಂತನ ಗ್ರಹ, ಎಲ್ಲಿ ಸಂಜೆ ಆಯ್ತು ಅವನು ಹೋಗುವಾಗ ಅಲ್ಲೇ ಇರು, ಮತ್ತೆ ಹೋಗುವುದಿಲ್ಲ ಅವನು. ಮತ್ತೆ ಮರುದಿನ ಬೆಳಿಗ್ಗೆ ಎದ್ದು ಸ್ನಾನ ಇತ್ಯಾದಿಗಳ ಮುಗಿಸಿ ಮತ್ತೆ ನಿಧಾನಕ್ಕೆ ಮುಂದೆ ಹೋಗುವಾಗ ಯಾರು ಮಧ್ಯಾಹ್ನ ಹೊತ್ತಿನಲ್ಲಿ ಯಾರು ಭಿಕ್ಷೆ ಕೊಡ್ತಾರೆ ತಿನ್ನುವುದು, ಅಲ್ಲಿಂದ ಮುಂದೆ ಹೋಗು. ಒಂದು ಕಡೆ ಭಿಕ್ಷೆ ಬೇಡಿದ ಊರಿನಲ್ಲಿ ಕೂತವ ನಾಳೆ ಅಲ್ಲಿರಬಾರ್ದವ. ಒಂದು ಊರಿನಲ್ಲಿ ಭಿಕ್ಷೆ ಪಡೆದವ ಅಲ್ಲಿ ತಿಂದ ಬಳಿಕ ನಾಳೆ ಆ ಊರಿನಲ್ಲಿ ಇನ್ನೊಮ್ಮೆ ಕೇಳಬಾರ್ದು. ಒಂದೆಂತ ನೋಟೆಡವ ಅಂದ್ರೆ ಅವ್ರು ನೋಡಿರ್ತಾನೆ ಯಾರ ಮನೆಯಲ್ಲಿ ಏನು ಕೊಟ್ಟಿದ್ದಾರೆ, ಎಷ್ಟು ಕೊಡ್ತಾರೆ ಅಂತ. ನಾಳೆ ಅಲ್ಲಿಗೆ ಹೋದ್ರೆ ಮತ್ತೆ ಸಿಕ್ಕಿ ಬೀಳ್ತಾನೆ, ಬಹಳ ಬೇಗ ಸಿಕ್ಕಿ ಬೀಳ್ತಾರೆ ಭಿಕ್ಷೆ ತಿನ್ನುವವರು. ಯಾಕೆ ಇನ್ನೊಬ್ಬರು ಸೊತ್ತಲ್ವ. ಒಂದು ಸಣ್ಣ ಕತೆ ಇತ್ತು. ಒಬ್ಬ ಪೂರ ಬಿಟ್ಟ ಬೈರಾಗಿ ಹೀಗೆ ಭಿಕ್ಷೆ ಬೇಡಿದ ಒಬ್ಬ ಶ್ರೀಮಂತರ ಮನೆ ಸಿಕ್ಕಿದವನಿಗೆ, ಗೊತ್ತಿಲ್ಲ ಅವನಿಗೆ. ಅವ ಏನು ಮಾಡಿದ, ಶ್ರೀಮಂತ ಒಳಗೆ ಬಾ ಅಂದ, ಒಳಗೋದ, ಊಟ ಮಾಡು ಅಂದ, ಊಟ ಹಾಕಿದ. ಅವನಿಗೆ ಅಡುಗೆ ಯಾರೋ ಮಾಡಿಟ್ಟು ಹೋಗಿದ್ದಾರೆ, ಅವನೊಬ್ಬ ದೊಡ್ಡ ಶ್ರೀಮಂತ, ಅಡುಗೆ ಮಾಡಿ ಹೋಗ್ತಾರೆ ಅವರು, ಊಟ ಮಾಡ್ತಾನೆ. ಇವನಿಗೆ ಊಟ ಹಾಕಿದ. ಊಟ ಆಗುವ ಒಬ್ಬನೇ ಆಚೀಚೆ ಒಳಗೆ ತಂದು ಹೊರಗಿಟ್ಟು ಎಲ್ಲ ತಟ್ಟೆ ಮತ್ತೆ ಇನ್ನೊಂದು ಎಲ್ಲ ಹಾಕಿದ. ಸುಮಾರು ತಟ್ಟೆಗಳಲ್ಲೆಲ್ಲ ತಂದಿಟ್ಟಿದ್ದಾನೆ ಐಟಮ್ಸ್ಗಳು. ಇವೆಲ್ಲ ತಿಂದಾಗ ಮುಕ್ಕಾಲು ತಿಂದಾಗ ಒಂದು ಅವನಿಗೆ ತಟ್ಟೆ ಮೇಲೆ ಕಣ್ಣು ಬಿತ್ತು. 7-8 ಬೆಳ್ಳಿ ತಟ್ಟೆಗಳೆಲ್ಲ ಇಟ್ಟಿದ್ದಾನೆ ತಿನ್ಲಿಕ್ಕೆ. ಆಯ್ತು, ಒಂದು ತಟ್ಟೆ ಚೀರದೊಳ ಹಾಕೊಂಡ ಇರ್ಲಿ ಅಂತ. ಲೆಕ್ಕ ಗೊತ್ತಾಗುದಿಲ್ಲ ಅವನಿಗೆ. ಮತ್ತು ದೊಡ್ಡ ಶ್ರೀಮಂತ ಏನು ಕಮ್ಮಿ ಆಗುದಿಲ್ಲ ಅವನಿಗೆ, ಅವನಿಗೇನು ತಪ್ಪಾಗುವುದಿಲ್ಲ ಹೇಳಿ ಅದನ್ನು ಚೀಲದಲ್ಲಿ ಹಾಕಿದ. ಊಟ ಎಲ್ಲ ಮುಗಿಸಿತು, ಹೋಗಿ ಸಂಜೆಗೆ ಆ ಬೈರಾಗಿ ನದಿ ತೀರದಲ್ಲಿ ಜಪಕ್ಕೆ ಕೂತಾಗ ಬಟ್ಟೆ ತೆಗೆಯುವಾಗ ತಟ್ಟೆ ಇಣಗ್ತದೆ. ಇದು ಎಲ್ಲಿಂದ ಬಂತು, ಇದು ಯಾರದ್ದು, ಇದು ಬೆಳ್ಳಿ ತಟ್ಟೆ ನನ್ನದಲ್ಲ. ಯೋಚನೆಗೆ ಬಂದ, ಇದು ಮಧ್ಯಾಹ್ನ ಊಟ ಮಾಡಿದೆ ಅಲ್ಲಿ ಭಿಕ್ಷೆಗೆ ಹೋದವ, ಅಲ್ಲಿ ಎಗರಿಸಿ ತಂದಿದ್ದೇನೆ, ಸೀದು ಹೋಗಿ ಅವನ ಮನೆ ಹೋಗಿ ಕೊಟ್ಟ. ಇದು ನಾನು ಊಟ ಮಾಡುವಾಗ ತಂದದ್ದು, ಇನ್ನು ನನ್ನಂಥವ್ರು ಊಟ ಕರಿಬೇಡ, ತಗೋ ನಿನ್ನ ತಟ್ಟೆ ಅಂತ ಹೇಳಿದ. ಯಾಕೆಂದ್ರೆ ನಿನ್ನ ಸೊತ್ತು ತಿಂದಾಗ ನನಗೆ ಕದಿಯುವ ಮನಸ್ಸು ಬಂತು, ಕದ್ದೆ. ಇದು ನಿನ್ನದು ಶುದ್ಧವಾದ ಪದಾರ್ಥ ಅಲ್ಲ, ಕದ್ದ ಪದಾರ್ಥಗಳ ಊಟ ನಿನ್ನದು. ನನಗೆ ಇಷ್ಟು ಇನ್ಫ್ಲುಯೆನ್ಸ್ ಆಯಿತು, ಹಾಗಾಗಿ ನನ್ನಂಥವ್ರು ಊಟ ಹಾಕಬೇಡ ಅಂತ ಹೇಳಿ. ಮನುಷ್ಯ ಮತ್ತೊಬ್ಬರ ಸೊತ್ತು ತಿಂದರೆ ಏನಾಗ್ತದೆ ಕೇಳಿದ್ರೆ ಪರಿಣಾಮ ಆಗ್ತದೆ, ಗೊತ್ತಾಗುವುದಿಲ್ಲ. ಆ ಬೈರಾಗಿಗೆ ಬೇಗ ಗೊತ್ತಾಯಿತು, ನಮಗೆ ಜನ್ಮಾಂತರದಲ್ಲಿ ಗೊತ್ತಾಗ್ತದೆ ಯಾರದ್ದು ಏನೆಲ್ಲ ತಿಂದುಕೊಂಡು ಏನು ಹಾಳಾಗ್ತದೆ, ಏನು ಹೆಚ್ಚು ಕಮ್ಮಿ ಆಗ್ತದೆ ಅಂತ. ಆದ್ದರಿಂದ ಹೊರಗಿನಿಂದ ತಿನ್ನುವುದು ಅಂದಾಗ ಬಹಳ ಕಷ್ಟ. ಅದರಲ್ಲಿ ಎಷ್ಟು ಮಡಿವಂತಿಗಿರುತ್ತೆ, ಎಷ್ಟು ಮೈಲಿಗಿರುತ್ತೆ, ಎಷ್ಟು ಬೈದಿರ್ತಾರೆ. ಊಟ ಬೆಳೆಸುವ ಹಾಗೆ ಕೆಲವೊಮ್ಮೆ ಸಾಯ್ಲಿಕ್ಕೆ ತಿಂದು ಸಾಯ್ಲಿಕ್ಕೆ ಹೇಳಿಕೊಂಡು ಮನಸ್ಸಿನಲ್ಲಿ ಬಾಯಲ್ಲಿ ಹೇಳಿಕೊಳ್ಳುವುದಿಲ್ಲ, ಹಾಕುವಾಗ ಎಲ್ಲ ಹಾಕ್ತಾರೆ. ಯಾರದ್ದೋ ಏನು ಅವನಿಗೆ ಶ್ರಮ ಆಗಿರ್ತದೆ, ಪಾಪ ತಲೆಯಲ್ಲಿ ನೋವು ಇರ್ತದೆ, ಸಮಸ್ಯೆ ಇರ್ತದೆ. ಹಾಗಾಗಿ ಅಂತವನಿಗೆ ಸೌಟಲ್ಲಿ ಹಾಕಿದ್ದು ದ್ವೇಷಗಳೆಲ್ಲ ಇವರಿಗೆ ಬರ್ತದೆ. ಬಹಳ ಕಷ್ಟ ಇತ್ತು. ಹಾಗಾಗಿ ಎಲ್ಲಿಯೂ ಸಹ ಭಿಕ್ಷೆ ಬೇಡುವವನು ಒಂದು ಊರಲ್ಲಿ ಒಂದು ದಿನಕ್ಕಿಂತ ಆಚೆ ಇರಬಾರ್ದು ಅಂದ್ರು. ಹೋಗಯ್ಯ ಮುಂದೋಗು, ಯಾರದ್ದು ಪ್ರಭಾವಕ್ಕೆ ಒಳಗಾಗಬೇಡ ಅಂತ. ಹಾಗೆ ಈ ಸಂತಪ್ತಕ ಹೋಗ್ತಾ ಇದ್ದವ ದಟ್ಟ ಕಾಡಿಗೆ ಸಿಕ್ಕಿಬಿದ್ದ. ಯಾವುದೊಂದು ತೀರ್ಥಕ್ಷೇತ್ರದಿಂದ ಇನ್ನೊಂದು ಹೋಗುವ ಮಧ್ಯದಲ್ಲಿ ಕಾಡು ಬಂತು. ಇವತ್ತು ಕಾಡಿತ್ತು, ಹಿಂದೆಲ್ಲ ಇಲ್ಲಿ ರಥಬೀದಿಯಲ್ಲಿ ಉತ್ಸವ ನೋಡಿದರೆ ಅತ್ತ ಹೋಗ್ಲಿಕ್ಕೆ ಭಾರಿ ಕಷ್ಟ ಅಂತೆ. ಅಜ್ಜರ ಕಾಡು, ಅಬ್ಜಾರಣ್ಯ ಕಾಡು, ಅಜ್ಜರ ಕಾಡು, ಒಂದು ಫರ್ಲಂಗಲ್ಲಿ ಆಚೆಲ್ಲ ಪ್ರಾಣಿಗಳೆಲ್ಲ ಕಂಡಾಬಟ್ಟಿತ್ತಂತೆ. ನಮ್ಮ ತಂದೆ ಹಿಂದೆ ಹೇಳ್ತಿದ್ರು ಇಲ್ಲಿ ಆಗುವ ಕತೆ ಹೀಗಿತ್ತು ಅಂತ. ಅಲ್ಲಿಂದ ಆಚೆ ಹೋಗುವವರಿಗೆ ಭಾರಿ ಕಷ್ಟ. ಇಲ್ಲಿ ಈಚೆ ಹೋದ್ರೆ ಟೈಗರ್ ಸರ್ಕಲ್, ಹುಲಿಯ ವೃತ್ತ, ಅದಲ್ಲಿ ಮಣಿಪಾಲದಲ್ಲಿ ಹುಲಿ ಇತ್ತೇ, ಆಗ ಹುಲಿ ಕಂಡದ್ದೇ ಇತ್ತು, ಓಡಿ ಬರ್ತಾ ಇತ್ತು. ಅದು 4-5 ಮೈಲ್ ಆಚೆ ಹೋಗ್ಲಿಕ್ಕೆ ಇಂದವರಿಗೆ ರಾತ್ರಿ ಉತ್ಸವ ಆದ ನಂತರ ಕಷ್ಟ. ಅದಕ್ಕೆ ಬೇಗ ಉತ್ಸವ ಮಾಡ್ತಿದ್ರು, ಆದರೂ ರಥ ಓಡಬೇಕಲ್ಲ. ಹೀಗೆ ಹಿಂದೆಲ್ಲ ಕಾಡುಗಳಿದ್ದು ನೋಡಿ, ಸಂದೋಳಿಕೆ ಬಾಡಿ. ಇಲ್ಲಿ ಹೋಗುವಾಗಲೇ ವಾಸುದೇವ ಹೋಗುವಾಗಲೇ ಹೆಚ್ಚು ಕಡಿಮೆ ಆದದ್ದು, ಭೂತದ ಗಲಾಟೆ ಆದದ್ದು. ಇದು ನಿನ್ನೆ ನಾನು ಹೇಳುವಾಗ ಸಂದೋಳಿಗೆ ಎಲೆ ಅಂತ ಹೇಳಿದೆ. ಸಂದೋಳಿಗೆ ಅಂದರೆ ಅದು ಗಣಪತಿ ಕಾಯಿ, ಅದು ಉದ್ದ ಎಲೆ ಉಂಟು. ತಂದೆ ಎಲೆ ಅಂದರೆ ಉಪ್ಪಳಿಗೆ, ರೂಟ್ ಇರ್ತದೆ, ಅದು ಉಪ್ಪಳಿಗೆ ಎಲೆ ರೂಟ ಮಾಡೋದು ಹಿಂದೆಲ್ಲ ಇರಲಿ. ಹಾಗೆ ಹಿಂದೆಲ್ಲ ಕಾಡುಗಳು ಹೆಚ್ಚು ಕಡಿಮೆಗಳು. ಹೀಗೆ ಯಾತ್ರೆ ಹೋಗುವ ಇವನಿಗೆ ಕಾಡು ಸಿಕ್ಕಿದ್ದು. ಕಾಡಿನಲ್ಲಿ ಪ್ರೇತ ಬಂತು. ಅಕರಾಳ ವಿಕರಾಳವಾದ ರೂಪಗಳಲ್ಲಿ 5 ಎದುರು ಬಂದಿವೆ. ಒಬ್ಬ ಕಂಗಾಲಾದ ಇವ ಮತ್ತೆ ಗಟ್ಟಿಯಾಗಿ ನಾರಾಯಣ ನಾರಾಯಣ ನೆನಪಿಸಿಕೊಂಡು ನಿಂತ. ಏನು ಕೇಳಿದ, ಯಾರೆಲ್ಲ ನೀವು ಅಂತ. ನಾವೆಲ್ಲ ಪ್ರೇತಗಳು ಅಂತ ಹೇಳಿದ್ರು. ಏನು ನಿಮ್ಮ ವಿಕಾರ ಆಕಾರಗಳೆಲ್ಲ? ಹೌದು ಹಾಗೆ. ಎಂತ ಹೆಸರು ಕೇಳಿದೆ ಇವ? ಹೆಸರು ಹೇಳಿ ಶುರು ಮಾಡಿದ್ದದು. ನಾನು
ನಾನು ಪರೀಕ್ಷಿತ, ಇವ ಸೂಚಿಮುಖ, ಅವ ಹೇಳ್ತಾನೆ ನಾನು ಲೇಖಕ ಇದ್ದೇನೆ, ನಾನು ಶೀಘ್ರಗ, ನಾನು ರೋಹಕ. ಎಲ್ಲ ಈ ಪ್ರೇತಗಳೇ, ನಿಮಗೆ ಹೆಸರುಗಳು ಎಲ್ಲಿಂದ ಮತ್ತೆ ಹೇಳ್ತಾನೆ ಇವ, ನೀವು ನಾಮಕರಣ ಅಂತ ಮಾಡಿ. ಅದು ನಮ್ಮ ಕ್ರಿಯೆ, ನಮ್ಮ ವರ್ಕಿನ ಮೇಲೆ ನಮಗೆ ಹೆಸರಾದದ್ದು. ಎಂತ ಮಾಡಿದ್ದೀನಿ ನಾನು, ಎಲ್ಲರಿಗೆ ಯಾವತ್ತೂ ಹಳಸಿದ್ದೇ ಕೊಡುದು. ಹಾಗಾಗಿ ನನಗೆ ಪರೀಕ್ಷಿತ ಅಂತ ಹೆಸರು. ತಂಗಳ ಪೆಟ್ಟಿಗೆ ಅಂತ ಇವನ ಹೆಸರೇ ತಂಗಳು ಅಂತ. ಪರೀಕ್ಷಿತ ಅಂದ್ರೆ ತಂಗಳು ಅಂತ ಅರ್ಥ. ಅಳಿಸಿದವ ಅಂತ. ಅಳಿಸಿದವ ಯಾಕೆ ಅಂದ್ರೆ ನಾನು ಎಲ್ಲರಿಗೂ ಅಳಿಸಿದ್ದೇ ಕೊಟ್ಟಿದ್ದೇನೆ, ಅದಕ್ಕೆ ನಾನು ಅಳಿಸಿದವ ಅಂತ ನನಗೆ ಹೆಸರಾಗಿದೆ. ಮತ್ತು ನೀನೆಂತ ಇವುಗಳಿಗೆಲ್ಲ ವಿಚಿತ್ರ ಬಾಯಿ, ಒಂದಕ್ಕೆ ಆಡು ಮೋರೆ, ಒಂದಕ್ಕೆ ಮೀನು ಮೋರೆ ಎಲ್ಲ ಇತ್ತು. ಸರಿ ಇಲ್ಲ ಇವುಗಳು, ವಿಕಾರ. ನಿಂದೆಂದ ಹೆಸರು ಹೇಳಿ, ನಂದು ಸೂಚಿ ಮುಖ ಅಂತ. ಯಾಕೆ ನಾನು ಇನ್ನೊಬ್ಬರನ್ನು ಬೆರಳು ತೋರಿಸ್ತಾ ಇದ್ದೆ ಊಟಕ್ಕೆ ಬಂದಾಗೆಲ್ಲ, ಹಾಗೆ ನನಗೆ ಆಗ್ತಿತ್ತು. ನನಗೆ ಅದೇ ಆಗಿಬಿಟ್ಟಿದೆ ಹೆಸರು. ಮತ್ತೆ ನಿನ್ನೆಂಥದ್ದು ಹೆಸರು? ನಂದು ರೋಹಕ, ಬೆಳೆದಿದ್ದೇನೆ ಅಂತ. ದಪ್ಪ ಇದ್ದಾನಂತೆ. ಯಾಕೆಂದ್ರೆ ನಾನೊಬ್ಬರೇ ತಿನ್ನುವುದು. ಯಾರು ಊಟ ಆಗ್ಲಿಕ್ಕೆ ಓಡಿದ್ರು ನಾನೇ ಓಡುದು, ಪೂರ ಅಲ್ಲಿ ತಿಂದು ಬಿಡುದು. ಹಾಗಾಗಿ ನಾನು ಪೀರಿಕೊಂಡಿದ್ದೇನೆ. ಪೀರಿಕೊಂಡದ್ದಕ್ಕೆ ನನಗೆ ರೋಹಕ ಅಂತ ಹೆಸರು. ಕಂಡಾಬಟ್ಟೆ ನಾನು ಉಬ್ಬಿದ್ದೇನೆ. ನಿಂದ ಹೆಸರೆಂತ? ನಂದು ಶೀಘ್ರಕ, ಬೇಗ ಹೋಗುದು. ಯಾರಾದ್ರೂ ಊಟಕ್ಕೆ ಕರೆದ್ರೆ ಮೊದಲು ನಾನು ಹಾಜರಲ್ಲಿ, ಓಡಿ ಹೋಗುದು. ನಾನು ಶೀಘ್ರಕ ನಾನಿದ್ದೇನೆ. ನೀನೆಂತದ್ದು? ನಾನು ಲೇಖಕ. ಯಾರಾದ್ರೂ ಎಲ್ಲಿಯಾದ್ರೂ ಊಟ ಉಂಟು ಕೇಳಿದ್ರೆ ನಾನು ಮೆಲ್ಲ ಹೀಗೆ ಕಾಲಲ್ಲಿ ಹೀಗೆ ಗೆರೆ ಆಗ್ತಾ ಇರೋದು. ಅಂದ್ರೆ ಹೇಳುದಿಲ್ಲ, ಅವರು ಹೋದ್ರೆ ಮತ್ತೆ ನನಗಿಲ್ಲ ಆಗ್ತದಲ್ಲ. ಹಾಗೆ ಇನ್ನೊಬ್ಬರಿಗೆ ಹೇಳದೆ ಕಾಲಲ್ಲಿ ಗೆರೆ ಆಗ್ತಾ ನನ್ನನ್ನು ಲೇಖಕ ಅಂತ ಕರೀತಾರೆ. ಈಗ ಈ ಪಿಶಾಚಿಗಳು, ಪ್ರೇತಗಳು ಒಳ್ಳೆ ಚಂದವಾಗಿ ಹೆಸರು ಹೇಳಿ, ಹೆಸರಿನ ನೆನಪೆಲ್ಲ ತಿಳಿಸಿ, ಅವನಿಗೆ ಅದು ವರ್ಕ್ಗಳ ಮೇಲೆ ಹೇಳಿ, ಎಂತ ಆಯ್ತು, ಏನು ಕತೆ, ನೀವು ಎಂತ ತಿಂತೀರಿ ಎಲ್ಲ ಕೇಳಿದ್ರೆ ತುಂಬ ಮಾತಾಡ್ತಾನೆ ಒಟ್ಟಿಗೆ ಅವನು ಕೂತ್ಕೊಂಡು. ನಮಗೆ ಏನು ತಿನ್ಲಿಕ್ಕಿಲ್ಲ ರೀ, ಹಾಳಾದ್ದು, ಹೊಲಸಾದ್ದು, ಎಸೆದದ್ದು, ತಿಪ್ಪೆಗೆಯಲ್ಲಿ ಬಿದ್ದದ್ದು, ಕ್ರಿಮಿಕೀಟಗಳು ತಿನ್ನುವಂತೆ ಇಂಥದ್ದೆಲ್ಲ ನಾನು ಹೇಳಬಾರ್ದು. ಗಲೀಜು ನಮ್ಮ ಪದಾರ್ಥಗಳು ಊಟಕ್ಕೆ ನಮಗೆ ಸಿಗುವುದಿಲ್ಲ. ಯಾರಾದ್ರೂ ಕೈ ಎತ್ತಿ ಕೊಟ್ಟರೆ ಮಾತ್ರ ನಮಗೆ ಸಿಗುವಂಥದ್ದು. ಹರಿಯುವ ನೀರು ಮುಟ್ಟುವಂತಿಲ್ಲ, ಗಿಜಿಗಿಜಿಯಾದ ಮರದ ಹಣ್ಣು ತಿನ್ನುವಂತಿಲ್ಲ. ಎಲ್ಲ ತಮ್ಮ ಸಂಕಟ ಹೇಳ್ತಾವೆ ಅವುಗಳೆಲ್ಲ. ತುಂಬ ಮಾತಾಡ್ತಾನೆ ಇವ. ಹಾಗಾಗಿ ಸ್ವಲ್ಪ ಹೊತ್ತಿನಲ್ಲಿ ವಿಮಾನಗಳು ಬರ್ತವೆ. ಆ ವಿಮಾನದಲ್ಲಿ ಪ್ರೇತಗಳು ತಮ್ಮ ದೇಹವನ್ನು ತೊರೆದು ಹೋಗ್ತವೆ, ಸದ್ಗತಿಯನ್ನು ಪಡಿತವೆ. ಇದು ಎಂತಾಯಿತು ಹೇಳ್ತಾನೆ ಭೀಷ್ಮ ಕೇಳುವಾಗ ಧರ್ಮರಾಜನಿಗೆ. ಈ ಒಳ್ಳೆ ವ್ಯಕ್ತಿಯ ಜೊತೆಯಲ್ಲಿ ಸಂಭಾಷಣೆ, ವಿಪ್ರ ಸಂಭಾಷಣ ಕ್ಷಿಪ್ರಮಂದ, ಒಳ್ಳೆ ವ್ಯಕ್ತಿಯ ಜೊತೆಯಲ್ಲಿ ಮಾತಾಡಿದುಕೊಂಡದ್ದಕ್ಕೆ ಪ್ರೇತಗಳಿಗೆ ಮೋಕ್ಷ ಆಯ್ತಾನೆ. ನೋಡಿ, ಏನು ಮಾಡಬೇಕಾಗಿಲ್ಲ. ಒಳ್ಳೆ ಅವನು ಹೇಗೆ ತೀರ್ಥಯಾತ್ರೆ ಎಲ್ಲ ಮಾಡಿ ಬಂದವ, ಪುಣ್ಯಾತ್ಮ ಇದ್ದಾನೆ. ದರ್ಶನ ದೇವ ಸಾಧವ ಅಂತ ಕೃಷ್ಣ ಉದ್ದವನೇ ಹೇಳ್ತಾನೆ. ಒಳ್ಳೆಯವರು ಕಂಡ್ರೆ ಸಾಕಂತೆ, ಇನ್ನೇನು ಮಾಡಬೇಕಾಗಿಲ್ಲ ಅಂತ. ಅವರು ಪುಣ್ಯ ಕೋಟಿ ಇರ್ತಾರೆ. ಮುಖ್ಯವಾಗಿ ದೇವರ ಸಾಧನೆಯಲ್ಲಿ ಮೈಮರೆತಿರ್ತಾರೆ. ಒಂದು ದೇವರ ವಿಭೂತಿ ರೂಪ ಇದ್ದಾಗೆ, ಎದ್ದೆದ್ದು ವಿಭೂತಿ ಮತ್ತು ಸತ್ತಂ ಅಂತ ದೇವರ ದೊಡ್ಡ ಸ್ಥಿತಿಯನ್ನು ಮೈಯಲ್ಲಿ ತಂದವರವರು, ದೇವರ ಪ್ರತಿರೂಪ. ಅದು ನೋಡುವುದೇ ಚಂದ ಅಂತಾನೆ. ಅವರ ಕಥೆಯಲ್ಲಿ ಮಾತಾಡಿದ್ದಕ್ಕೆ ಪ್ರೇತಗಳಿಗೆ ಮೋಕ್ಷ ಕೂಡಲೇ. ಅದ್ಭುತವಾದಂಥ ಕಥೆಯನ್ನು ಕೃಷ್ಣ ಹೇಳುತ್ತಾನೆ. ಅದರಿಂದ ಸರ್ವಕರ್ಮ ಪರಿಭ್ರಷ್ಟ ಅಂತಾನೆ. ಇಂತಹ ಪರಿಸ್ಥಿತಿ ಬರುವುದು ಯಾವಾಗ ಅಂದರೆ, ಎಲ್ಲ ಶಾಸ್ತ್ರ ಹೇಳಿದ ಕೆಲಸವನ್ನು ಬಿಟ್ಟವ. ಸ್ನಾನ ಇಲ್ಲ, ದಾನ ಇಲ್ಲ, ಜಪ ಇಲ್ಲ, ಹೋಮ ಇಲ್ಲ, ಅಧ್ಯಯನ ಇಲ್ಲ. ನಾನು ಅದರ ಪಟ್ಟಿಯನ್ನು ಪೂರ್ವ ವಿವರಿಸಲಿಲ್ಲ. ಕೊನೆಗೆ ಓದುವಲ್ಲಿ ಬಂದೆ. ಮತ್ತೆ ಕೊನೆಗೊಂದು ಶಬ್ದ ಉಂಟು, ದೇವತಾರ್ಚನ ಅಂತ, ದೇವರ ಪೂಜೆ. ಪ್ರತಿಯೊಬ್ಬನೂ ದೇವರ ಪೂಜೆ ಮಾಡಲಿಕ್ಕೆ ಉಂಟು. ಕೈ ಮುಗಿಯುವುದೇ ದೊಡ್ಡ ಪೂಜೆ ದೇವರಿಗೆ. ನಾಮಸ್ಮರಣೆ ಮಾಡಿ, ನಮಸ್ಕಾರ ಮಾಡಿ, ಪ್ರದಕ್ಷಿಣೆ ಬಂದರೆ ಸಾಕು. ಅದಕ್ಕಿಂತ ದೊಡ್ಡ ಸೇವೆ ಮಾಡುವುದು ದೇವರಲ್ಲಿ ಬೇಕಾಗಿಲ್ಲ. ಇನ್ನು ದೇವರ ಸೇವೆ ಮಾಡುವವರಿಗೆ ಹೂ ತಂದು ಕೊಟ್ಟರೆ ಆಯ್ತು, ಬತ್ತಿ ತಂದಿಟ್ರೆ ಆಯ್ತು, ಅಡುಗೆಯನ್ನು ಮಾಡಿಟ್ರೆ ಆಯ್ತು. ಇದೆಲ್ಲ ನೀವು ಮತ್ತೆ ಪುನಃ ಇದೇ ಪ್ರಕಾರ ಪುರುಷ ಸಮಾಜವನ್ನೇ ಎತ್ತಿಡ್ತೀರಿ, ಸ್ತ್ರೀಯರಿಗೆ ಕೆಲಸ ಇಲ್ಲ ಮಾಡ್ತೀರಿ ಅಂತ ಹೇಳಿದರೆ, ಗರುಡ ಪುರಾಣದ ಒಂದು ಶ್ಲೋಕ ಹೇಳ್ತೇನೆ. ಎಷ್ಟು ಎತ್ತರದಲ್ಲಿ ಸ್ತ್ರೀಯರನ್ನು ಇಟ್ಟಿದ್ದಾರೆ ಎನ್ನುವುದನ್ನು ನಾವು ಯಾರಿಗೂ ಕೋಟ್ ಮಾಡಬಹುದು, ಹೇಳಬಹುದು. ಯದ್ ದೇವೇಭ್ಯ ಯತ್ ಪಿತೃಭ್ಯ ಅತಿಥಿಭ್ಯ, ದೇವತೆಗಳಿಗಾಗಲಿ, ಪಿತೃಗಳಿಗಾಗಲಿ, ಅತಿಥಿಗಳಿಗಾಗಲಿ, ಕುರಿಯಾದ್ ಭರ್ತಾಭ್ಯರ್ಚನಂ ಸತ್ಕ್ರಿಯಾಂಚ, ಗಂಡ ಏನಾದರೂ ಒಳ್ಳೆಯ ಸೇವೆಯೋ ಕೆಲಸವೋ ಮಾಡಿದರೆ, ತಸ್ಯಾತ್ಯರ್ಥಂ ಭರ್ತ ಶುಶ್ರೂಷೆಯೈವ, ಅದರ ಅರ್ಧ ಪುಣ್ಯವನ್ನು ಗಂಡನ ಸೇವೆಯಲ್ಲಿಯೇ ಕಳೆದ ನಾರಿ ತದ ಕೇವಲ ಅನನ್ಯ ಚಿತ್ತ, ಬೇರೇನು ಯೋಚನೆ ಮಾಡಿಕೊಳ್ಳದೆ ಹೆಣ್ಮಗಳಾದವಳೊಂದೊಮ್ಮೆ ಅನನ್ಯ ಚಿತ್ತಳಾಗಿ ದುಡಿದರೆ ಅವಳಿಗೆ ಅರ್ಧ ಪುಣ್ಯ ಹೋಗಿಬಿಡ್ತದೆ ಅಂತ. ಎಂಥ ಗ್ರ್ಯಾಂಟ್ ಮಾಡಿದ್ದಾರೆ ನೋಡಿ. ಹೆಣ್ಣಾದವಳಿಗೆ, ಹೆಂಡತಿಯಾದವಳಿಗೆ ಏನು ಮಾಡಲಿಲ್ಲ ಅಂತ ಕೇಳಬೇಡಿ. ಗಂಡ ಏನು ದೇವರ ಸೇವೆ ಮಾಡ್ತಾನೆ, ಗಂಡ ಏನು ಪಿತೃಕರ್ಮ ಮಾಡ್ತಾನೆ, ಗಂಡ ಏನು ಅತಿಥಿಗಳಿಗೆ ಉಣಬಡಿಸ್ತಾನೆ ಅಥವಾ ತಂದು ಹಾಕ್ತಾನೆ, ಅದು ಏನು ಒಳ್ಳೆಯ ಹೋಮ ಹವನಗಳನ್ನು, ಯಜ್ಞಯಾಗಗಳನ್ನು, ಸತ್ಕ್ರಿಯೆಗಳನ್ನು ಎಲ್ಲ ಮಾಡ್ತಾನೆ, ಅದು ಎಲ್ಲದರ ಅರ್ಧವಾಶಿ ಪುಣ್ಯ ಹೆಂಡತಿಗೆ ಧರ್ಮಕ್ಕೆ ಸಿಗ್ತದೆ. ಅವನ ಜೊತೆಯಲ್ಲಿದ್ದದ್ದಕ್ಕೆ
ಅನುವು ಮಾಡಿಕೊಟ್ಟದ್ದಕ್ಕೆ, ಅವಕಾಶದಲ್ಲಿ ನಿಂತದ್ದಕ್ಕೆ. ವಿರೋಧ ಮಾಡಿದ್ದಕ್ಕಲ್ಲ, ವಿರೋಧ ಮಾಡಿದ್ರೆ ಇಲ್ಲ, ಅವಕಾಶ ಮಾಡಿದ ಪೂರಕ ಆದ್ರು. ಅಂದ್ರೆ ಈ ಮಾತು ಗರುಡ ಪುರಾಣದಲ್ಲಿ ಕೃಷ್ಣ ಹೇಳೋ ಗೆರೆ ಅನ್ಯಾದೃಶ್ಯವಾದದ್ದು. ಇದನ್ನು ಯಾರು ರಿವೀಲ್ ಮಾಡೋದಿಲ್ಲ, ಪಬ್ಲಿಕ್ಕಿಗೆ ಅರ್ಥ ಆಗುವುದಿಲ್ಲ, ಅವರು ಹೇಳಲಿಲ್ಲ. ಅಂದ್ರೆ ಇದನ್ನು ಗ್ರ್ಯಾಂಟ್ ಆಗಿ ಗಟ್ಟಿಯಾಗಿ ಹೇಳ್ಬೇಕಾದ. ಅಂದ್ರೆ ಹಿಂದಿನ ಕಾಲದಲ್ಲಿ ಹೆಣ್ಮಕ್ಕಳು ಹೊರಗೆ ಕೆಲಸಕ್ಕೆ ಹೋಗ್ತಿರ್ಲಿಲ್ಲ. ಯಾಕೆ ಅಂದಾಗ ಅವರಿಗೆ ದುಡ್ಡು ಇಲ್ಲ ಅಥವಾ ದುಡ್ಡು ಬೇಕಾಗ್ಲಿಲ್ಲ, ಅವರನ್ನು ದುಡಿಸಿದ್ದಾರೆ ಅಂತ ಅಲ್ಲ ಅರ್ಥ. ಅವರು ಮನೆಯಲ್ಲಿ ಕೂತು ಒಳ್ಳೆಯ ಪ್ರಜೆಗಳನ್ನು ಸಂಪಾದನೆ ಮಾಡಲಿಕ್ಕಿತ್ತು, ಮಾಡುವ ಒಳ್ಳೆ ಕೆಲಸಗಳು ಮನೆಯಲ್ಲೇ ಆಗ್ತಿತ್ತು. ದೇವರ ಸೇವೆ ಆಗಲಿ, ಪಿತೃಕರ್ಮ ಆಗಲಿ, ಅತಿಥಿಗಳ ಸತ್ಕಾರ ಆಗಲಿ. ಇವತ್ತು ಒಂದೊಮ್ಮೆ ಅತಿಥಿ ಬಂದರೆ ಮನೆಯಲ್ಲಿ ಬೀಗ, ಅತ್ತ ಗಂಡ ಒಂದು ಕೆಲಸಕ್ಕೆ ಹೋಗಿದ್ದಾನೆ, ಹೆಂಡತಿ ಇನ್ನೊಂದು ಕೆಲಸ ಹೋಗಿದ್ದಾರೆ, ಮಕ್ಕಳು ಶಾಲೆ ಹೋಗಿದ್ದಾರೆ, ಯಾರಿಲ್ಲ. ಈಗ ಅತಿಥಿಯು ಹೇಳದೆ ಕೇಳದೆ ಬರುವುದೂ ಇಲ್ಲ, ಈ ಫೋನೆಲ್ಲ ಇರುವುದರಿಂದ. ಮತ್ತು ಯಾರ ಮನೆಯಲ್ಲಿ ಯಾರು ಅತಿಥಿಯೂ ಇಲ್ಲ. ಈಗ ಬಂದರೆ ಒಂದೆರಡು ಕ್ಷಣ ನಿಲ್ತಾರೆ ಮತ್ತೆ ಹೋಗ್ತಾರೆ, ಬರ್ತೇನೆ ಹೇಳ್ತಾರೆ, ಬರ್ತಾರೆ, ಮೋರೆ ತೋರಿಸ್ತಾರೆ, ಹೊರಡ್ತಾರೆ. ಹಿಂದೆಲ್ಲ ಅತಿಥಿಗಳು ಅಂದರೆ ನಮ್ಮ ಮನೆಯಲ್ಲೇ ಇರಲಿ. ಗಮ್ಮತ್ತು ನಾನು ಹೇಳ್ತೇನೆ, ಉಡುಪಿಯಲ್ಲಿ ಒಂದು 50 ವರ್ಷದ ಕೆಳಗೆ, ಆಗ ಫೋನ್ ಎಲ್ಲ ಇಲ್ಲ, ಆದ್ರಿಂದ ಹೇಳಿ ಬರಲಿಕ್ಕಿಲ್ಲ. ಬಂದರೆ ಹೋಗುವುದಿಲ್ಲ ಪಕ್ಕಕ್ಕೆ. ಅವರು ಉಡುಪಿಗೆ ಬರುವುದಲ್ವಾ, ಕೃಷ್ಣ ದರ್ಶನ, ಸೇವೆ, ಅವರಿಗೆ ನೋಡಿ 10 ಸಾವಿರ ಸ್ನಾನ ಬೇಕು ಅವರಿಗೆ, ಅದು ಬಿಡುವುದಿಲ್ಲ. ಚೌಕಿ ಊಟ ಬೇಕು, ಅದು ಬಿಡುವುದಿಲ್ಲ. ರಥೋತ್ಸವ ಬೇಕು, ಅದು ಬಿಡುವುದಿಲ್ಲ. ಮುದ್ರಾಧಾರಣೆ ಬೇಕು. ಈಗ ಊಟಕ್ಕೆ ಮಾತ್ರ ಅಲ್ಲ, ಮುದ್ರಾಧಾರಣೆ ಮನೆಯಲ್ಲಿ ಬಂದು ಮಲಗಿದವರಿದ್ದಾರೆ ನಮ್ಮ ಮನೆಯಲ್ಲಿ. ಮುದ್ರಾಧಾರಣೆ ಬೇಕು ಅವರಿಗೆ, ಎಲ್ಲಕ್ಕೂ. ಲಕ್ಷದೀಪ ನೋಡ್ಬೇಕು ಅವರಿಗೆ, ಸಪ್ತೋತ್ಸವ ಬರಬೇಕು, ಸಪ್ತೋತ್ಸವ 7 ನೋಡಿ ಅವ ವ್ರತ ಮಾಡಬೇಕು. ಅದು ಮುದುಕರು, ಮಕ್ಕಳು ಎಲ್ಲ ಇದ್ದಾರೆ. ನಮ್ಗೆ ಯಾಕೆ ಅಷ್ಟು ಚೆನ್ನಾಗಿ ಗೊತ್ತು ಕೇಳಿದ್ರೆ, ನಮಗೆ ದೊಡ್ಡ ಮನೆಯಲ್ಲಿ ದೊಡ್ಡ ಚಾವಡಿ, ಎಲ್ಲ ಚಾವಡಿಯಲ್ಲಿ ಅವರು ಮಲಗಲಿಕ್ಕೆ. ಆಗ ಅವರಿಗೆ ಮಲಗಲಿಕ್ಕೆ ನಮ್ಮದೇ ಚಾಪೆ, ನಮ್ಮದೇ ತಲೆದೀಪು ಬೇಕು. ತುಂಬಾ ಜನ ಬಂದಿದ್ದಾರೆ, ನಮಗೆ ನಿದ್ದೆ ಬರೋದ ಮುಂಚೆ ಕೊಡ್ಲಿಕ್ಕೆ ಆಗುದಿಲ್ಲ, ಅದಕ್ಕೆ ನಿದ್ದೆ ಬಂದದ ಮೆಲ್ಲ ತೆಗೆದು ಕೊಡುದು ಅವರಿಗೆ. ಇದೆಲ್ಲ ನಾನು ಬೆಳಿಗ್ಗೆ ಎದ್ದಾಗ ಇಲ್ಲ, ಎಲ್ಲಿ ಹೋಯ್ತು. ಅಂದ್ರೆ ನಾವು ನಾನು ಹೇಳಿದಲ್ಲ, ನಾವು 10 ಜನ ಮಕ್ಕಳು, ಹಾಗಾಗಿ ನಮ್ಮ ಮನೆ ತುಂಬವೇ. ಅದರ ಜೊತೆಯಲ್ಲಿ ಅತಿಥಿಗಳು, ನಾವು ಉಡುಪಿಯ ಮನೆ ಆದ್ರಿಂದ, ಸೆಂಟರ್ ಮನೆ ಆದ್ರಿಂದ ಬರುವವರೆಲ್ಲ ನಮ್ಮ ಬಂಧುಗಳು, ತಾಯಿ ಕಡೆಯವರು ಎಲ್ಲ ಬರುವಾಗ ಗಮ್ಮತ್ ಇರ್ತದೆ. ಹಾಗೆಲ್ಲ ಲಾಡ್ಜಿಗೆ ಹೋಗುದು ಕಮ್ಮಿ, ಮಠದಲ್ಲಿ ಮಲಗುವುದಿಲ್ಲ. ಅದು ಘಾಟಿಗಳೆಲ್ಲ ಮಠದಲ್ಲಿ ಇರ್ತವೆ, ಊರಿನವರು ಹೋಗುದಿಲ್ಲ. ಅವರಿಗೆ ಸ್ನಾನಕ್ಕೆ ಅನುಕೂಲಕ್ಕೆಲ್ಲ ಬೇಕು. ಇದೆಲ್ಲ ನಡೆಯುವುದಿಂದ ಅತಿಥಿ ಸತ್ಕಾರ ಅಂದ್ರೆ ತಿನ್ಲಿಕ್ಕೆ ದೊಡ್ಡ ಸಂಗತಿ ಅಲ್ಲ. ತಿನ್ಲಿಕ್ಕೆ ಮಠಕ್ಕೆ ಹೋಗ್ತಾರೆ ಅವರು, ಅಲ್ಲಿಗೆ ಪ್ರಸಾದಕ್ಕೆ ಬಂದದ್ದು. ಅದು ಇರಬೇಕು, ರಿಸರ್ಚ್ಗೆ ಬೇಕು ವ್ಯವಸ್ಥೆ, ಇದೆಲ್ಲ ಅವರಿಗೆ ಬೇಕಾಗ್ತದೆ. ಅದು ನಡೀತಾ ಇತ್ತು ನಮಗೆ. ಅದರಿಂದ ಒಳ್ಳೆ ನೆನಪು ಅವರೊಟ್ಟಿಗಿದ್ದಾಗ, ಬರುವ ರೀತಿ ನೋಡಿದಾಗ. ಅಂದ್ರೆ ಅತಿಥಿ ಸತ್ಕಾರ ಅಂದರೆ ಖುಷಿ ಪಡ್ತಿದ್ರು ಆಗ ಮನೆಯಲ್ಲಿ ಎಲ್ಲ ಜನ, ಇಷ್ಟಪಡ್ತಿದ್ರು ಅವ್ರು ಇರುವುದು, ಹೋಗುವುದು. ಅವ್ರ ಪೂಜೆ, ಕೆಲವರು ಬಂದಾಗ ಪೂಜೆ ಮಾಡಲಿಕ್ಕೆ ಚಾವಡಿಯಲ್ಲಿ 2-3 ಜನ ಪೂಜೆಗೆ ಇರ್ತಾರೆ, ಅದೆಲ್ಲ ಇರುತ್ತೆ. ಅದಕ್ಕೆ ಅವರಿಗೆ 4-5 ಪುಷ್ಪ ತಂದಿಡಬೇಕು, ತೋರಿಸ್ತರಬೇಕು. ಇಷ್ಟು ಮಾಡಿ ಅಂತಾರೆ. ಅವರ ಸೇವೆಗೆ ನೀವು ಅನುಕೂಲವನ್ನು ಏನು ಮಾಡಿಕೊಟ್ರೂ ತಪ್ಪಿಲ್ಲ, ಏನು ಮಾಡಿದ್ರು ನಡಿ. ಇನ್ನು ಕೆಲವರಿಗೆಲ್ಲ ಅತೀ ಮಡಿವಂತರಿದ್ದಾರೆ. ಹೆಂಗಸರು ತುಳಸಿ ಕೊಯ್ದದ್ದಾಗುವುದಿಲ್ಲ, ಪುಷ್ಪ ತಂದದ್ದಾಗುವುದಿಲ್ಲ, ನೀರು ಹಾಕಿದ್ದಾಗುವುದಿಲ್ಲ, ಬಟ್ಟೆ ಪಾತ್ರೆ ಒರೆಸಿದ್ದಾಗುವುದಿಲ್ಲ, ಬತ್ತಿ ಮಾಡಿದ್ದಾಗುವುದಿಲ್ಲ. ಇಂಥದ್ದು ಮಾಡುವವರು ಮದುವೆ ಆಗದೆ ಇರುವುದು ಚಂದ. ಇದೆಲ್ಲ ಮಾಡ್ಲಿಕ್ಕೆ ಅವರೇ, ಮತ್ತೇನಿಲ್ಲ. ತುಳಸಿ ತಂದು ಕೊಯ್ದು ಕೊಡಬೇಕು. ಕೆಲವು ದಿವಸ ಕೊಯ್ಲಿಕ್ಕಿಲ್ಲ. ಇದೇನಾಯ್ತು ಅಂದ್ರೆ, ನಾನು ಅದಕ್ಕೆ ತುಳಸಿಯ ಬಗ್ಗೆ ಬ್ಯಾನರ್ ಹಾಕುವಾಗ ತೋರಿಸಿಕೊಟ್ಟಿದ್ದೇನೆ, ಅದು ಪಂಚಾಂಗದಲ್ಲಿ ಬಂದಿದೆ. ತುಳಸಿ ಕೊಯ್ಲಿಕ್ಕೆ ಹೆಂಗಸರಿಗೆ ಉಂಟು ಎನ್ನುವ ಅಧಿಕಾರದ ಮಾತನಲ್ಲಿ ತೋರಿಸಿಕೊಟ್ಟಿದ್ದೇನೆ. ಈಗ ಬೆಳಿಗ್ಗೆ ಎದ್ದು ತುಳಸಿ ಕಟ್ಟೆ ಹೋಗುದಿಲ್ಲ, ಅವರು ತುಳಸಿ ಮುಟ್ಟುವುದಿಲ್ವಾ, ನೀರು ಹಾಕುವುದಿಲ್ಲ. ಮತ್ತೆ ತುಳಸಿ ದೇವ ಹೆಣ್ಣಲ್ವಾ, ಹೆಣ್ಣನ್ನು ಹೆಣ್ಣು ಮುಟ್ಟಬಾರದು ಅಂದ್ರೆ ಮತ್ತೆ ಗಂಡಸು ಕೊಯ್ಬೇಕು ಅದನ್ನು ಅಲ್ವಾ. ನಿಜವಾಗಿ ಅವರೇ ಕೊಯ್ಬೇಕು ತುಳಸಿಯನ್ನು, ಅವರಿಗೆ ಅದು ಅಧಿಕೃತ ನಿಜವಾಗಿ. ಆದ್ರೆ ಅದನ್ನು ಬಿಟ್ಟುಕೊಟ್ರು. ತುಳಸಿ ತಂದು ಹಾಕೋದು, ಚಂದ ಮಾಡೋದು, ಮಾಲೆ ಕಟ್ಟುವುದು, ಪುಷ್ಪಗಳನ್ನು ತರುವುದು, ಇದೆಲ್ಲ ಅವರ ಕೆಲಸ ಅಲ್ಲ. ನೆಲವನ್ನು ಶುದ್ಧಿ ಮಾಡುವುದು, ಗುಡಿಸುವುದು ಎಲ್ಲ ಮಾಡುವ ಮೂಲಕ ದೇವರ ಸೇವೆ. ಅದ್ಭುತವಾದ ಶಬರಿ ಮಾಡಲಿಲ್ವಾ? ರಾಮ ಬರ್ತಾನೆ ಹೇಳಿಕೊಂಡು ಗುಡಿಸಿಟ್ಟು, ಹಣ್ಣು ತಂದಿಟ್ಟು, ಎಲ್ಲ ಹುಡುಕಿಟ್ಟು, ಯಾವ ಜಾತಿ, ಏನು ಕಥೆ, ಎಲ್ಲಿ ಗುಡ್ಡ, ಏನು ವಿಷಯ, ಎಲ್ಲ ಕಥೆಯೂ ಹಾಗೆ ಅಂತಾರೆ. ಆದ್ರಿಂದ ಯದ್ ದೇವೇಭ್ಯ ಯತ್ ಪ್ರತಿಭ್ಯ ಅತಿಥಿಭ್ಯ ಕುರಿಯಾದ್ ಭರ್ತಾಭ್ಯರ್ಚನಂ ಸತ್ಕ್ರಿಯಾಂಚ. ಒಳ್ಳೆ ವಿಶೇಷವಾದಂತಹ ಪ್ರವಚನ ಆಗಲಿ, ಪಾಠ ಆಗಲಿ, ದಾನ ಆಗಲಿ, ಹೋಮ ಹವನ ಆಗಲಿ, ಏನು ಮಾಡಿದ್ರು ಸಹ ಅದರಲ್ಲಿ ಅವಳು ಸೇರಿಕೊಂಡದ್ದಕ್ಕೆ ಅರ್ಧವಾಸಿ ಪುಣ್ಯ ಅವಳಿ. ಸರಿ, ಇವ ಮಾಡಿದ್ದರಲ್ಲಿ, ತಪ್ಪು ಮಾಡಿದ್ದರಲ್ಲಿ ಅರ್ಧ ಪಾಪ ಬರ್ತದ? ಅದು ಇಲ್ಲ. ಗಂಡ ಮಾಡಿದ್ದರ ಅವನು ಬೇಕಾದ್ರೆ ಹೆಂಡತಿಗಾಗಿಯೇ ಮಾಡಿರ್ಲಿ, ಹೆಂಡತಿಗೆ ಬೆಂಡೋಲೆ ತರ್ಲಿಕ್ಕೋಸ್ಕರ ಕದ್ದು ತಂದ ಇಟ್ಕೊಳ್ಳುವ. ಪಾಪ ಹೆಂಡತಿಗೆ ಅರ್ಧ ಇಲ್ಲ. 1 ಬೆಂಡೋಲೆದ್ದು ಅವಳಿಗೆ, 1 ಇವನಿಗಿಲ್ಲ. ಪಾಪ 2 ಬೆಂಡೋಲೆದ್ದು ಅವನಿಗೆ. ಕರ್ಮ ಸಿದ್ಧಾಂತ ಎಷ್ಟು ಜೋರುಂಟು ನೋಡಿ. ಹೆಂಗಸರನ್ನು ಎಷ್ಟು ಟಾಪ್ ಅಲ್ಲಿಟ್ಟು ಆರಾಧನೆ ಮಾಡಿದ್ದಾರೆ. ನಾವಿವತ್ತು ಅದನ್ನು
ದುರುಪಯೋಗ ಪಡಿಸಿಕೊಂಡು, ಮಿಸ್ಯೂಸ್ ಆಯ್ತು. ಅದರಿಂದ ಒಂದು ಸರ್ತಿ ನಿಮಗೆ ನಾನು ಹೇಳಬೇಕು, ಸುಮಾರು ಸರ್ತಿ ಹೇಳಿದ್ದೇನೆ ಈ ಘಟನೆ. ಹದಿಮಾರು ಪರ್ಯಾಯದಲ್ಲಿ ವಿಭುದೇಶ್ವರಿದ್ದಾಗ, ಇವತ್ತು ವಿಶ್ವಪ್ರಿಯರಿರುವುದು ಅವರ ಗುರುಗಳು ವಿಭುದೇಶ್ವರ್. ಈ ಪೂರ್ಣಪ್ರಜ್ಞೆ ಇನ್ಸ್ಟಿಟ್ಯೂಷನ್ ಅವರದ್ದು, ಫೌಂಡರ್ ಆಫ್ ದ ಪೂರ್ಣಪ್ರಜ್ಞೆ ಇನ್ಸ್ಟಿಟ್ಯೂಷನ್ಸ್. ಮುಗೀತು ಅಷ್ಟೇ, ನೆನಪು ಮಾಡಲಿಕ್ಕೆ. ಅದಕ್ಕಿಂತ ಮೊದಲು ಪೂರ್ಣಪ್ರಜ್ಞೆ ಇನ್ಸ್ಟಿಟ್ಯೂಷನ್ಸ್ ಇರಲಿಲ್ಲ. ಎಷ್ಟು ವಿದ್ಯಾರ್ಥಿಗಳು ಕಲಿತು ಹೊರಗೆ ಬಂದಿದ್ದಾರೆ ಅನ್ನೋದು ಅದು ವಿಭುದೇಶ್ವರದ್ದು. ವಿಭುದೇಶ್ವರು ಒಂದು ಸರ್ತಿ ರಾಜಾಂಗಣದಲ್ಲಿ ಕೂತರು, ನಾನು ಇದ್ದೆ ಅಲ್ಲಿ. ತುಂಬ ಹೆಂಗಸರಿಗೆ ಕೂತಿದ್ದಾರೆ ಎದುರಲ್ಲಿ ಎಲ್ಲ. ಯಾರೆಲ್ಲ ನೀವು ಅಂತ ಕೇಳಿದ್ರು. ನಾವು ಬಳ್ಳಾರಿಯಿಂದ ಸ್ವಾಮಿ ಬಂದಿದ್ದು, ನಾವು ಹೊಸಪೇಟೆಯಿಂದ, ನಾವು ಗದಗಿಂದ, ನಾವು ಗೋಳದಿಂದ ಅಂತ ಹೇಳಿಕೊಡ್ಬೇಕು. ಏನು ಬಂದ್ರಿ ಭಜನೆ ಸ್ವಾಮಿ ಅಂದ್ರೆ. ಏನು ಭಜನೆ ಕೇಳ್ತಾರೆ, ಆರಾಧನೆಯನ್ನು ಹೇಳ್ತಾರೆ ಅವರು. ಪುರದ ಏನು ಗಂಡಂದಿರಿ ಎಲ್ಲಿದ್ದಾರೆ ಕೇಳಿದ್ರು. ಊರಲ್ಲಿದ್ದಾವೆ ಸ್ವಾಮಿ ಅಂತ. ಹೋಗಿರಾ ಗಂಜಿ ಬೇಯಿಸಿ ಹಾಕಿರಿ ಗಂಡಂದಿರಿಗೆ ಹೇಳಿದವರು. ಒಂದು ಸರ್ತಿ ಮೋರೆ ಕೆಂಪಾಯ್ತು. ಅವ್ರು ಹೇಳಿದ ಇದೇ ಟೋನ್, ಹೋಗಿರಾ ಅಂತ ಹೇಳಿದ ಅವ್ರ ಟೋನ್. ಇದನ್ನು ನಾನು ಮತ್ತೊಮ್ಮೆ ಹೇಳ್ತಾ ಇದ್ದನ್ನು ಕೇಳಿ. ಹೋಗಿರಾ ಎಲ್ಲ ಗಂಡಂದಿರಿ ಗಂಜಿ ಬೇಯಿಸಿ ಹಾಕಿ ಅಂತ. ಅದೇ ಭಜನೆ, ಅದೇ ಸೇವೆ ಅಂತ. ಮುಗಿದೋಯ್ತು. ಎದ್ರು ಸಭೆ ನಿಲ್ಲೇ ಇಲ್ಲ, ಎದ್ದೋಯ್ತು. ಅದ್ಭುತ, ಭಾರಿ ಜೋರು. ಯಾರ ವ್ಯಕ್ತಿಗೆ ನೋಡಿ, ಮಹಾಲಕ್ಷ್ಮಿ ದೇವರ ಜೊತೆಯಲ್ಲೇ ಬರುವುದು ಹೋಗುದು. ಹೆಜ್ಜೆಯ ಮೇಲೆ ಹೆಜ್ಜೆಯ ನಿಟ್ಟು ಸಜ್ಜನ ಸಾಧು ಪೂಜೆಯ ವೇಳೆಗೆ. ಯಾರ ಹೆಜ್ಜೆ ಮೇಲೆ ಹೆಜ್ಜೆ ಹಿಡಿದವಳು? ಭಾಗ್ಯದ ಲಕ್ಷ್ಮಿ ಬಾರಮ್ಮ. ದೇವರ ಹೆಜ್ಜೆಯ ಮೇಲೆ ನೀನು ಬರಬೇಕು. ನನಗೆ ಹೆಜ್ಜೆ ಹಿಡ್ದ ದೇವರ ಮುಂದಕ್ಕೆ, ನೀನು ಹಿಂದಕ್ಕೆ. ಹಾಗಿದ್ರೆ ನನಗೆ ಬೇಕು, ನೀನು ಮಾತ್ರ ಬರಬೇಡ. ನೀನು ಮಾತ್ರ ಅಲ್ಲ ನನಗೆ. ವಿಷ್ಣುನಾ ಸಹಿತ ಧ್ಯಾತ ಸಾಪಿ ತುಷ್ಟಿಂ ಪರಾಂ ರಜೇತ್. ವಿಷ್ಣುವಿನ ಜೊತೆಯಲ್ಲಿ ಲಕ್ಷ್ಮಿ ಬಂದ್ರೆ ಭಾರಿ ಖುಷಿ ಪಡ್ತಾಳೆ. ಖಾಲಿ ಅವರು ಬರುವುದೇ ಇಲ್ಲ, ಬಂದ್ರೆ ಓಡ್ತಾಳೆ, ನಿಲ್ಲುವುದೇ ಇಲ್ಲ. ಸಾಮಾನ್ಯವಾಗಿ ಮನೆಗೆ ಊಟಕ್ಕೆ ಬರ್ಲಿಕ್ಕೆ ಹೇಳಿದ್ರೆ ಶಾಲೆಯಲ್ಲಿ ಅಥವಾ ಆಫೀಸಲ್ಲಿ ಹೇಳ್ತಾರೆ, ಫ್ರೆಂಡ್ಲಿ ಹೆಂಗಸರು ಹೇಳ್ತಾರೆ, ನಾಳೆ ನಮ್ಮನೆ ಬರ್ತದೆ, ಮಗುವಿಗೆ ಬಂದುಬಿಡಿ, ನಿಮ್ಮ ಗಂಡ ನನ್ನ ಕರ್ಕೊಂಬನ್ನಿ ಅಂತ. ಆಯ್ತು ಅಂತ ಹೇಳ್ತಾರೆ. ಹೋದಂತ ಮನೆಯಲ್ಲಿ ಹೇಳ್ತಾರೆ ಗಂಡನ ಹತ್ರ, ಅವಳು ಕರೆದಿದ್ದಾಳೆ ನಾಳೆ ಬರ್ತ್ಡೇ ಅಂತೆ, ನೀವು ಬನ್ನಿ ಅಂತ. ನೀನು ಹೋಗಿ ಅಂದ. ಇಲ್ಲರಿ ತುಂಬ ಇಷ್ಟ ಅವ್ರು, ಮತ್ತೆ ನಿಮ್ಮನ್ನು ಜೋರು ಮಾಡ್ತಾನೆ, ನೋಡುವ ನಾಳೆ ಅಂತಾನೆ. ಮತ್ತೆ ಬೆಳಿಗ್ಗೆ ಇವತ್ತು ಹೋಗ್ಲಿಕ್ಕೆ ಉಂಟಲ್ಲ, ಅಡಿಗೆ ಮಾಡಿಡುವ ಹೇಳ್ತಾನೆ. ಕೊನೆಗೆ ನೀನು ಮಾತ್ರ ಹೋಗು ಅಂತ. ಬರುವುದಿಲ್ಲ ಅವನು. ಮನೆಯಲ್ಲಿ ಅಡುಗೆ ಮಾಡಿದ್ದಾನೆ, ಊಟ ಮಾಡ್ತೀನಿ, ಇವಳು ಹೋಗ್ತಾಳೆ. ಹೋದ ನಂತರ ಅಲ್ಲಿ ಎಲ್ಲಿ ಕೇಳ್ತಾನೆ, ಅವ್ರಿಗೆ ಗೊತ್ತುಂಟಲ್ಲ ಯಾವುದಕ್ಕೂ ಬರುವುದಿಲ್ಲ ಅಂತ ಹೇಳಿ ಒಂದು ಅರೆಕ್ಷಣ ನಿಂತು ಮೋರೆ ತೋರಿಸಿ ಇನ್ನು ಅಡಿಗೆ ಬಡಿಸ್ಲಿಕ್ಕೆ ಅವ್ರಿಗೆ ಹೋಗ್ಬೇಕು ಇಲ್ಲಿ ಓಡ್ತಾಳೆ. ಬಂದರೂ ನಿಲ್ಲುವುದಿಲ್ಲ, ಓಡ್ತಾಳೆ. ಅವ್ರು ಯಥಾ ಪ್ರಕಾರ ಡೈನ್ ಟೇಬಲ್ ಸುಮ್ಮನೆ ಕೂತಿರ್ತಾರೆ, ಬಂದ ಆಗ್ತಾಳೆ, ಊಟ ಆಗ್ತದೆ. ಇದು ಲಾಸ್ಟ್ ಮೂಮೆಂಟಿನ ಕತೆ. ಕೆಲವೊಮ್ಮೆ ಊಟಕ್ಕೆ ಹೋಗುವಾಗ ಎಂತೂ ಮಾಡಿ ಆಯ್ತಲ್ಲ, ನಾನು ಹೋಗುದು ಇನ್ನೊಮ್ಮೆ ಬರ್ತೇ ಹೋಗುವ ಸಾಕು ಹೇಳಿ ಅವಳು ಕೂತ್ಗಳೇ ಊಟ ಮಾಡ್ತಾಳೆ. ಹೋದ್ರೆ ಹೋಯ್ತು ಪುಣ್ಯಕ್ಕೆ, ಆ ಹುಡುಗಿ ಮೇಲೆ ಬಿಟ್ಟಿದೆ. ಕೆಲವೊಮ್ಮೆ ಹೋಗ್ತಾಳೆ, ಕೆಲವೊಮ್ಮೆ ಹೋಗದೆ ಗಂಡನೊಟ್ಟಿಗೆ ಕೂತು ಊಟ ಮಾಡಿದ್ರು ಬರ್ತದೆ. ಇನ್ನೊಮ್ಮೆ ಹೋಗ್ರಿ, ಸಂಜೆ ಸಿಗ್ತೇನೆ, ನಾಳೆ ಸಿಗ್ತೇನೆ ಎಂದು ಬಿಡ್ತಾಳೆ ನಮಗೆ. ಅದೇ ಗಂಡನ ಹತ್ರ ಇನ್ನೊಬ್ಬ ಗಂಡು ಮಾತಾಡಿತಾನೆ, ನಾಳೆ ನಮ್ಮ ಮನೆಗೆ ಊಟಕ್ಕೆ ಬರಬೇಕು, ಎಲ್ಲ ಪ್ಯಾಕ್, ಎಲ್ಲ ಫ್ಯಾಮಿಲಿ ಪೂರ್ತಿ ಅಂತಾನೆ. ಸರಿ ಅಂತಾನೆ. ಇವತ್ತು ಹೋಗಿ ಹೇಳಿರ್ತಾನೆ, ನಾಳೆ ಅವ್ರಿಗೆ ಹಿಡಿದಿದ್ದಾನೆ ನಮ್ಮ ಬಾಸು ಊಟಕ್ಕೆ ಬರಬೇಕಂತೆ, ನೀನು ಎಲ್ಲ ಹೇಳಿದ್ದಾನೆ. ಇವಳು ಇವತ್ತು ಯಾವ ಸೀರೆ ಎಲ್ಲ ನೋಡಿಕೊಂಡು ರೆಡಿ ಆಗ್ತಾಳೆ. ನಾಳೆ ಬೆಳಿಗ್ಗೆ ಅದು ಹೋಗ್ಲಿಕೊಂಡು ಅವಳೇ ನೆನಪು ಮಾಡ್ತಾಳೆ, ಬೆಳಿಗ್ಗೆ ಬೇಗನೆ ಹೋಗುವ ಅಲ್ವಾ, ಹೋಗುವ ನಮಗೇನು. ನೋಡಿ, ಯಾವತ್ತು ಇಡೀ ದಿನಲ್ಲಿ ಇರ್ತಾರೆ, ಇಡೀ ಫ್ಯಾಮಿಲಿ ಆದರೆ ಸಂಜೆ ಟಿಫಿನ್ ಮುಗಿಸಿಯೇ ಬರುದು. ಮತ್ತೆ ಇವಳು ನೋಡಿ ಬಂದ್ರು ಒಂದರೆ ಕ್ಷಣದಲ್ಲಿ ಓಡಿ ಆಯ್ತು, ತಲೆ ಪೂರ್ತಿ ಗಂಡನದ್ದೇ. ಇನ್ನು ಊಟವೂ ಮಾಡುದಿಲ್ಲ ಸ್ವಾಮಿ, ಹೋಗಿ ಹಾಕ್ಬೇಕು, ಇನ್ನು ಬಾಗಿಲು ತೆಗಿತಾ ಇಲ್ವೋ, ಯಾವ ತಟ್ಟೆಯಲ್ಲಿ ಯಾವ ಸ್ಪೂನ್ ಆಗುತ್ತೋ ಇವರೇ ಅದೊಂದು ತಲೆವಿರಿಸಿ. ಆದ್ರಿಂದ ಇವಳು ಇಲ್ಲಿ ಅಟೆಂಡ್ ಆದ್ರೂ ತಲೆ ಪೂರ ಅಲ್ಲಿ. ಬರುದೇ ಕಮ್ಮಿ ಅಂತ ಬರುವ ಹೆಂಗಸರು ಇರ್ತಾರೆ ಕೆಲವರು, ಧೈರ್ಯ ಮಾಡಿಕೊಂಡು ಈ ಸತಿ ಹೋದ ಹಾಗೆ. ಮತ್ತೆ ಸತ್ಯ ಹೋದ್ಲಲ್ಲ ಓಡಿ ಬಂದವರು ಗಂಡನನ್ನು ಬಿಟ್ಟು. ಅಲ್ಲ, ನಮಗೆಲ್ಲ ಇತಿಹಾಸಗಳು, ಪುರಾಣಗಳು ಅವರ ಒಳಗಿನ ಭಾಷೆ ಅರ್ಥ ಆಗುವಂಥದ್ದು, ಇನ್ನರ್ ಫೀಲಿಂಗ್ಸ್ ಅಂತೇವಲ್ಲ ನಾವು, ಅದು ಗೊತ್ತಾಗುವುದು ಈಗ. ಆದ್ರಿಂದ ಗಂಡ ಮಾಡಿದ ಪುಣ್ಯಕ್ಕೆ ಹೆಣ್ಣು ಭಾಗಿಯಿದ್ದಾಳೆ, ಭಾಗಿಯಾಗಿದ್ದರೆ. ಗಂಡ ಮಾಡಿದ ಪಾಪಕ್ಕೆ ಹೆಣ್ಣು ಭಾಗಿಯಲ್ಲ. ಹೆಣ್ಣು ಹೇಳಿ ಮಾಡಿದ್ರು ಅಲ್ಲ, ವರಾಂಗಿನಿ ಹಾಲು ಬೇಕು ಹೇಳಿ ದಿವಸವನ್ನು ಜೋರು ಮಾಡಿ ವಸಿಷ್ಠರ ಧನವನ್ನು ತಂದದ್ದಕ್ಕೆ ಏನಾಯ್ತು? ಭೀಷ್ಮನಾಗಿ ಹುಟ್ಟಿದ 800 ವರ್ಷ ಕಷ್ಟಪಟ್ಟ, ಸಾಯುವಾಗ 8 ಜನರ ಪೆಟ್ಟು ತಿಂದ. ಅವನ ಹೆಂಡತಿ ಹೇಳಿ ಕಳಿಸಿದ್ದು ಹಾಲು ಬೇಕು ಅಂತ, ಪೆಟ್ಟು ತಿಂದದ್ದೇ. ಅದೇ ವರಾಂಗಿನಿ ಊಟ ಬೇಕು, ಹಾಲು ಬೇಕು ಹೇಳಿದವಳು ಅಂಬೆಯಾಗಿ ಬಂದು ದೂರಕ್ಕೆ ನಿಂತು ಗಲಾಟೆ ಮಾಡಿ ಆಕೆಯೇ ಮತ್ತೆ ಶಿಖಂಡಿಯಾಗಿ ನಿಂತು ಹೊಡೆದು ಸಾಯಿಸಿ ಬಿಟ್ಲು. ವಿಚಿತ್ರ. ಅನ್ಯಾಯ ಮಾಡಿದ್ರೆ ಪೆಟ್ಟು ತಿಂತಾರೆ, ಪ್ರಯೋಜನ ಇಲ್ಲ. ಅದೇ ಹೆಣ್ಣು ಮಾಡಿದ ಪುಣ್ಯಕ್ಕೆ ಯಾರು ಭಾಗಿಗಳು? ಹೆಣ್ಣು ಮಾತ್ರ, ಗಂಡನಿಗಿಲ್ಲ. ಗಂಡನದ್ದೇ ಸೊತ್ತು ತಗೊಂಡು ಎಲ್ಲ ಒಳ್ಳೆ ಕೆಲಸ ಮಾಡಿದವಳು ಆಗಿದ್ರು ಅವಳು ಮಾಡಿದ್ದ ಪೂರ ಪುಣ್ಯಕ್ಕೆ ಅರ್ಧವಾಸಿ ಗಂಡನಿಗೆ ಬರುವುದೂ ಇಲ್ಲ. ಪಾಪ ಮಾಡಿದ್ರೆ ಗಂಡನಿಗೆ ಬರ್ತದೆ. ನೀನು ನೋಡಿದ್ಯಲ್ಲ, ನೀನು ಅವಕಾಶ ಕೊಟ್ಟಿಯಲ್ಲ, ನಿನ್ನ ಹೆಂಡತಿಯಲ್ಲ, ತಕೋ ಅಂತೇಳಿ ನೋಡಿ ಕಷ್ಟ ಆಗೋದಾಗಿ. ಎಷ್ಟು
ಎಷ್ಟು ಪ್ಲಿಸೆಂಟ್ ಆಗಿ ಅವ ಫ್ಯಾಮಿಲಿಯನ್ನು ಮೇಂಟೈನ್ ಮಾಡ್ಲಿಕ್ಕೆ ಉಂಟು ನೋಡಿ. ಇದನ್ನು ಹಿಂದಿನವರು ನೋಡಿ ಚಂದವಾಗಿ ಕೊಟ್ಟಿದ್ರು. ಇವತ್ತು ಜನ ಅದನ್ನು ಧಿಕ್ಕರಿಸಿಕೊಂಡು ಸ್ವಾತಂತ್ರ್ಯ ಹೇಳಿಕೊಂಡು ಹಾಳು ಮಾಡ್ತಾ ಇದ್ದಾರೆ. ಏನು ಮಾತಾಡುವಾಗಿಲ್ಲ, ಬಹಳ ಚಂದವಾಗಿ ಇದೆಲ್ಲ ಬರುವಂಥದ್ದು ಪುಣ್ಯ ಪಾಪ ದುಃಖ ಸುಖ ನರಕ ಸ್ವರ್ಗ ಎಲ್ಲ ಬರುವಂಥದ್ದು ಗರುಡ ಪುರಾಣದಲ್ಲಿ ಮಾತ್ರ. ಅದನ್ನು ಜನ ಓದುವುದಿಲ್ಲ. ಅದಕ್ಕೆ ಓದಿದ್ರೆ ಅವರಿಗೆ ಪೆಟ್ಟು ಬೀಳ್ತದೆ ಗೊತ್ತುಂಟು. ಅದಕ್ಕೆ ಅದನ್ನು ಬಾಯಿ ಮುಚ್ಚಿ ಓದಾರ್ದಂತೆ ಎಂದು ಅವರು ಹೇಳಿಕೊಂಡು ಎಂತ ಉಂಟು ತೆಗೆಯುವುದೇ ಇಲ್ಲ, ಓಪನ್ ಮಾಡುವುದೇ ಇಲ್ಲ. ಅದರಿಂದ ಭಗವಂತನ ಸಮಾರಾಧನೆ ಮಾಡುವಲ್ಲಿ ಬಳಸಬೇಕಾದ ಸೊತ್ತುಗಳ ಬಗ್ಗೆ ಬಹಳ ಚಂದವಾದ ಒಂದು ಮಾತು ಹೇಳ್ತಾನೆ ಕೃಷ್ಣ. ಅದನ್ನು ನಾವು ಕೇಳಿಬಿಡುವ. ತುಳಸಿ ಬ್ರಾಹ್ಮಣಾ ಗಾವಃ ವಿಷ್ಣು ಏಕಾದಶಿ ಖಗಾ ಪಂಚ ಪ್ರವಹಣಾನ್ಯಾನಿ ಮಜ್ಜತಾಂ ಭವಾಬ್ದೌ ಮಜ್ಜತಾಂ ಸತಾಂ. ಇಲ್ಲಿ ಕೊಳೆಯುವವರಿಗೆ ಬಿದ್ದವರಿಗೆ ಏಳಲಿಕ್ಕೆ ಬೇಕಾದ 5 ದೋಣಿ, 5 ಸೊತ್ತುಗಳು, 5 ಗುರುಗೋಲುಗಳು, 5 ಲಾಭಾಂಶಗಳು ಯಾವುದು ಕೇಳಿದರೆ ತುಳಸಿ ಬ್ರಾಹ್ಮಣಾ ಗಾವಃ ವಿಷ್ಣು ಏಕಾದಶಿ. ಏಕಾದಶಿ ಉಪವಾಸ ಮಾಡಿ ನಿಮ್ಮೆಲ್ಲ ಪಾಪ ಲಯ ಆಗ್ತದೆ. ಏಕಾದಶಿ ಉಪವಾಸೇನ ಏಕಾದಶೇಂದ್ರಿಯೈ ಪಾಪಂ ಯತ್ಕೃತಂ ಭವತಿ ಪ್ರಭೋ ಏಕಾದಶಿ ಉಪವಾಸೇನ ತಕ್ಷಣಾದೇವ ನಶ್ಯತಿ. 11 ಇಂದ್ರಿಯಗಳಲ್ಲಿ ಮಾಡಿದ ತಪ್ಪು 11ನೇ ದಿನ ಉಪವಾಸ ಮಾಡೋದ್ರಿಂದ ಹೋಗ್ತದೆ. ಇದು ಸೀಕ್ರೆಟ್. ಎಲ್ಲ ಕೇಳ್ತಾರೆ, ಒಟ್ಟು 15 ದಿವಸಕ್ಕೊಮ್ಮೆ ಉಪವಾಸ ಮಾಡಿದ್ರೆ ಆಯ್ತಲ್ಲ, ನಾವು ರಜೆ ದಿನ ನೋಡಿ ಮಾಡ್ತೇವೆ, ಏನಾಯ್ತು ಕೇಳ್ತಾರೆ. ಅದು ಮುಖ್ಯ ಅಲ್ಲ. ಇಲ್ಲಿ ಮುಖ್ಯ ಏನು ಕೇಳಿದರೆ ಏಕಾದಶಿಯಂದೇ ಉಪವಾಸ. ಹಾಗೆ ಯಾಕೆ ಕೇಳಿದರೆ ಅದು 11 ಇಂದ್ರಿಯಗಳ ಪಾಪ ತೆಗಿಲಿಕ್ಕೆ. 10 ಹೊರಗೆ ಉಂಟು ಇಂದ್ರಿಯಗಳು, ಒಳಗಿನದೊಂದು ಮನಸ್ಸು, ಅದು ಸೇರಿ. ವಾಕ್ ಪಾಣಿ ಪಾದ ಪಾಯು ಉಪಸ್ಥ, ಇದು 5 ಕರ್ಮೇಂದ್ರಿಯಗಳು. ಮಾತು ವಾಕ್, ಪಾಣಿ ಕೈ, ಪಾದ ಕಾಲು, ಪಾಯು ಉಪಸ್ಥ ಮಲಮೂತ್ರ ವಿಸರ್ಗ ಇಂದ್ರಿಯಗಳು. ಇದು 5 ಕರ್ಮೇಂದ್ರಿಯಗಳು. ಮತ್ತು 5 ಜ್ಞಾನೇಂದ್ರಿಯಗಳು. ಶ್ರೋತ್ರಂ ಚಕ್ಷು ಸ್ಪರ್ಶನಂಚ ರಸನಂ ಗ್ರಾಣಮೇವಚ ಅಂತ. ಕಿವಿ, ಕಣ್ಣು, ಮೂಗು, ನಂತರ ನಾಲಿಗೆ ಮತ್ತು ಸ್ಪರ್ಶ ಚರ್ಮ. ಇದು 5 ಜ್ಞಾನೇಂದ್ರಿಯಗಳು. ಇದು 5ರಲ್ಲಿ 5 ವಿಷಯ ಸಿಗುತ್ತೆ ನಮಗೆ. ಶಬ್ದ ಕೇಳಬೇಕಾದ್ರೆ ಕಿವಿಯೇ ಬೇಕು. ಕಣ್ಣು ಹೀಗೆ ಮಾಡಿ ಪ್ರವಚನ ಕೇಳಲಿಕ್ಕೆ ಬರುವುದಿಲ್ಲ, ಕಿವಿ ಕೊಡಲೇಬೇಕು. ಮುಟ್ಲಿಕ್ಕೆ ಚರ್ಮವೇ ಬೇಕು, ಗೊತ್ತಾಗುವುದು ನಮಗೆ. ಮತ್ತು ಯಾವುದರಿಂದಲೂ ಗೊತ್ತಾಗುವುದಿಲ್ಲ ಮುಟ್ಟುವ ವಿಷಯದಲ್ಲಿ. ಸ್ಪರ್ಶ ರೂಪಕ್ಕೆ ಕಣ್ಣೇ ಬೇಕು, ಕಣ್ಣಿಲ್ಲದವನಿಗೆ ಬಣ್ಣ ಗೊತ್ತಾಗುವುದೇ ಇಲ್ಲ ಎಂತ ಮಾಡಿದ್ದು. ರಸನೇಂದ್ರಿಯಕ್ಕೆ ನಾಲಿಗೆ ಬೇಕು, ರುಚಿ ನೋಡ್ಲಿಕ್ಕೆ. ಮುಟ್ಟಿ ರುಚಿ ನೋಡ್ಲಿಕ್ಕೆ ಆಗುದಿಲ್ಲ. ಸಾರಿಗೆ ಕೈ ಹಾಕಿ ಉಪ್ಪು ಹೆಚ್ಚುಂಟಪ್ಪ ಹೇಳಲಿಕ್ಕೆಲ್ಲ ಆಗುದಿಲ್ಲ. ಉಪ್ಪು ಹೆಚ್ಚುಂಟ ಹುಳಿ ಹೆಚ್ಚುಂಟ ಹೇಳ್ಬೇಕಾದ್ರೆ ನಾಲಿಗೆಗೆ ಹಾಕಿ ನೋಡ್ಬೇಕು ಒಂದು ಚಮಚ. ಆ ನಂತರ ಪರಿಮಳಕ್ಕೆ ಮೂಗೆ ಬೇಕು. ಕಿವಿ ಕೊಟ್ಟು ನೋಡ್ತಾ ಇದ್ದೇನೆ ನಾನು, ಪರಿಮಳ ಬರ್ತದ? ಕಿವಿ ಕೊಟ್ಟು ನೋಡ್ಲಿಕ್ಕೆ ಬರುದಿಲ್ಲ ಪರಿಮಳ. ಕಿವಿ ಕೊಟ್ಟು ನೋಡ್ಲಿಕ್ಕೂ ಆಗುದಿಲ್ಲ. ನೋಡುವುದು ಕಣ್ಣು, ಕೇಳುವುದು ಕಿವಿ. ಹೀಗಾಗಿ 5 ಜ್ಞಾನೇಂದ್ರಿಯಗಳು, 5 ಕರ್ಮೇಂದ್ರಿಯಗಳು, 1 ಮನಸ್ಸು ಬಳಕೆ. ಅದನ್ನು 11 ಇಂದ್ರಿಯಗಳಲ್ಲಿ ಮಾಡಿದ ಪಾಪದ ನಿವೃತ್ತಿಗೆ ಏಕಾದಶಿ ಉಪವಾಸ ಮಾಡಿ ಇದರಿಂದ ನೀವು ಪಾರಾಗ್ತೀರಿ ಅಂತ ದೇವರು ಏಕಾದಶಿ ಅನ್ನೊಂದು ಕೊಟ್ಟ. ಇದು ಕೃಷ್ಣನಿಗೆ ಇಷ್ಟವಾದ ದಿನ. ಒಂದೊಂದು ತಿಥಿ ಒಬ್ಬೊಬ್ಬರಿಗೆ ಕೊಟ್ಟರು. ಗೌರಿ ತೃತೀಯ ಅಂತ, ವಿನಾಯಕ ಚತುರ್ಥಿ ಅಂತ, ನಾಗಪಂಚಮಿ ಅಂತ, ಸುಬ್ರಹ್ಮಣ್ಯ ಷಷ್ಠಿ ಅಂತ, ದುರ್ಗಾನವಮಿ ಅಂತ ಒಬ್ಬರೊಂದು ಕೊಟ್ಟರು. ಕೃಷ್ಣನಿಗೆ ಯಾವ ದಿನ, ದೇವರಿಗೆ ಯಾವ ದಿನ ಅಂದರೆ ನನಗೆ ಏಕಾದಶಿ ಅಂದವ. ಉಳಿದವರಿಗೆಲ್ಲ ಕಡುಬು ಮಾಡ್ಲಿಕ್ಕುಂಟು, ಕರಿಕಡುಬು ಮಾಡ್ಲಿಕ್ಕುಂಟು, ಹೋಳಿಗೆ ಮಾಡ್ಲಿಕ್ಕುಂಟು, ಅತಿರಸ ಮಾಡ್ಲಿಕ್ಕುಂಟು, ಎಂದು ಈರಡ್ಡಿ ಮಾಡ್ಲಿಕ್ಕುಂಟು ಎಲ್ಲ. ದೇವರಿಗೆ ಎಂತ ಮಾಡ್ಲಿಕ್ಕುಂಟು? ದೇವರಿಗೆ 0 ಮಾಡ್ಲಿಕ್ಕೆ, ಎಂಥದ್ದು ಮಾಡ್ಲಿಕ್ಕಿಲ್ಲ. ದೇವರಿಗೆ ಉಪವಾಸ ಮಾಡ್ಲಿಕ್ಕೆ. ನೋಡಿ, ದೇವರ ತಿಥಿ ಬೇಡ ನಮಗೆ, ಉಳಿದವರದೆಲ್ಲ ಮಾಡ್ತೀವಿ. ಯಾಕೆ ಅಲ್ಲಿ ಮಾಡ್ಲಿಕ್ಕುಂಟು, ತಿನ್ಲಿಕ್ಕುಂಟು. ಏಕಾದಶಿ ದೇವರ ತಿಥಿ ನಮಗೆ ಇಷ್ಟ ಇಲ್ಲ. ಯಾಕಂದ್ರೆ ಎಲ್ಲರೂ ದೇವರನ್ನು ಯಾಕೆ ಇಷ್ಟಪಡುವುದಿಲ್ಲ ಅಂದ್ರೆ ದೇವರು 0 ಮಾಡಿದ್ದಾನೆ. ಆದ್ರೆ ದೇವರು ಏನು 0 ಮಾಡಿದ್ದ? ಪಾಪ ಕಳೆದ. ತಿನ್ನುವುದರಿಂದ ಹೆಚ್ಚು ಕಡಿಮೆ ಆಗತ್ತೆ, ಅಜೀರ್ಣ ಆಗತ್ತೆ. ಉಪವಾಸದಿಂದ ಇದ್ದದ್ದು ಸರಿ ಆಗ್ತದೆ. ಅಂದ ದೇವರ ತಿಥಿಯಲ್ಲಿ ಉಪವಾಸ ವಿಶೇಷ ಅಂತ ಹೇಳ್ತಾನೆ, ಮಾಡಲೇಬೇಕು. 8 ವರ್ಷದ ನಂತರ 80 ವರ್ಷದವರೆಗೆ ಮಾಡಲಿಕ್ಕೆ ಉಂಟು. ಅಷ್ಟವರ್ಷಾಧಿಕೋ ಎಷ್ಟು ಅಶೀತಿರಿ ಯದಿ ಪೂರ್ಯತೆ ಅಂತ. 8ರ ನಂತರದಲ್ಲಿ 80ರವರೆಗೆ ಮಾಡಲಿಕ್ಕೆ ಬರ್ತದೆ, ಮಾಡಬೇಕು, ಮಾಡ್ತಾರೆ. ನನ್ನಮ್ಮ 80 ಆದರೂ ಮಾಡ್ತಿದ್ರು ಉಪವಾಸ. ನಾನು 8ರಲ್ಲಿ ಶುರು ಮಾಡಿದ್ದೇನೆ, ಆಗ್ತದೆ ಅಂತ. ಅಂದ್ರೆ ಇವತ್ತಿನ ಕಾಲಕ್ಕೆ ಹೇಳುವುದು 12 ವರ್ಷ ಆದರೂ ಪರವಾಗಿಲ್ಲ, 70 ವರ್ಷ ಆದ್ರೆ 60ರವರೆಗಾದ್ರೂ ಪರವಾಗಿಲ್ಲ. ಒಂದಾದ ನಂತರ ಅಂದ್ರೆ ಇವತ್ತಿನ ಆಹಾರಗಳು ವಿಹಾರಗಳು ಹೆಚ್ಚು ಕಡಿಮೆ ಇರುವುದರಿಂದ ಸ್ವಲ್ಪ ಲೈಟಲ್ಲಿ ಮತ್ತೆ ಹಾಲು ಹಣ್ಣು ತಿನ್ನಬಹುದು. ಇರ್ಲಿ, ಗಟ್ಟಿ ಮುಟ್ಟಿದ್ದಾಗ ಖಂಡಿತ ಮಾಡಲಿಕ್ಕೆ ಆಗ್ತದೆ, ಮಾಡಬೇಕು ಅಂತ ಮಾಡಿದರೆ ಆರೋಗ್ಯಕ್ಕೂ ಒಳ್ಳೆಯದು, ದೇವರ ವಿಶೇಷವಾದ ಅನುಗ್ರಹಕ್ಕೂ ಒಳ್ಳೆಯದು. ಒಂದು ವಿಷಯ ಹೇಳಿದ. ಇನ್ನೊಂದು ವಿಷ್ಣು, ದೇವರ ಚಿಂತನೆ ಮಾಡುವಂತ. ವಾಸ್ತವವಾಗಿ ದೇವರ ಚಿಂತನೆ ವಿಶ್ವಂ ವಿಷ್ಣು ವಶತ್ಕಾರ, ವಿಷ್ಣು ಭಗವಂತನ 1000 ರೂಪಗಳ ನಾಮಗಳ ಚಿಂತನೆ. ನಮಗೆ ಮತ್ಸ್ಯ,
ಕೂರ್ಮ, ವರಾಹ, ನರಸಿಂಹ, ವಾಮನ, ಪರಶುರಾಮ, ರಾಮ, ಕೃಷ್ಣ, ಬುದ್ಧ, ಕಲ್ಕಿ ಅಂತ ದೇವರ 10 ರೂಪಗಳು ಗೊತ್ತು. ಅದನ್ನು ಇಲ್ಲಿ ಉಲ್ಲೇಖ ಮಾಡ್ತಾನೆ ಗರುಡ ಪುರಾಣದಲ್ಲಿ. ಕೃಷ್ಣ ಹೇಳ್ತಾನೆ ಮತ್ಸ್ಯ, ಕೂರ್ಮ, ವರಾಹಶ್ಚ, ಸಿಂಹ, ವಾಮನ, ಭಾರ್ಗವ ಅಂತ ಹೇಳಿಕೊಂಡು 10 ರೂಪವನ್ನು ಚಿಂತನೆ ಮಾಡುವಂತಲೇ 2 ಸರ್ತಿ ಹೇಳ್ತಾನೆ ಗರುಡನಿಗೆ. 10 ಭಗವಂತನ ರೂಪ ಇರುವಂತೆ ಭಗವಂತನ 5 ರೂಪಗಳುಂಟು, 4 ರೂಪಗಳುಂಟು, 3 ರೂಪಗಳುಂಟು, 8 ರೂಪಗಳುಂಟು, ಹಾಗೆ 24 ರೂಪಗಳುಂಟು. ಅದು ಕೇಶವ, ನಾರಾಯಣ, ಮಾಧವ, ಗೋವಿಂದ ಎಲ್ಲ. ಅದರಂತೆ ದೇವರದ್ದು 100 ರೂಪಗಳುಂಟು. ನಾರಾಯಣ, ನರ, ಹರಿ, ಕೃಷ್ಣ, ಶಾರ್ಗ ಎಲ್ಲಿಕೊಂಡು. ಹಾಗೆ ಭಗವಂತನದ್ದು 1000 ರೂಪಗಳುಂಟು. ಅದು ವಿಶ್ವಂ, ವಿಷ್ಣು, ವಷಟ್ಕಾರ, ಭೂತಭವ್ಯ, ಭವತ್ಪ್ರಭು, ಅದು ರೂಪ. ಮತ್ಸ್ಯ, ಕೂರ್ಮ, ವರಾಹಶ್ಚ ಅಂತ ಏನು ಪಟ್ಟಿ ಮಾಡಿದ್ರು 10 ರೂಪಗಳು, 10 ನೇಮುಗಳಲ್ಲ, 10 ರೂಪಗಳ ನೇಮ್ಗಳು. ಹೌದು, 10 ರೂಪಗಳ ಹೆಸರುಗಳು ಮತ್ಸ್ಯ, ಕೂರ್ಮ, ವರಾಹ. ಅದು ಒಬ್ಬನೇ ಅಲ್ಲ, ಮತ್ಸ್ಯ ಬೇರೆ, ಕೂರ್ಮ ಬೇರೆ, ವರಾಹ ಬೇರೆ. ಯಾವತ್ತು ಬಂದದ್ದು ಯಾರಿಗೋ ಬಂದದ್ದು. ಆದ್ರೆ ದೇವರು ಒಬ್ಬನೇ. 10 ಅವತಾರ ತಳೆದ 10 ಭಗವಂತನ ರೂಪಗಳ ಹೆಸರುಗಳು. ಅದರಂತೆ ವಾಸುದೇವ, ಸಂಘರ್ಷ, ಪ್ರತಿಮ, ಅನಿರುದ್ಧ ಎನ್ನುವುದು ಪ್ರತ್ಯೇಕ ಭಗವಂತನ ರೂಪಗಳ ಹೆಸರುಗಳು. ವಿಶ್ವ, ದೇಶ, ಪ್ರಾಜ್ಞ, ತುರ್ಯ, ಆತ್ಮ, ಅಂತರಾತ್ಮ, ಮನೋತ್ಮ, ಜ್ಞಾನಾತ್ಮ ಎಂದು ಭಗವಂತನ ಪ್ರತ್ಯೇಕ ರೂಪಗಳ ಹೆಸರುಗಳು. ಕೃದ್ದೋಲ್ಕ, ಮಹೋಲ್ಕ, ವೀರೋಲ್ಕ, ದ್ಯುಲ್ಕ, ಸಹಸ್ರಲ್ಕ, ಅದೇ ರೀತಿ. ಹಾಗೆ ಭಗವಂತನ ರೂಪ ವಿಶೇಷಗಳು 1000 ಯಾವುದು ಕೇಳಿದ್ರೆ ವಿಶ್ವಂ, ವಿಷ್ಣು, ವಷಟ್ಕಾರ ಪಟ್ಟಿ ಮಾಡಿದೆ. ದೇವರ 1000 ನಾಮಗಳಲ್ಲ ಖಾಲಿ. ನಾವು ಗಣಪತಿಯೇ ನಮಃ, ಗಜಾನನಾಯ ನಮಃ, ವಕ್ರತುಂಡಾಯ ನಮಃ, ವಿರೂಪಾಕ್ಷಾಯ ನಮಃ, ಪಾಲಚಂದ್ರ, ಇದು ಒಬ್ಬನದ್ದೇ 1000 ಹೆಸರುಗಳು, ರೂಪ ಅಲ್ಲ. ಒಬ್ಬನನ್ನೇ ಕುಳಿರಿಸಿ ಮಂಡೆ ಹೇಗುಂಟು, ಕಿವಿ ಹೇಗುಂಟು, ಕಾಲು ಹೇಗುಂಟು, ಕೈ ಹೇಗುಂಟು, ಕೆಳಗೆ ಇಲ್ಲಿ ಹೇಗೆ ಕೂತಿದೆ ಅಂತ ಹೇಳುವ ಲೆಕ್ಕ. ಇದು ಆಗಲ್ಲ. ಇದು ಬೇರೆ ಬೇರೆ ಮತ್ಸ್ಯ, ಕೂರ್ಮ, ವರಾಹ ಇದ್ದಾಗೆ ಪ್ರತ್ಯೇಕ ಭಗವಂತನ 1000 ರೂಪಗಳ ಹೆಸರುಗಳನ್ನು ಪಟ್ಟಿ ಮಾಡಿದ ಕತೆ. ಅದನ್ನು ಚಿಂತನೆ ಮಾಡು ಹೇಳಿದ ದೇವರು. ಯಾಕೆಂದರೆ 72,000 ನಾಡಿಗಳು ನಮ್ಮ ದೇಹದಲ್ಲಿ ಉಂಟು. 36,000 ಬಲಕ್ಕೆ, 36,000 ಎಡಕ್ಕೆ. ನಾವು ಬದುಕುವುದು 36,000 ಹಗಲು, 36,000 ರಾತ್ರಿ. ಇದಕ್ಕೆ ಬಲಬದಿ ಹಗಲಿಗೆ, ರಾತ್ರಿ ಎಡಬದಿಗೆ ಇಡ ಮತ್ತು ಪಿಂಗಳ ನಾಡಿಗಳ ಸಮೂಹ. ಇಲ್ಲಿ ಭಗವಂತನ 1000 ರೂಪಗಳು ಕೂತಿವೆ. ಒಂದೊಂದು ರೂಪಗಳಿಗೆ 36 ಅಕ್ಷರದ ಮಂತ್ರಗಳಿರುವುದು. ಅದಕ್ಕೆ ಬೃಹತಿ ಸಹಸ್ರ ಅಂತ ಕರೀತಾರೆ. ಈ ವಿಷ್ಣು ಮಂತ್ರಕ್ಕೆ ಬೃಹತಿ ವೇದದಲ್ಲಿ 36 ಅಕ್ಷರದ ಒಂದು ಮಂತ್ರ ಉಂಟು ಪ್ರತಿ ರೂಪಕ್ಕೂ. ಹಾಗಾಗಿ ಅದರಲ್ಲಿ ಪ್ರತಿ ಮಂತ್ರದಲ್ಲಿ 36,000ದಲ್ಲಿ ಅಕ್ಷರದಲ್ಲಿ ವ್ಯಂಜನ ಮತ್ತು ಸ್ವರ ಇದೆ. ಹಾಗಾಗಿ 72,000 ಆಯಿತು. 36,000 ಮಂತ್ರಗಳು, ಅದರಲ್ಲಿರತಕ್ಕ 36,000 ಅಕ್ಷರಗಳು. 36,000 ಅಲ್ಲ, 1000 ಮಂತ್ರಗಳು. ಒಂದೊಂದು ಮಂತ್ರದಲ್ಲಿ 36 ಅಕ್ಷರ. ಅದರಲ್ಲಿ ಒಂದೊಂದರಲ್ಲಿ ವ್ಯಂಜನಗಳು ಮತ್ತೆ ಸ್ವರಗಳು 36. ಹಾಗೆ 72,000 ನಾಡಿಗಳಿಗೆ ನಮಗೆ ಬೆಂಬಲ ಕೊಡಲಿಕ್ಕೆ, ಗಟ್ಟಿ ಮಾಡಲಿಕ್ಕೆ ಈ ಚಿಂತನೆ ಮಾಡಿ ಅಂತ ಹೇಳ್ತಾರೆ. ಆದ್ದರಿಂದ ವಿಷ್ಣು ಏಕಾದಶಿ ಖಗ, ಅದರೊಟ್ಟಿಗೆ ಮತ್ತೆ 3 ಉಂಟು ಹೇಳ್ತಾರೆ. ತುಳಸಿ, ಬ್ರಾಹ್ಮಣ, ಗಾವ. ತುಳಸಿಯ ಬಗ್ಗೆ ನಾನಾಗಿ ಹೇಳಿದೆ, ತುಲನೆ ಇಲ್ಲದ ಸಸಿ ಅಂತ, ತುಲಾಂಸ್ಯತಿ ಅಂತ. ಇದಕ್ಕೆ ಹೋಲಿಕೆಗೆ ಇನ್ನೊಂದು ಗಿಡ ಕೊಡಿ ಅಂದ್ರೆ ಇಲ್ಲ ಅಂತ. ತುಲಾಂಸ್ಯತಿ, ತುಲಾ ಅಂದ್ರೆ ಅದಕ್ಕೆ ಸಹಜವಾದದ್ದು, ಸಬ್ಸ್ಟಿಟ್ಯೂಟ್ ಆದದ್ದು ಮತ್ತೊಂದು ಗಿಡ ಇಲ್ಲ. ತುಳಸಿಗೆ ತುಳಸಿ ಬೇರೆ ಇಲ್ಲ. ತುಳಸಿ ಇಲ್ಲ ಆದ್ರೆ ಎಂತ ಮಾಡೋದು? ತುಳಸಿ ಕುಡಿ ಇಲ್ಲ ಆದ್ರೆ ಅಂದ್ರೆ ಕೊರಳು ಬೇಕು ಹೇಳ್ತಾರೆ ಮೊದಲು. ಮಂಜರಿ, ತುಳಸಿ ಮಂಜರಿ ಗ್ರಾಹ್ಯ. ಅದರದ್ದು ಹೂ ಬಿಟ್ಟದ್ದು ದೇವರಿಗೆ ಇಷ್ಟ, ಭಾರಿ ಇಷ್ಟ. ಇಂಥದ್ದು ಮಂಜರಿ ಅದು ಗೊತ್ತಿಲ್ಲ ಅವರಿಗೆ. ನಾನು ಪ್ರಮಾಣ ಹೇಳಿದ್ದು ತುಳಸಿ ಮಂಜರಿ ಗ್ರಾಹ್ಯ ತದಭಾವೇತು ಪಲ್ಲವ. ಅದು ಹೂ ಬಿಟ್ಟದ್ದು, ಕೊರಳಾದದ್ದು ಇಲ್ಲದಿದ್ರೆ ಕುಡಿ ಕೊಡಿ ಅಂದು. ಕುಡಿ ಇಲ್ಲ ಆದ್ರೆ ದಳ ಕೊಡಿ, ದಳ ಇಲ್ಲ ಆದ್ರೆ ಕಡ್ಡಿ ಕೊಡಿ, ಕಡ್ಡಿ ಇಲ್ಲ ಆದ್ರೆ ಮಣ್ಣು ಆಗ್ತದೆ, ಮಣ್ಣು ಇಲ್ಲ ಆದ್ರೆ ತುಳಸಿ ಆದ್ರೆ ಬಾಯಲ್ಲಿ ಹೇಳಿ. ಸಬ್ಸ್ಟಿಟ್ಯೂಟ್ ಇಲ್ಲ. ಏನಿಲ್ಲ ಅಂತ ಕೇಳಿದ್ರೆ ಇನ್ನೊಂದು ಕೊಡಿ ಹೇಳಲೇ ಇಲ್ಲ. ಸೋಮಾಭಾವೇ ಭೂತಿಕಾಗ್ರಹಣ ಉಂಟು, ಕುಶಾಭಾವೇ ಕಾಶಗ್ರಹಣ ಉಂಟು. ದರ್ಬೆ ಇಲ್ಲ ಆದ್ರೆ ಕುಶ ಅಂದ್ರೆ ದರ್ಬೆ, ಅದಿಲ್ಲ ಆದ್ರೆ ಅಂತದ್ದು ಇನ್ನೊಂದುಂಟು ಕಾಶ ಅಂತ, ಅದನ್ನು ತೆಗಿರಿ ಅಂತ 10 ಹೇಳ್ತಾರೆ. ಒಂದು ದರ್ಬೆ ಸಿಗದಿದ್ರೆ ದರ್ಬೆಯ ಬದಲಿಗೆ ದರ್ಬೆ ಅಂತದ್ದೇ 10 ಹುಲ್ಲನ್ನು ಲೆಕ್ಕ ಕೊಡ್ತಾರೆ. ಕೊನೆಗೆ ಗರಿಕೆಗೂ ಬರ್ತಾರೆ ಹೇಳ್ತಾ. ಇಲ್ಲ ಅಂತ ಆದ್ರೆ 10 ಬಗೆ ಉಂಟು. ಅದೇ ಸೋಮಾಭಾವೇ, ಸೋಮಲತೆ ಬರಬೇಕು ನಮಗೆ ಆಹುತಿ ಕೊಡ್ಲಿಕ್ಕೆ, ಸೋಮರಸಕ್ಕೆ. ಅದಿಲ್ಲ ಆದ್ರೆ ಭೂತಿಕಾಗ್ರಹಣ ಇನ್ನೊಂದು ಬಳ್ಳಿಯನ್ನು ಹೇಳ್ತಾರೆ. ತುಳಸಿ ಇಲ್ಲ ಆದ್ರೆ ಹೇಳೋದೇ ಇಲ್ಲ. ತುಳಸಿ ಇಲ್ಲ ಆದ್ರೆ ಬಾಯಲ್ಲಿ ತುಳಸಿ ಹೇಳು ಅಂತ. ಯಾಕೆ ಇಷ್ಟಿಲ್ಲ ಮಾಡುವುದಿಲ್ಲ ನೀನು? ದಳವೇ ಇಲ್ಲ ಆದ್ರೆ ಕಡ್ಡಿ, ಒಣಗಿದ ಕಡ್ಡಿ ಒಟ್ಟು ಮಾಡೋ ಅಂದ್ರು. ಕಡ್ಡಿ ಆದ್ರೂ ಒಟ್ಟು ಮಾಡ ನೀನು, ಕಷ್ಟ ಆಗ್ತದೆ ದೇವರಿಗೆ, ಅದರಲ್ಲೇ ಹಾಕು, ಒಟ್ಟು ಮಾಡಿ ಇಟ್ಕೊ ಅಂದ್ರು. ಅದು ಇಲ್ಲ ಆದ್ರೆ ತುಳಸಿ ಬೆಳೆಸಿದ ಮಣ್ಣು ಉಂಟಲ್ಲ, ಅದನ್ನೇ ಹಾಕಿಟ್ಕೋ, ಅದನ್ನೇ ಹಾಕು. ಅದು ಇಲ್ಲ ಹೇಳಲಿಕ್ಕೆ ಬರುವುದೇ ಇಲ್ಲ. ಆದ್ರೂ ಅವ್ರು ಹೇಳ್ತಾರೆ ಅದು ಇಲ್ಲ ಅಂತ. ಯಾರಾದ್ರು ಬಾಯಿ ಮುಚ್ಚಿದ್ರೆ, ಬಾಯಿ ತೆಗೆದರೆ ನೀನು ತುಳಸಿ ಬಾಯಲ್ಲಿ ಹೇಳು ಅಂತ. ಹೀಗೆ ಬಹಳ ಚಂದವಾಗಿ ತುಳಸಿ ಬ್ರಾಹ್ಮಣ, ವೇದ ಬಲ್ಲವ, ವೇದ ತಿಳಿದವ, ವೇದ ಕೊಟ್ಟವ, ವೇದ ಅರಿವವ, ಅವನು ನಮಗೆ ಪ್ರಧಾನ. ಮತ್ತೆ ಗೋವುಗಳು
ಗೋವುಗಳ ಬಗ್ಗೆ ಬಹಳ ಮಾತುಗಳನ್ನು ನಿನ್ನೆ ಹೇಳಿದೆ ನಾನು. ಗೋದಾನದ ಒಂದು 5 ಅಂಶವನ್ನು ಕೃಷ್ಣ ಇಲ್ಲಿ ಹೇಳಿದ್ದನ್ನು ಅವ್ರದ್ದು ಹೀಗೆ ಕ್ರಿಯೆಯಲ್ಲಿ ಹೇಳುವುದನ್ನು ಹೇಳುತ್ತೇನೆ. ತಥೋಂತದೇನುರ್ಧಾತವ್ಯ ರುದ್ರದೇನು ತಥಾ ಖಗ ಋಣದೇನು ಮೋಕ್ಷದೇನು ತಥಾ ವೈತರಣಿಂ ಖಗ ಅಂತ. ಒಟ್ಟು ಬದುಕಿನಲ್ಲಿ 5 ದನಗಳ ದಾನವನ್ನು ಮಾಡಲಿಕ್ಕೆ ಉಂಟು. ಒಂದು ಅಂಥದ್ದೇನು ಅಂತ ಅಂದ್ರೆ ಕೊನೆಯ ಕಾಲದಲ್ಲಿ ಪಯಣಕ್ಕೋಸ್ಕರ ಮಾಡಬೇಕಾದಂತಹ ಒಂದು ದೇನುದಾನ, ಅದು ಅಂಥದ್ದೇನು ದಾನ ಅಂತ. ಮತ್ತೊಂದು ರುದ್ರದೇನು ಅಂತ, ಸಾಯು ಹೊತ್ತಿನಲ್ಲಿ ನೋವು ಬರಬಾರ್ದು ಅಂತ, ಸಂಕಟ ಆಗಬಾರ್ದು ಅಂತ, ಅದಕ್ಕೆ ರುದ್ರದೇನು ದಾನ ಮಾಡಲಿ. ಮತ್ತೊಂದು ಬದುಕಿದ್ದಾಗ ನಾವೆಲ್ಲ ಹಾಲು ಎಲ್ಲ ಕುಡಿದಿದ್ದೇವಲ್ಲ, ಅದಕ್ಕೋಸ್ಕರ ಅದರ ಪರಿಹಾರಕ್ಕೋಸ್ಕರ ಋಣ ಪರಿಹಾರಕ್ಕೋಸ್ಕರ ಒಂದು ಋಣದೇನು ಅಂತ. ಮತ್ತೆ 4ನೇದ್ದು ಮೋಕ್ಷದೇನು ಅಂತ, ನನಗೆ ಸದ್ಗತಿ ಆಗಬೇಕು ಅಂತ. 5ನೇದ್ದು ವೈತರಣಿದೇನು ಅಂತ. ಹೀಗೆ ಪ್ರತಿಯೊಬ್ಬ ಮನುಷ್ಯ ಬದುಕಿನಲ್ಲಿ 5 ದನಗಳ ದಾನವನ್ನು ಮಾಡಬೇಕು. ಅದಕ್ಕೆ ಉಳಿದವರು ಮಾಡಬೇಕಾಗಿಲ್ಲ, ನಾವೇ ಮಾಡಿಕೊಳ್ಳಿಕ್ಕೆ ಬರ್ತದೆ ಬೇಕಾದಾಗ. ಹಾಗಾಗಿ 5 ಪ್ರಕಾರದ ದೇನುದಾನದ ಬಗ್ಗೆಯೂ ಕೃಷ್ಣ ಇಲ್ಲಿ ಹೇಳ್ತಾನೆ. ಹಾಗೆ ಗೋವುಗಳ ಬಗ್ಗೆ ಪಂಚಗವ್ಯ ಅದರ ಬಗ್ಗೆ ಹಿಂದೆ ಹೇಳಿದ್ದೇನೆ. ಇನ್ನು ಗೋದಾನದ ಇನ್ನಿತರ ಅಂಶಗಳ ಬಗ್ಗೆ ದಶದಾನಗಳಲ್ಲಿ ಕೊಡಬೇಕಾದ್ದು. ಇನ್ನು ಪ್ರತ್ಯಾಮ್ನಾಯದ ಶಬ್ದ ನಮಗೆ ಗೊತ್ತಿಲ್ಲ, ಅದು ಕೃಷ್ಣ ಇಲ್ಲಿ ಹೇಳಲಿಲ್ಲ. ಇಡೀ ಗರುಡ ಪುರಾಣದಲ್ಲಿ ದನ ಕೊಡ್ಲಿಕ್ಕಾಗದಿದ್ರೆ ಏನು ಮಾಡುವುದು ಕೇಳಲಿಲ್ಲ. ಗರುಡನ್ನು ಕೇಳಲಿಲ್ಲ, ಇವನು ಹೇಳಲಿಲ್ಲ. ಆದ್ರಿಂದ ಇವತ್ತು ನಾವೆಲ್ಲ ದನ ಕೊಡ್ಲಿಕ್ಕೆ ಆಗುದಿಲ್ಲ, ಮತ್ತೆಂದು ಕೊಡುದು, ಒಂದು ಬೆಕ್ಕು ಕೊಟ್ಟು ಬಿಡುವ, ಹಾಗೆ ಅಂದು ಹಾಲು ಕೊಡಿ, ಒಂದು ಆಗೋದಿಲ್ಲ. ಹಾಗಾದ್ರೆ ಒಂದು ದನದ ಹಾಗೆ ಎಂತಾದ್ರೂ ಒಂದು ಪ್ಲಾಸ್ಟಿಕ್ಕಿನಲ್ಲಿ ಇನ್ನೊಂದರಲ್ಲಿ ಮಾಡಿಕೊಡುವ. ಅದು ಬೆಳ್ಳಿದು, ಇವತ್ತೆಲ್ಲ ಬೆಳ್ಳಿದ್ದಲ್ಲೇ ಬಂದಿದ್ದಾರೆ. ಬೆಳ್ಳಿನ ದನವನ್ನು ಕೊಟ್ಟರೆ ಹೇಗೆ? ಅದಕ್ಕೆ ಪೂಜೆ ಮಾಡಲಿಕ್ಕೆಲ್ಲ ಹೋಗ್ತಾರೆ ಕೆಲವರು. ಅದು ಕೆಲವರು ಅದರಲ್ಲಿ ಹಾಲು ಬರುವಂತೆಲ್ಲ ಬಾಯಿ ಅದು ಹೊಟ್ಟೆಯಲ್ಲಿ ಖಾಲಿ ಮಾಡಿಕೊಂಡು ಅದಕ್ಕೆ ಹಾಲು ಹಾಕಿದ್ರೆ ಕೆಳಗೆ ಇಳಿಯುವಂತೆಲ್ಲ ಮಾಡಿದ್ದಾರೆ ಆಟ. ಹೇಳಲಿಲ್ಲ ಕೃಷ್ಣ, ಬೆಳ್ಳಿದ್ದು ಕೂಡ ಹೇಳೋದಿಲ್ಲ. ಬೇಕಾದಷ್ಟು ದನಗಳ 10 ದನಗಳ ಬಗ್ಗೆ ಮಾತಾಡ್ತಾನೆ. ತಿಲದೇನು ಗುಡದೇನು ಎಲ್ಲ ಹೇಳ್ತಾನೆ. ಅದು ಇದಲ್ಲ. ದನದ ಬದಲಿಗೆ ತೆಂಗಿನಕಾಯಿ ಕೊಡಿ ಅಂತಾಗಲಿ ಯಾರೊಬ್ಬ ಕೊಟ್ಟಂತೆ ತೆಂಗಿನಕಾಯಿ ದನದ ಬದಲಿಗೆ ಅಂತ. ಅವು ತಗೊಂಡು ಹೋದ ನಂತರ ಇದನ್ನು ಒಡೆದ್ರೆ ಗೋಹತ್ಯೆ ಆಗ್ತದೆ ಏನು, ಮತ್ತೆ ಇದನ್ನು ಎಲ್ಲಿ ಕಟ್ಟುದು, ಎಲ್ಲಿ ಯೋಚನೆ ಮಾಡ್ತಾ ಇದ್ದಾರಂತೆ. ಅಂದ್ರೆ ಪ್ರತ್ಯೇಕ ಹೇಳದೇ ಇದ್ದಾಗ ಒಂದು ಕಡೆಯಲ್ಲಿ ಬಹಳ ತಡವಾಗಿ ಹೇಳಿದ್ದ ಬಂಗಾರ ಕೊಡಬಹುದು ಅಂತ ಹಿರಣ್ಯ, ಅದು ಎಲ್ಲದಕ್ಕೂ ಕೊಡದೇ ಇದ್ದದ್ದಕ್ಕೆಲ್ಲ ಅದು ಅಂದ್ರೆ ದುಡ್ಡು ಕೊಡುವುದು ಅಂತ. ಊಟ ಹಾಕದಿದ್ರೆ ಊಟದ ಬದಲಿಗೆ ದುಡ್ಡು ಕೊಡಿ, ಯಾವುದರ ಬದಲಿಗೆ ದುಡ್ಡು ಕೊಡುವುದು ಹಿಂದೆ ಫೈನ್ ಇದ್ದಾಗೆ ಅದು ಪ್ರಯೋಜನ ಇಲ್ಲದ ವಿಷಯ. ಅದಕ್ಕೆ ಅಂದ್ರೆ ದನಕ್ಕೆ ಅನುಗುಣವಾದ ಇನ್ನೊಂದು ಸೊತ್ತು ಪ್ರಾಣಿ ಪ್ರಪಂಚದಲ್ಲಿ ವಸ್ತು ಪ್ರಪಂಚದಲ್ಲಿ ಇಲ್ಲ ಅಂತ. ಅದನ್ನು ತುಳಸಿ ಇದ್ದಾಗೆ ಅಳತೆ ಮಾಡ್ಲಿಕ್ಕೆ ಇನ್ನೊಂದು ಇಲ್ಲ ವಸ್ತು ಹೇಳ್ತಾನೆ. ಅಷ್ಟು ಪವರ್ಫುಲ್ ಅದು, ಅಷ್ಟು ದೇವತೆಗಳ ಸಾನ್ನಿಧ್ಯ ಇದ್ದದ್ದು. ಆದ್ದರಿಂದ ಮನುಷ್ಯನಿಗೆ ದಾಟ್ಲಿಕ್ಕೆ ಇರತಕ್ಕ ದೊಡ್ಡ 5 ಸಂಗತಿಗಳಿವೆ. ಜ್ಞಾನಿಗಳು, ದನಗಳು, ತುಳಸಿ, ಭಗವಂತನ 1000 ರೂಪಗಳ ಚಿಂತನೆ, ಜೊತೆಯಲ್ಲಿ ಏಕಾದಶಿ, ಒಂದು ವ್ರತ, ಒಂದು ಪಾರಾಯಣ, ಒಂದು ಅರ್ಚನೆಗೆ ಬೇಕಾದ ಪೂಜೆಗೆ ಬೇಕಾದ ಸೊತ್ತು, ಮತ್ತೊಂದು ತಿಳಿಲಿಕ್ಕೆ ಬೇಕಾದ ಜ್ಞಾನಿಗಳು, ಶಾಸ್ತ್ರವನ್ನು ಹೊತ್ತವರು, ಮತ್ತೊಂದು ಬದುಕಲು ಬೇಕಾದ ಶುದ್ಧಿಗೆ ಬೇಕಾದ ದನ. ಈ 5 ಪದಾರ್ಥದಲ್ಲಿ ತೋರಿಸಿಕೊಟ್ಟು ಗರುಡ ಪುರಾಣದಲ್ಲಿ ಬಹಳ ಚಂದವಾಗಿ ಕೃಷ್ಣ ಕರ್ಮದ ಚಿಂತನೆ ಕೊಡುತ್ತಾನೆ. ಇನ್ನು ಅನೇಕ, ನಾನಿವತ್ತು ಕೆಲವು ಪಂಚಯಜ್ಞದಲ್ಲಿ ಒಂದು ಮಾತ್ರ ಮುಟ್ಟಿದ್ದೇನೆ. ಇನ್ನು ಉಳಿದ ಕೆಲವು ಯಜ್ಞಗಳ ಜೊತೆಯಲ್ಲಿ ನಾಳೆ ಗರುಡ ಪುರಾಣದ ಚಿಂತನೆಗೆ ಒಂದು ಮಂಗಳ ಹಾಡುವ ಮತ್ತು ವಂದನೆಗಳು. ಶ್ರೀಕೃಷ್ಣ ಅರ್ಪಣಮಸ್ತು. ನಾರಾಯಣ ನಾರಾಯಣ.